श्रीमद्वेङ्कटनाथार्यं वन्दे वेदान्तदेशिकं श्रीशैलेशदयापात्रं दीभक्त्यादिगुणार्णवम् इतीन्द्रं प्रवणं वन्दे रामानरमुनिं यो नित्यमच्युतपदाम्बुजयुग्मरुग्मो व्यामोहतस्तदितराणि प्रणायमेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये अखिलभुवनजन्मस्थेम भङ्गातिरीले विनतविविधभूतौ भ्रातरक्षैकदीक्षे श्रुतिशिरसि विदीप्ते ब्रह्मणि श्रीनिवासे भवतमपरस्मिन् श्रीमुषी भक्तिरूपा नीलातुङ्गस्तनगिरितटे सुप्तमुद्बोध्य कृष्णं पादाख्यं स्वं श्रुतिशरशिरसिद्धमध्यापयन्ति स्वोच्छिष्टायां सनिगणितं या बलात्कृत्य भुङ्क्ते बोधातस्यै नमैदमिदं भूय एवास्तु भूयः अन्नवयल् पुरुवयान्दानरङ्गक्के अन्नतिरुप्पावै कल्पदियम् इन्निशयान् पाडिக் கொடுத்தாய் நட்பாமாவை பூமாரை சூடிக் கொடுத்தாளை சொல்லு சூடிக் கொடுத்த சுடற்கொடியே கொடுப்பாவை பாடிய உணர்ந்தவள் மழையாய் நாளை நீ வேங்கடவர்க்கு என்னை விதி என்னை மாட்டம் நாங்களவா வண்ணமே நல்கு ஸ்ரீ விஷ்ணு நித்த புரந்தர கல்பவல்லி ஸ்ரீரங்கராஜ ஹரிச்சந்திர யோகதர்ஷாம் சாட்சாத் க்ஷமாம் கருணயா கமலாபிமான்யாம் ಇವತ್ತಿನ ಪಾಠ ಅಂಗನ್ಮಾನ್ಯಾದಕ್ಕರ್ಷ ಅಭಿಮಾನಂದವಾಯಿ ಮಂಜನ ಪಳ್ಳಿಗಟ್ಟಿಗೆ செங்கமிருப்பார் போல் வந்து தலைப்பேரோ இங்கிவாய் செய்த தாமரை பூப்போரே செங்கண் சிறுச்சிறுதே எம்மேன்விழியாவோ திங்களும் ஆதித்யனும் எழுந்தார் போல் அங்கடிரண்டும் கொண்டே நோக்கிலே எங்கள் மேல் சாபம் இணைந்தேரோ ಎಂಬಾವಾಯ್. ಇವತ್ತಿನ ಭಾಷಣ ಏತಕಲಂಗರು ಅದರಲ್ಲಿ ಇದರಲ್ಲಿ ಮೇಲಾರ್ಥ ಪ್ರತಿಪದಾರ್ಥವನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗೋಣ. ಅದರಲ್ಲಿ ಏತ್ತ ಕಲಂಗ ಅಂದರೆ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆ. ಏತ್ತ ಕಲಂಗ ಅಂದರೆ ದೊಡ್ಡ ಪಾತ್ರೆ ಅಂದ್ಬಿಟ್ಟು. ಯಾಕೆಂದರೆ ನಂದವರ್ಯದಲ್ಲಿ ಕೃಷ್ಣನ ಬಂದ ಮೇಲೆ ಹಾಲಿಗೆ ಕೊರತೆನೇ ಇಲ್ಲ, ಸಾಕು ಅನ್ನೋಷ್ಟು. ಅದಕ್ಕೆ ಇದರಲ್ಲಿ ಅಲ್ಲಿ ಹಾಲಿನ ಕೊರತೆ ಇಲ್ಲ, ಪಾತ್ರೆಗಳ ಕೊರತೆ ಅಂದ್ಬಿಟ್ಟು ಹೇಳ್ತಾರೆ ಆಚಾರ್ಯರು. ಹಾಲಿನ ಕೊರತೆ ಇರುತ್ತೆ, ಎಷ್ಟು ಪಾತ್ರೆಗಳಿಂದ ಇರೋದು, ಆ ಪಾತ್ರೆಗಳ ಕೊರತೆ ಅನ್ನೋದು. ಅದಕ್ಕೆ ಏನು ಮಾಡ್ತಾನಂತೆ, ದೊಡ್ಡ ಕೊಡ ಮಾಡಿಸ್ಕೊಂಡಂತೆ ಅವನು ಕುಂಭಗಳನ್ನ. ಯಾಕೆಂದರೆ ಇವಾಗ 4 ಗಿಡ ಬಂದು 1 ಎಕರೆ ತಿನ್ಬೇಕು. ಆದರೂ ಸಹ ಅವ್ರಿಗೆ ಜನ ಯಾತಕ್ಕೆ ಹಾಲು ಕರೆಯಕ್ಕೆ ಜನ ಬೇಡವಂತೆ, ಪಾತ್ರೆಗಳನ್ನ ತೆಗೆದು ಈಚೆ ಇಡೋದಕ್ಕೆ ಅಷ್ಟು ಬೇಕಂತೆ ಅವ್ರಿಗೆ. ಅದಕ್ಕೆ ಏತ್ತ ಕಲಂಗ ಅದು ಅಷ್ಟಾದರೂ ಎದುರು ಕೊಂಗಿ ನೀರಿಪ್ಪ ಅವು ಇಟ್ಟು ಇನ್ನೊಂದು ತೆಗೆಯೋಷ್ಟೊತ್ತಿಗೆ ಫುಲ್ ತುಂಬಿಡೋದಂತೆ. ಒಂದು ಪಾತ್ರೆ ಇಟ್ಟು ಇನ್ನೊಂದು ಪಾತ್ರೆ ಇಡೋ ಅಷ್ಟೊತ್ತಿಗೆ ಅದು ಅಂದರೆ ಅಷ್ಟು ಸಮೃದ್ಧಿಯಾಗಿತ್ತು ಅಲ್ಲಿ. ಅಲ್ಲಿ ಕ್ಷೀರ ಸಮೃದ್ಧಿಯಾಗಿತ್ತು ಅಂದ್ಬಿಟ್ಟು ಹೇಳ್ತಾರೆ. ಆಗ ಕಡೆಗೆ ಅದು ಏನು ಮಾತಾಡೇ ಬಾಲಶೌರ್ಯಂ. ಒಂದು ಸಲ ಅವನ ಕೈ ಇಟ್ಟಿದ್ದೆ ಅಷ್ಟೇ ಅಂತ ಅವನ ಕೆಚ್ಚಲಿಗೆ, ಅದು ಇನ್ನೊಂದು ಸಲ ಕೆಚ್ಚಲಿಗೆ ಇಡೋದು ಎಳಿಬೇಕು ಅನ್ನೋದೇ ಇಲ್ಲ, ತಾನೇ ಸುರಿತಾ ಇರುತ್ತೆ. ಮಾತಾಡೇ ಬಾಲಶೌರ್ಯಂ. ಹಾಗೆ ಅದು ಹಾಗೆ ಸುರಿತಾ ಇತ್ತಂತೆ. ಅದಕ್ಕೆ ಕರೆಯೋಳಿಗೆ ಕಷ್ಟನೇ ಇಲ್ಲ ಅವ್ರಿಗೆ. ಅದು ಯಾಕೆಂದರೆ ಒಳ್ಳಲ್ ಕರಂಬ ಶುಕ್ರ. ಒಳ್ಳಲ್ಲಂದರೆ ಉದಾರವಾದದ್ದು ಅಂತ, ತುಂಬ ಉದಾಹರಣೆಯಾದ್ದು. ಆ ಕೃಷ್ಣನ ನಂದಗೋಪನಗಳೇ ಬಂದಿದೆ ಇದಕ್ಕೆ, ಕೃಷ್ಣನ ಗುಣವೂ ಬಂದಿದೆ ಇದಕ್ಕೆ. ಕರಂಬ ಶುಕ್ರ ಅತ್ಯಂತ ಎತ್ತರವಾಗಿರುವಂಥ, ಈಗಲೂ ಗುಜರಾತಲ್ಲಿ ನೋಡ್ಬೋದು ಆ ಥರದ್ದು. ಅದು ನೋಡಿದ್ರೆ ಎತ್ತು ಥರ ಕಾಣುತ್ತೆ ಅಲ್ಲಿ ಹಸುವು. ಇಲ್ಲೆಲ್ಲ ಹೋಗ್ಬಿಟ್ಟು ಎತ್ತಲ್ಲಿ ಅಲ್ಲಿ ಇನ್ನೂ ಅಷ್ಟು ಎತ್ತರಕ್ಕೆ ಕರಂಬ ಶುಕ್ರ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಅಲ್ಲಿ ಅದಕ್ಕೆ ಕಡೆಗೆ. ಆಮೇಲೆ ಇದನ್ನ ಆತ್ತ ಪಡೆಯುತ್ತಾ ಈ ಥರ ಹಸುಗಳು ಲೆಕ್ಕವಿಲ್ಲದಷ್ಟು. ಆತ್ತ ಅಂದರೆ ನಗಣನೀಯಂ ಅಂತ, ನಗಣ್ಯಂತೆ ಅಂದ್ಬಿಟ್ಟು ಅವನಿಗೆ ಎಷ್ಟಿದೆ ಅಂತಲೇ ಹೇಳಕ್ಕೆ ಸಾಧ್ಯವಿಲ್ಲಂತೆ. ಅದೇ ಅನಂತ ಅನ್ನೋ ಥರ ಆತ್ತ ಪಡೆಯುತ್ತ ಈ ಥರ ಬೇಕಾದಷ್ಟು ಹಸುಗಳನ್ನು ಹೊಂದಿರುವಂಥ ನಂದಗೋಪನ ಮಗನೇ ಅಂತ ಹೇಳಿ ಕೃಷ್ಣನಿಗೆ. ಆ ಕೃಷ್ಣನಿಗೆ ಹೇಳೋದಕ್ಕೆ ಎಷ್ಟೊಂದು ವಿಶೇಷಗಳು ಕೊಡ್ತಾರೆ ನೋಡಿ ಅವನಿಗೆ. ನಿನ್ನಿಂದ ಭಗವಂತ ಬಂದು ಅವನು ಮುಟ್ಟಿದ್ರೆ ಸಾಕು ಹಸುಗಳೆಲ್ಲವೇ. ಅವನು ಕೊಡುವಂಥ ಹುಲ್ಲು ನೀರೆಲ್ಲ ಒಂದು ನೈಮಿತ್ತಿಕ ಅಷ್ಟೇ. ಆ ಕೃಷ್ಣನ ಸ್ಪರ್ಶದಿಂದಲೇ ಅಷ್ಟು ಇದಾಗಿ ಬೆಳೆಯೋದು ಬಂದಾಗ ಕೊಡ್ತಾ ಇದ್ದಂತೆ ಹಾರೋದಕ್ಕೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಹರಿ ಉಡ ಎಂದಾಳೆ. ಹಿಂದೆ ಯಶೋಧ ಹೇಳಿದ್ರೆ ಪದವನ್ನ ಹರಿ ಉಡ. ಅಲ್ಲೂ ಅವಳಿಗೆ ತಿಳ್ಕೊಳ್ಳೋ ನಾವು ಹೇಳಿದ್ರು ಯಶೋಧೆಗೆ,
ಭಗವಾನ್ ನಿನ್ನ ಹುಟ್ಟಿರುವಂಥ ಮಗ ಸಾಧಾರಣ ಶಿಶುವಲ್ಲ, ಅವನು ಭಗವಂತ ಅಂತ ತಿಳ್ಕೊಳ್ಳಾಗುವಂತ. ಇಲ್ಲಿ ಕೃಷ್ಣನಿಗೂ ಅದು ಹೇಳ್ತಾನೆ, ಅರಿವುರಾಯ್ ಮೇಲತ್ತ ಎಚ್ಚರಗೊಳ್ಳೋನು ಅಂತ. ಅರಿವುರಾಯ್ ಅಂದರೆ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋನು ಅವನು. ನಿನ್ನ ಸ್ವರೂಪ ನಿದ್ದೆ ಮಾಡೋದಲ್ಲ, ನಿನ್ನ ಸ್ವರೂಪ ಎಲ್ಲರನ್ನೂ ಕಾಪಾಡೋದು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಅವನು ಹೇಳ್ತಾರೆ, ಅದಕ್ಕೆ ಅದು ಸರಿ, ನನ್ನನ್ನು ಯಾಕೆ ನೀವು ಎಚ್ಚರಿಕೆ ಇದು ಮಾಡ್ತಾ ಇದ್ದೀರಾ, ನಾ ಏನು ತಿಳ್ಕೊಬೇಕು, ನೀವು ತಾನೇ ಹೇಳಿದ್ರಲ್ಲ, ಅದರಿಂದ ನಾನು ತಿಳ್ಕೊಳ್ಳೋದೇನಿದೆ ನನಗೂ ಬಂದ ನನ್ನನ್ನು ಯಾಕೆ ಬಂದು ಎಬ್ಬಿಸ್ತೀರಾ ಅಂತಾರೆ ಅಂತ ಕೇಳಿ. ಅದಕ್ಕೆ ಹೇಳ್ತಾ ಅಂದರೆ ನನ್ನಲ್ಲೇ ಶರಣಾಗತಿ ಯಾಕೆ ಮಾಡ್ಕೊಳ್ತೀರಾ ಅನ್ನೋವಾಗ ಹೇಳ್ತಾರಂತೆ. ಅದಕ್ಕೆ ಅವನಿಗೆ ಉತ್ತಮುಡೆಯ ಪೆರಿಯ ಅದ್ಭುತವಾದ ಎರಡು ಪದಗಳು. ಅದಕ್ಕೆ ನೀನು ಎಂಥವನಮ್ಮ, ಉತ್ತಮ ಅಂದರೆ ತುಂಬ ಅರ್ಥವನ್ನು ಮಾಡಿದ್ದಾರೆ. ದೃಢವಾಗಿ ಇರುವನು ಭಗವಂತ ಯಾವುದರಲ್ಲೂ. ಅವನು ಹೇಳ್ತಾನೆ, ಒಂದು ಸಲ ನೀವು ವ್ರತ ಕೈಕೊಂಡ್ರೆ ಅದಕ್ಕೆ ನಾವು ರಾಮೋ ಧರ್ಮಾಭಿಭಾಷೆ ಅಂತ ಹೇಳ್ಬಿಟ್ರೆ ಆಯ್ತು. ಆ ಥರ ಉತ್ತಮ, ನೀನು ದೃಢವಾಗಿರೋನು. ಎಲ್ಲ ಯಾಕೆ ಹೇಳ್ತಾರೆ ಅಂತ ಅವನ ಹಿಂದೆ ಇಲ್ಲಿಗೆ ಅವತಾರ ಮಾಡಿ ಬಂದಿದೆಯಾ. ಆ ಥರ ಪೆರಿಯಾಯ್ ಅನ್ನಂದ್ರೆ ಎಲ್ಲರಿಗೂ ಅಂತರ್ಯಾಮಿಯಾಗಿರೋ ಪೆರಿಯಾಗಿಗೆ ತುಂಬ ವ್ಯಾಖ್ಯಾನ ಬರುತ್ತೆ. ಅದಕ್ಕೆ ಎಲ್ಲರಿಗೂ ಅಂತರ್ಯಾಮಿಯಾಗಿ ನಿಯಂತ್ರಣ ಮಾಡುವಂತಹ ಭಗವಂತ ನಮಗೆ ಅನುಗ್ರಹಕ್ಕೋಸ್ಕರ ನೀನು ಏಷನಾರಾಯಣ ಶ್ರೀಮಾನ್ ಕ್ಷೀರಾನವನಿಕೇತನಃ ನಾಗಪರ್ಯಂಗ ಮುತ್ಸೃಜ್ಯ ತ್ಯಾಗದೋ ಮುದರಾಂಪುರಿ. ನಮಗೆ ಕರುಣೆ ಮಾಡೋದಕ್ಕೆ ನೀನು ನಾಗಪರ್ಯಂಕವಾದ ನಿನ್ನ ತಿರುಪಾಟದಲ್ಲಿ ಬಿಟ್ಟು ಇಲ್ಲಿ ಬಂದಿದ್ಯಾ ಮದುವೆಗೆ. ಅದಕ್ಕೆ ಅದನ್ನ ತಿಳ್ಕೊಳ್ಳೋಣ ನೀನು ಅನ್ಬಿಟ್ಟು ಅಂತ. ನೀನು ಪರಬ್ರಹ್ಮಭೂತ ಅನ್ಬಿಟ್ಟು ಅಂತ. ಅದಕ್ಕೆ ಅಷ್ಟೇ ಅಲ್ಲ, ನೀನು ಯಾತಕ್ಕೆ ಅದು ಉಲಗೇನಿಲ್ ತೋತ್ತಮಾಯಿ ನಿನ್ನ ಶುಳವೆ. ಈ ಲೋಕದಲ್ಲಿ ನೀನು ಎಲ್ಲರಿಗೂ ಅಂದ್ರೆ ನೀ ಪರವಾಸನಾಯ ಜನ ಕಾಣೋದಿಲ್ಲ. ಕ್ಷೀರಾಬ್ದಿಯಲ್ಲಿ ಕೆಲವ್ರಿಗೆ ಮಾತ್ರ, ದೇವತೆಗಳು ಅವ್ರಿಗೆ ಮಾತ್ರ ಕಾಣದೆಯಾ. ಇಲ್ಲಿ ಎಲ್ಲರಿಗೂ ಉಲಗೇನಿಲ್ ತೋರ್ತಿ ಎಲ್ಲರೂ ನೋಡುವಂತ ನೀನು ಇಲ್ಲಿ ಬಂದು ಅವತಾರ ಮಾಡಿದೆಯಲ್ಲ, ನೀನು ಅದನ್ನ ತಿಳ್ಕೊಂಡು ನೀನು ಯಾತಕ್ಕೆ ನೀವು ಬಂದಿದ್ದು, ಇಲ್ಲಿ ನಿದ್ದೆ ಮಾಡಕ್ಕೆ ಬಂದಿದ್ದು ನಪ್ಪಿನ ಜೊತೆಯಲ್ಲಿ ಏನು ಅರ್ಥದಲ್ಲಿ. ಅದಕ್ಕೆ ನಿದ್ದೆ ಬಂದಿರೋದು ನಮ್ಮನ್ನ ಕಾಪಾಡೋಕ್ಕೆ. ನಿದ್ದೆ ಮಾಡೋದಾಗಿದ್ರೆ ಅಲ್ಲೇ ಇರ್ಬೋದಾಗಿತ್ತಲ್ಲ, ಪಾರ್ಕ್ಗಳಲ್ಲಿ ಯಾರು ಕೇಳೋರಿಲ್ಲ, ನಿಮ್ಮ ಪಾರ್ಕ್ಗಳಲ್ಲಿ ಇರ್ಬೋದಾಗಿತ್ತು. ಅದರಿಂದ ತೋತ್ತಮಾಯಿ ನಿನ್ನ ಶುಡಲೆ ಪರಂಜ್ಯೋತಿ. ಶುಡದಂತ ಜ್ಯೋತಿ, ಪರಂಜ್ಯೋತಿಸ್ ಅಂತ. ಇಲ್ಲಿ ಐದನ್ನು ಈ ಎರಡು ಪದದಲ್ಲಿ ಅನುಭವಿಸೋಣ. ಎಲ್ಲರೂ ಎರಡು ಪದದ ತೋರಿಸ್ಕೊಟ್ಟಿಲ್ಲ ಅದನ್ನ ಅನುಭವಿಸೋಣ. ಅಂದರೆ ಇನ್ನು ತೇಜ ಪುಣ್ಯ ಜ್ಯೋತಿಷಾಂ ಜ್ಯೋತಿ ಹಿಂದ ಶ್ರುತಿ ಎಲ್ಲ ಕೊಂಡಾಡುತ್ತಲ್ಲ ಅವನ. ಅದಕ್ಕೆ ಅದು ಅಂಥವನು ಈಗ ಹೇಳ್ತಾರೆ ಅಲ್ಲಿ ಅರಿವುರಾಯ ಅಂತೋ. ಅರಿವುರಾಯ ಅನ್ನೋದು ಎಬ್ಸಕ್ಕಲ್ಲ, ನಿನ್ನ ಸ್ವರೂಪವನ್ನು ತಿಳ್ಕೊಂಡು ಯಾವ್ದಕ್ಕೆ ಬಂದಿದ್ಯಾ ಅಂತ. ಈಗ ತುಗಿಲಗ ಈಗ ಹೇಳು, ನೀನು ಸುಖನಿದ್ರೆಯಿಂದ ಬಿಟ್ಟು ಹೇಳು. ಅದಕ್ಕೆ ಹೇಳ್ತಾರೆ, ನೀನು ಯಾಕೆಂದ್ರೆ ಮಾತಾಡುಣಕ್ಕೆ ಬಲಿ ತೊಳೆಯಿಂದ ಒಂದು ಭಾಷೆಕನ್ ಅಂದ್ರೆ ನೀನು ಎಂಥವ್ರು ಮಾತಾ ಅಂದ್ರೆ ಯಾರು ಮೊದಲು ಭಗವಂತ ಯಾರನ್ನು ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ವಂತೆ. ಅವರ ಮನೋಭಾವವನ್ನು ಬದಲಾಯಿಸೋ ಪ್ರಯತ್ನ ಪಡ್ತಾರಂತೆ. ಮಾತಾ ಆಗದೆ ಇದ್ದವ್ರು ಮಾತಾ ಹಾಗೂ ನೀನು ಕಂಸಾದಿಗಳು ಎಷ್ಟು ಮಾಡಿದ್ರು ಅವ್ರಿಗೆ ಆಗದೆ ಇದ್ದವ್ರು ಏನು ಮಾಡ್ತಾರೆ, ಅವರಕ್ಕೆ ಬಲಿ ತೊಲೆಯಿಂದ ಒಂದು ಭಾಷೆ. ಅದೆಲ್ಲ ಕಡೆಗೆ ಏನಾಯ್ತಂತೆ, ಭಗವಂತನ ಶಕ್ತಿಯನ್ನು ನೋಡಿ ಅವನಲ್ಲೇ ಶರಣಾಗತಿ ಮಾಡಿಕೊಳ್ಳೋ ಥರ ಬಂದು ಅಂದರೆ ಅವನ ಬಾಗಿನಲ್ಲಿ ಒಂದು ಬಳಿ ಮುಂದಿನ ಭಾಷೆಗೂ ಅದೇ ಬರುತ್ತೆ, ಅಂಗನ್ಮಾಗಿ ಅದೇ ಬರುತ್ತೆ. ಅದು ಹಾಗೆ ಬಂದು ನಿನ್ನ ಬಾಗಿನಲ್ಲಿ ನಿಂತು ಅವರು ಒಂದು ಅಂದರೆ ಆರ್ತಿಯಿಂದ ಅವ್ರು ಬಂದು ನಿಂತ್ಕೊಳ್ತಾರಲ್ಲ, ಅವರು ಶರಣಾಗಿ ಬಂದಿದ್ದಾರೆ. ಆದರೆ ಅವರು ನಿನ್ನ ಶೌರ್ಯಕ್ಕೆ ಹೆದರಿ ನಿನ್ನ ಬಾಗಿಲಿಗೆ ಬಂದು ನಿಂತಿದ್ದಾರೆ. ನಾವು ನಿನ್ನ ಗುಣಕ್ಕೆ ನಾವು ಹೋಗಿ ನಿನ್ನ ಬಾಗಿಲು ಬಂದಿದ್ದೀವಿ, ಅದೇ ವ್ಯತ್ಯಾಸ ಅಷ್ಟೇ. ನಾವು ನಿನ್ನ ಬಾಗಿಲು ಬಂದಿದ್ದೀವಿ, ಅವರು ಬಂದಿದ್ದಾರೆ. ಅವರು ನಿನ್ನ ಶೌರ್ಯಕ್ಕೆ ಹೆದರಿ ಇಲ್ಲ ನಿನ್ನಲ್ಲಿ ಪರಾಭವಗೊಳಿಸಲ್ಪಟ್ಟು ನಿಮ್ಮನೆ ಬಾಗಿಲು ಬಂದಿದ್ದಾರೆ. ನಾವು ನಿನ್ನ ಗುಣಗಳಿಗೆ ಸೋತು, ಅವರು ನಿನ್ನ ವೀರ್ಯಕ್ಕೆ ಸೋತು ಬಂದಿದ್ದಾರೆ. ನಾವು ನಿನ್ನ ಗುಣಗಳಿಗೆ ಸೋತು ನಿನ್ನ ಬಾಗಿಲು ಬಂದಿದ್ದೀವಿ ನಾವು. ಹಾಗಾಗಿ ಯಾದಕ್ಕೆ ಅಂದ್ರೆ ಅವರು ಬಂದಿರೋದು ತಮ್ಮ ಕಾಪಾಡ್ಕೊಳ್ಳೋದಕ್ಕೆ, ತಮ್ಮ ಜೀವನ ಕಾಪಾಡ್ಕೊಳ್ಳೋದಕ್ಕೆ. ನಾವು ಬಂದಿರೋದು ಪೋತಿಯಾಂ ಅಂದರೆ ಒಂದಡಿ ಪಡೆಯುವ ನಿನ್ನಲ್ಲಿ ಅಡಿ ಪಡಿ ಅಂದರೆ ಶರಣಾಗತಿ. ನಿನ್ನಲ್ಲಿ ಶರಣಾಗತಿ ಮಾಡ್ಕೊಳ್ಳೋದಕ್ಕೆ, ನಿನ್ನ ದಿವ್ಯ ಪಾದಗಳಲ್ಲಿ ಶರಣಾಗತಿ ಮಾಡ್ಕೊಳ್ಳೋದಕ್ಕೆ ನಾನು ಅಷ್ಟೇ ಅಲ್ಲ ಪೋತಿಯಾಂ. ಅದನ್ನ ಮುಕ್ತ ಕಂಡದಿಂದ ನಮಗೆ ನಮ್ಮ ಭಕ್ತಿ ಭಾವದಿಂದ ಬರ್ತದೆ ಅಂತಲ್ಲ, ಒಳ್ಳಲ್ಲಿ ಬರೋದು ಮೇಲ್ ಬಂತು ಅಂತ ನಮ್ಮ ಭಕ್ತಿ ಅಷ್ಟು ಹೊರಗಡೆ ಬರ್ತಾ ಇದೆ. ಅದರಿಂದ ನಿನ್ನ ಗುಣಗಳನ್ನು ಕೀರ್ತನೆ ಮಾಡಿ ನಿನ್ನಲ್ಲಿ ಶರಣಾಗತಿ ಮಾಡಬೇಕು. ಆಮೇಲೆ ಅದು ಗುಹೆಯಿಂದ ಸುಮ್ಮನೆ ಅಲ್ಲ, ಗುಹೆಯಿಂದ ಕಾಯಾವಚ ಮನಸ್ಸಿಂದ ಬಾಯಿನಲ್ಲಿ ಬರೋದಲ್ಲ, ಗುಹೆಯಿಂದ ಮನಸ್ಸಲ್ಲಿ ಅನುಭವಿಸಿಕೊಂಡು ನಿನ್ನ ಕಲ್ಯಾಣಗಳನ್ನು ನಾವು ಕೊಂಡಾಡಬೇಕು. ಆದರೆ ನಮ್ಮ ವ್ರತ ಪೂರ್ಣವಾಗುತ್ತೆ ಅಂತ ಮೇಲಿನ ಅರ್ಥ ಇದು. ಅದನ್ನು ಹಾಗೆ ನೆನ್ನೆ ಹೇಳಿದೆ. ಅದರಲ್ಲಿ ಹಿಂದಿನ 4 ಪಾಶುರ ಅಂಬಲಮೇ ತಣ್ಣೀರಿಂದ ಹಿಡಿದು 39 ಮನುಷ್ಯನ್ರೆ 4 ಪಾಶುರ
ಅಕಾರ, ಎರಡು ಉಕಾರ, ಮಕಾರ. ಎರಡು ಉಕಾರ ಹೇಳಿದ್ರೆ ಒಂದು ಅವರಲ್ಲಿ ಪುರುಷಕಾರ ಪ್ರಪತ್ತಿ, ಇನ್ನೊಂದು ಬಂದು ಅವರಲ್ಲಿ ಭಗವಂತನಿಗೆ ನಮ್ಮಲ್ಲಿ ಉಪಾಯ ರೂಪವಾಗಿ ಆ ಎರಡನ್ನು ಮಾಡಿ ಕಡೆ ಮಕಾರ. ಇದು ಮೂರು ಪ್ರಣವವನ್ನು ತೋರಿಸುತ್ತೆ ಅಂತ ಹೇಳಿದೆ. ಯಾಕೆಂದರೆ ಇದು ಹಾಡು ರೂಪದಲ್ಲಿ ಹೇಳಿದೆ ಗೀತೆ. ಅದೇ ಥರ ಸಾಮವೇದಕ್ಕೂ ಸಹ ಗೀತೆನೇ. ಸಾಮಗಾನ ಸಂಗೀತ ಬಂದಿದೆ ಸಾಮಗಾನದಿಂದ. ಸಾಮಗಾನ ಗೀತೆ. ಸಾಮಗಾನ ಶುರುವಾಗುವುದೇ ಪ್ರಣವದಿಂದ, ಪ್ರಣವೋಪಾಸನೆ ಶುರುವಾಗುತ್ತೆ. ಓಂ ಅಂತಾನೆ ಶುರುವಾಗುತ್ತೆ ಇದು. ಅದನ್ನ ಹೇಳಿದೆ ನಿಮಗೆ, ತೋರಿಸ್ಕೊಡ್ತೀನಿ ಅದಕ್ಕೆ. ಓಮಿತ್ಯೆ ತದಕ್ಷಣ ಉದ್ಗೀತ ಉಪಾಸೀತ ಅಂದ್ಬಿಟ್ಟು ತುಂಬ ಉದ್ದ ಬರುತ್ತೆ. ತುಂಬ ದೊಡ್ಡ ಉಪಾಸನೆ ಅದು. ಅದರಲ್ಲಿ ಒಂದು ಮಾತ್ರೆ ಕಾಲ, ಎರಡು ಮಾತ್ರೆ ಕಾಲ, ಮೂರು ಮಾತ್ರೆ ಕಾಲ ಅಂತ ಬರುತ್ತೆ. ಹಾಗಾಗಿ ಆ ಥರ ಪ್ರಣವವನ್ನು ಶ್ರುತಿಗಳು ಕೊಂಡಾಡಿದೆ, ಉಪನಿಷತ್ತು ತುಂಬ ಕೊಂಡಾಡಿದೆ, ಎಲ್ಲವೂ ಸಹ ಕೊಂಡಾಡಿದೆ ಅದು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅದು ಉದ್ಗೀತ ಉಪಾಸನೆ ಅಂತ ಹೆಸರಿಕೆ, ಆ ಪ್ರಣವೋಪಾಸನೆಗೆ. ಆ ಉದ್ಗೀತ ಉಪಾಸನೆ ಯಾವ ಥರ ಮಾಡಬೇಕು ಅಂತ ಚಾಂದೋಗ್ಯ ಹೇಳಿದೆ. ಉದ್ಗೀತ ಅನ್ನುವಾಗ ಮೂರು ಅಕ್ಷರ, ಉದ್ ಗೀತ. ಉದ್ ಗೀತ ಉದ್ಗೀತ ಆಗಿದೆ, ಉದ್ಗೀತ ಅಂತ. ಅದನ್ನ ಯಾವ ಥರ ಉಪಾಸನೆ ಮಾಡಬೇಕು ಅಂತ ಅದಕ್ಕೆ ಒಂದು ಪ್ರಾಣ, ನಮ್ಮ ಪ್ರಾಣವನ್ನೇ ನಾವು ಉತ್ ಅಂತ ಇದು ಹೇಳಿದ್ನಲ್ಲಿ ಇದೆಲ್ಲ ಇದು ಮಾಡಿ ಉತ್ ಅಂತ ಮಾಡಬೇಕಂತೆ. ವಾಕ್ ಇದೆಯಲ್ಲ ಅದನ್ನ ಗೀ ಅಂತ ಅದರಲ್ಲಿ ಉಪಾಸನೆ ಮಾಡಬೇಕು. ಅನ್ನ ಅಂದರೆ ಇಲ್ಲಿ ಸಿಗೋ ಅನ್ನ ಇದೆಯಲ್ಲ, ಅನ್ನ ಅಂತ ರೈ, ಅದನ್ನ ಥ ಅಂತ ಉಪಾಸನೆ ಮಾಡಬೇಕಂತೆ. ಆಮೇಲೆ ದೇವ್ ಅಂತ ದಿಲೋಕ ಇದೆಯಲ್ಲ, ಆ ದೇವ್ನೇ ಉತ್ ಅಂತ ಮಾಡ್ಬೇಕಂತ ಇದು. ಆಮೇಲೆ ಅಂತರಿಕ್ಷವನ್ನೇ ಗೀ, ಇನ್ನು ಅಂತರಿಕ್ಷವನ್ನೇ ಗೀ ಮಾಡ್ಬೇಕಾರೆ ಈ ಪೃಥಿವಿ ಥ, ಮೇಲಿಂದ ದೇವ್, ಅಂತರಿಕ್ಷ, ಪೃಥಿವಿ. ಅದೇ ಥರ ಸಾಮವೇದವನ್ನ ಉತ್ ಅಂತ ಮಾಡ್ಬೇಕಂತೆ, ಯಜುರ್ವೇದವನ್ನ ಗೀ ಅಂತ ಮಾಡ್ಬೇಕಂತೆ, ಋಗ್ವೇದವನ್ನ ಥ ಅಂತ. ಈ ಉದ್ಗೀತ ಅಂದ್ರೆ ಈ ತರ ಮನಸ್ಸಿನಲ್ಲಿ ಒಂದೊಂದು ಸಲ ಮಾಡ್ಬೇಕಾದ್ರೂ ಒಂದೊಂದು ಬೇರೆ ಬೇರೆ ಒಂದೊಂದು ಸಲ ಮಾಡಬೇಕು ಅಂತ. ಪ್ರಾಣವೇ ಉದ್ದ ವಾಗ್ಯ ಅಂದ್ಬಿಟ್ಟು ಅದೇ ಉಪಾಸನೆ ಮಾಡಬೇಕು. ಅದು ಮುಗಿದ ಮೇಲೆ ದೇವ್ ಉದ್ದೆ, ಆಮೇಲೆ ಅಂತರಿಕ್ಷ ಗೀ, ಪೃಥಿವಿ ಥಾ ಮಾಡಬೇಕು. ಮುಂದಿನ ಸ್ಥಳದಲ್ಲಿ ಸಾಮವೇದ ಗೀ ಉದ್, ಯಜುರ್ವೇದ ಗೀ, ಅಥವಾ ಇದು ಋಗ್ವೇದ ಥಾ ಅಂತ. ಅಥರ್ವೇದ ಋಗ್ವೇದದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಮೂರು ಅದು. ಈ ಥರ ಉಪಾಸನೆ ಮಾಡೋದು ಇದನ್ನ ಈ ಪ್ರಣವೋಪಾಸನೆಯನ್ನ ಇಲ್ಲಿ ಆಂಡಾಳಿದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಈ 21 ಇಲ್ಲಿವರೆಗೆ ನೋಡ್ರಿ. ಮೊದಲು ಇದರಲ್ಲಿ ಪೀಠಿಗೆ ಥರ ಎಲ್ಲವನ್ನು ಹೇಳಿಕೊಟ್ಟಿರೋದು, ವ್ರತದ ನಿಯಮಗಳು ಅವರು ಅಂತ. ಮುಂದಿನ ಹತ್ತಿರ ಇದರಲ್ಲಿ ಎಲ್ಲ ಭಾಗವತರೇನು ಹೇಳಿದೆ. 16 ಜನ ಅವ್ರು ಬೇಕಾಗಿದ್ದ ಅವಳಿಗೆ, ಅದು 10 ಜನನ ಅದನ್ನು ತೋರಿಸ್ತಾಳೆ. ಆಮೇಲೆ ಈ ಇದರಲ್ಲಿ ಮತ್ತೆ ಇನ್ನು 6 ಜನ ವರೆಸಿ ಆಮೇಲೆ ಆಚಾರ ನಿಷ್ಠೆಯನ್ನು ತೋರಿಸ್ಕೊಡ್ತಾಳೆ ನಂದಗೋಪನ ಮಾಡಿಕೊಟ್ಟ ಕಡೆಗೆ. ಆಮೇಲೆ 18ರಿಂದ 21 ಪ್ರಣವಾಕ ಭಗವಂತ, ಪ್ರಣವದಲ್ಲಿ ಅಡಗಿದಾನೆ ಅಂತ ಪ್ರಣವಾಕಾರ ರೂಪಿಯಾದ ಭಗವಂತ. ಅದರಲ್ಲಿ ಶ್ರೀ ಪುರುಷಕಾರ, ಶ್ರೀ ಉಪಾಯ ಭಗವಂತ ಇಬ್ಬರೂ ಸಹ ಉಪಾಲೋಪೇಯು. ಅವರು ಆಕಾರತ್ರಯ, ಭಗವಂತ ಆಕಾರದ್ವಯ, ಆಕಾರತ್ರಯ ಸಂಪನ್ನ ಮರವಿಂದ ನಿವಾಸಿನಿ ಹೇಳ್ತಾರಲ್ಲ ಆ ಥರ. ಅದಕ್ಕೆ ಉಪಾಯ, ಉಪೇಯ, ಪುರುಷಕಾರ ಇದು 3 ತಾಯಿಗೆ ಮಾತ್ರ. ಭಗವಂತನ ಉಪಾಯ ಉಪೇಯ ಎರಡೇ. ಅವನು ಆಕಾರ ದ್ವಯ ಸಂಪನ್ನ, ತಾಯಿ ಮಾತ್ರ ಆಕಾರ ತ್ರಯ ಸಂಪನ್ನ ಅವಳು. ಹಾಗಾಗಿ ಅದರಿಂದ ಶರಣಾಗತಿ ಮಾಡ್ಕೋಬೇಕು ಅಂತ ಮನೋವಾಂಛೆ ಅಂತ ಪ್ರಕಟಿಸಿದರು. ಕೆಲವರು ಶರಣಾಗತಿ ಮಾಡ್ಕೊಂಡ್ಬಿಟ್ರು ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಮುಂದೆ ಮಾಡ್ಕೊಳ್ಳೋದು ತೋರಿಸೋದ್ರಿಂದ ಇಲ್ಲಿ ಮಾಡ್ಕೊಳ್ಳೋ ವಾಂಛೆಯನ್ನ ತೋರಿಸಿದ್ರು ಅನ್ನೋದು ಹೆಚ್ಚು ಹೊಂದುತ್ತೆ. ತಪ್ಪಿಲ್ಲ ಹೇಳಿದ್ರೆ ಎಲ್ಲಾದರೂ ಶರಣಾಗತಿ ತೋರಿಸ್ಬೋದು, ತಪ್ಪಿಲ್ಲ ಅದರಲ್ಲಿ. ಅದಕ್ಕೆ ಮುಖ್ಯವಾಗಬೇಕಾದ ಮೂಲ ಮಂತ್ರ ದ್ವಯ ಎರಡನ್ನೂ ತೋರಿಸ್ಕೊಟ್ರು. ಇದರಲ್ಲಿ ಮೂಲ ಮಂತ್ರ ದ್ವಯ ಎರಡನ್ನೂ ತೋರಿಸ್ಕೊಟ್ರು. ಅದನ್ನು ಮುಖ್ಯವಾದ ದ್ವಯವೇ ನಾವು ಶರಣಾಗತಿ ಮಾಡ್ಕೋಬೇಕಾದ್ರೆ. ಹಾಗಾಗಿ ಇದನ್ನ ಈಗ 21ನೇ ಪಾಠದಲ್ಲಿ ಈಗ ನಮಃ 21ರಿಂದ 25ವರೆಗೆ ಪ್ರಣವ ಆಯ್ತಲ್ಲ ನಮಃ, ಇದು ಬಹಳ ಮಧ್ಯದ್ದು ನಡುವಂತರಲ್ಲ. ಹೇಗೆ ನನ್ನ ಹೇಳೋದಲ್ಲ ಕುತ್ತ ಬಲ್ಬುಲ್ ಅನ್ನುವಾಗ ಹೇಳುವಾಗ ಅದು ನಡುವಿರೋದು ನಮಃ. ಈ 5 ಭಾಷೆಗಳಲ್ಲಿ ನಮಃ ಪ್ರಾರ್ಥವನ ಅಂದರೆ ಆಕಿಂಚನ್ಯ ಅನನ್ಯ ಗತಿತ್ವ ಅದನ್ನ ತೋರಿಸಿದ್ರು. ವಿಶೇಷವಾಗಿ ಇದನ್ನು ತೋರಿಸ್ಕೊಡ್ತಾರೆ. ನಾವು ನಮ್ಮವರಲ್ಲ, ನಾನು ನಮ್ಮೆಲ್ಲ ಅನ್ನೋರೆಲ್ಲ ತೋರಿಸ್ಕೊಡ್ತಾರೆ. ಯಾಕಂದ್ರೆ ಇದು ಬೇಕಾಗಿದ್ದು ಮುಖ್ಯವಾಗಿ ಶರಣಾಗತಿಗೆ ಬೇಕಾಗಿದ್ದು. ಜೀವನ ಸ್ವರೂಪದೊಳಗೆ ಬೇಕಾದ್ರೆ ನಾನು ಇರುವ ವಸ್ತುವು ನಮ್ದಲ್ಲ, ನಾನು ನಮ್ದಲ್ಲ, ನಂದು ಯಾವುದೂ ಇಲ್ಲ, ಇದೇ ಬರಬೇಕಾಗಿದ್ದು ನಮಃ ಅರ್ಥ ಅದು. ಅದನ್ನ ಈ 5 ಭಾಷೆಗಳಲ್ಲಿ ಅದ್ಭುತವಾಗಿ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ನಚಿಕೇತ ಸಹ ನಚಿಕೇತ ಉಪದೇಶ ಮಾಡ್ತಾನೆ. ಅವನ ಪರತತ್ವ ಯಾವಾಗ ಕೇಳುವಾಗ ಹೇಳ್ತಾನೆ. ಅದಕ್ಕೆ ನಿನಗೆ ಒಂದೇ ಒಂದು ಅಕ್ಷರದಲ್ಲಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಪರತತ್ವ ಹೇಳೋದು ಸುಲಭ ಅಲ್ಲ. ಒಂದೇ ಒಂದು ಅಕ್ಷರದಲ್ಲಿ ನಿನಗೆ ಹೇಳ್ತೀನಿ. ಯಾವ್ದಂತ ಹೇಳ್ತಾರೆ ಅದಕ್ಕೆ ಓಂ ಅಂತ ಅವನ ಪದವೇ ನೋಡು ಅಂತ. ಅದಕ್ಕೆ ಹೇಳ್ತಾನೆ ಸರ್ವೇ ವೇದಾ ಯತ್ಪದ ಆಮನಂತಿ. ಯಾವ ಎಲ್ಲ ವೇದಗಳು ಯಾವ ಪದವನ್ನ ಆಮನಂತಿ ಕೊಂಡಾಡುತ್ತೋ ಹೇಳ್ತೋ
ಆಮೇಲೆ ತಪಾಂಸದ ಸರ್ವಮಾಡಿದ ಯದ್ವದಂತಿ, ಋಷಿಗಳು ಮುನಿಗಳು ತಪಸ್ಸೆಲ್ಲ ಮಾಡಿ ಅವ್ರು ಕಂಡುಕೊಂಡಲ್ಲ, ಅವರೆಲ್ಲ ಏನು ಹೇಳಿದ್ರು, ಏನು ಅಂತ ಹೇಳ್ತಾರೋ, ಯಾವ ಪರಾತ್ ಯಾವ್ದು ಅಂತ ಹೇಳ್ತಾರೆ. ಆಮೇಲೆ ಯದಿಚ್ಛಂದೋ ಬ್ರಹ್ಮಚರನ್ ಚರತಿ ಅನ್ನಂದ್ರೆ ಯಾರು ವೇದಾಧ್ಯಯನ ಮಾಡಿ ಬ್ರಹ್ಮಚರ್ಯ ಆಚಾರ್ಯಗಳಲ್ಲಿ ವೇದಾಧ್ಯಯನ ಮಾಡಿ ಯಾವ ಕಡೆಗೆ ತಿಳ್ಕೋಬೇಕಾದ ಒಂದು ವಸ್ತುವನ್ನು ತಿಳ್ಕೊಳ್ತಾರೋ, ಯಾವ್ದನ್ನು ತತ್ತೇ ಪದಂ ಸಂಗ್ರಹೇಣ ಪ್ರವೀಣಿ, ಅದನ್ನ ಸಂಗ್ರಹವಾಗಿ ಒಂದು ಹೇಳ್ತಾರೆ. ಏನಂದ್ರೆ ಓ ವಿದ್ಯೇಕತೆ ಅಷ್ಟೇ ಹೇಳ್ತಾನೆ. ಓ ಮತ್ತು ಭಗವಂತ ಬ್ರಹ್ಮನಿಗೆ ಎಲ್ಲ ಅಂದ್ರೆ ನಮ್ಮ ತರ ಸಂತೆ ಮಾಡಲಿಲ್ಲಂತೆ, ಕರೆದಾಗ ಕೂತ್ಕೊಂಡ ಪ್ರಣಾಮ ಉಪದೇಶ ಮಾಡ್ಬಿಟ್ಟ ಓಂ ಅಂತ. ಉಪಾಸನೆ ಮಾಡುವಾಗ ಎಲ್ಲ ವೇದಗಳು ಬಂದ್ಬಿಡ್ತಾವೆ ನಮಗೆ ಆ ಥರ. ಅದಕ್ಕೆ ಓಂ ಇತ್ಯೇತದೆ ಎಲ್ಲವೂ ಅದ್ರಲ್ಲಿ ಬರುತ್ತೆ. ಅದು ಹೇಳ್ತಾನೆ ಹೇಗೆ ಪ್ರಣವ ಬಂತು ಅಂತ ಹೇಳ್ತಾನೆ ಅವನು 100 ವೇದಗಳನ್ನು ಕಡೆದಂತೆ. ಈ ಅಥರ್ವೇದ ಋಗ್ವೇದ ಸರಿಬಿಡುತ್ತೆ. ಒಂದೊಂದು ವೇದವನ್ನು ಕಳೆಯುವಾಗ ಋಗ್ವೇದ ಕಳೆಯುವ ಅಕಾರ ಬಂದಂತೆ, ಯಜುರ್ವೇದವನ್ನು ಕಳೆಯುವಾಗ ಉಕಾರ ಬಂದಂತೆ, ಸಾಮವೇದ ಕಳೆಯುವಾಗ ಮಕಾರ ಬಂದಂತೆ, ಮಕಾರ ಬಂದಂತೆ. ಆ 3 ಸೇರಿ ಅದು ಓಂ ಅಂತಾಯಿತು ಅಂದ್ಬಿಟ್ಟು ಹೇಳ್ತಾರೆ. ಆ ಕಡೆಗೆ ತುಂಬ ಇನ್ನೂ ಇದನ್ನು ಹೇಳ್ತಾರೆ. ಹಾಗಾಗಿ ಓಮಿತ್ಯ ಓಂ ಅಂದ್ಬಿಟ್ಟ ಅಂದರೆ ಎಲ್ಲವೂ ಅದರಲ್ಲೇ ಬರುತ್ತೆ. ಅದಕ್ಕೆ ತೈತ್ರೋಪನಿಷತ್ತಲ್ಲಿ ನಾವು ಆತ್ಮ ಸಮರ್ಪಣೆ ಮಾಡಿ ಓಮಿತ್ಯಾತ್ಮಾನಂಜೀತ ಅಂತ ಹೇಳ್ತಾರೆ. ಓಮಿತಿ ಆತ್ಮಾನ, ಭಗವಂತನಲ್ಲಿ ಓಂ ಅಂದ್ಬಿಟ್ಟು. ಅದಕ್ಕೆ ಪ್ರಣವೋ, ಅದರಲ್ಲಿ ಮುಂಡಪದಲ್ಲಿ ಇನ್ನೊಂದು ಇರುತ್ತೆ. ಪ್ರಣವೋಧಮ ಶರೋಕ್ಯಾತ್ಮ ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಯವ್ಯಂ. ಬ್ರಹ್ಮದ ಶರಸಿ ಬಿಲ್ಲೆ ಪ್ರಣವಂತೆ, ಪ್ರಣವಾಕಾರದಲ್ಲಿ ಇದೆಯಲ್ಲ, ಅದರಲ್ಲಿ ಆತ್ಮಾನು ಬಾಣವನ್ನು ಇಡಬೇಕಂತೆ. ಇಟ್ಟು ಭಗವಂತನ ಪಾದಗಳಲ್ಲಿ ಇಡಬೇಕಂತೆ. ತನ್ಮಯೇನ ಅಂದರೆ ಆಗಿಂಜನ ಅನಗತಿತ್ವ ಎಲ್ಲ ಬೇರೆ ಹೃದಯ ಕೊಡ್ಬೇಕಂತ. ಅದಕ್ಕೆ ಸ್ವಾಮಿ ಇದನ್ನ ಹೇಳಬೇಕು. ಹಳೆ ಕಾಲದಲ್ಲಿ ಅರುಳುವರದ ನಿಲೆಯಲ್ಲಿ ಅಂಬೆರಣ ನಮಿಂದೇನೆ ಅಂದ್ಬಿಟ್ಟು ಸ್ವಾಮಿ ಅದ್ಭುತವಾಗಿ ಸ್ವಾಮಿ ಎಲ್ಲವನ್ನೂ ಹೇಳಿದ್ದಾರೆ. ಅದರಲ್ಲಿ ಅಂದರೆ ಅಂಬುದರ ನಾನು ನಿನ್ನ ಭಾಗ ಬಿದ್ದೆ ಅಂದ್ಬಿಟ್ಟು ಅಂತ ಈ ಹೇಳ್ಬೇಕಾದ್ರೆ ಈ ಪ್ರಣವೋದಮ ಶರಕ್ಯಾತ್ಮ ಮಂತ್ರವನ್ನ ಅದರಲ್ಲಿ ಒಂದೇ ಇದರಲ್ಲಿ ಹೇಳ್ಬಿಟ್ರು. ಅದಕ್ಕೆ ಹಾಗಾಗಿ ಇವಾಗ ನಮಗೆ ರಸಾನುಭವ ನಮಃನೇ. ನಮಗೆ ಪ್ರಣವಕ್ಕಿಂತ ಭಗವಂತನಿಗಿಂತ ರಸಾನುಭವ ಎನ್ನುವುದು ನಮ್ಮ ಇಟ್ಕೊಳ್ಳೋದು. ನಾನು ನನ್ನವನಲ್ಲ ಅಕಿಂಚನಿಗೆ ಅದೇ ರಸ. ಆ ರಸ ಅನ್ನೋದಕ್ಕೆ ಇದರಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕೆ ಆಳವಂದಾರು ಅದಕ್ಕೆ ಹೇಳ್ತಾರೆ. ಏನಪ್ಪ ಅಂದರೆ ಇದು ಅಂದರೆ ಆಕಿಂಚಿನ್ಯ ಬಹಳ ಮುಖ್ಯವಾದದ್ದು. ಅನನ್ಯಗತಿತ್ವ ಆಕಿಂಚಿನ್ಯ. ಅದಕ್ಕೆ ಆಳವಂದಾರು ನಧರ್ಮವಿಷ್ಟೋಸ್ಮಿ ನಚಾತ್ಮವೇದಿ ನವಕ್ತಿಮಾನ್ ಚರಣಾರವಿಂದೆ ಅಕಿಂಚನೋ ನಿನಂಜಗತಿ ಶರಣ್ಯ ತ್ವತ್ಪಾದಮೂಲಂ ಶರಣಂ ಪ್ರಪದ್ಯೆ. ಈ ಭಾಷೆಗೆ ಕಥೆ ಅದಕ್ಕೆ ಆಕಿಂಚಿನ್ಯ ಅನನ್ಯಗತಿತ್ವ ಈ ಎರಡೂ ತೋರಿಸ್ತಾರೆ. ಒಂದೇ ಒಂದು ಪದದಲ್ಲಿ ಎರಡನ್ನೂ ತೋರಿಸ್ಕೊಡ್ತಾಳೆ ಅದಕ್ಕೆ. ಅನ್ನಂದ್ರೆ ಅದು ನಮಗೆ ನಾನು ಯಾವ ಧರ್ಮದಲ್ಲೂ ನನ್ನ ನೆಲೆ ನಿಂತಿಲ್ಲ, ನನಗೆ ಆತ್ಮವನ್ನೂ ತಿಳ್ಕೊಂಡು ಎಲ್ಲ ಸುಮ್ಮನೆ ಹೇಳೋದವರು ಅವೆಲ್ಲ ತಿಳ್ಕೊಂತಲ್ಲ, ನನಗೆ ಗೊತ್ತೇನೂ ಇಲ್ಲ. ಆದರೆ ನಿನ್ನ ಇದರಲ್ಲಿ ನನಗೆ ಒಂದು ಮಾತ್ರ ಇದೆ, ಆಕಿಂಚಿನ್ಯ. ನನಗೆ ಬೇರೆ ಉಪಾಯ ತಿಳಿಯೋದು ಆಕಿಂಚಿನ್ಯ, ನಿನ್ನ ಬಿಟ್ಟರೆ ಬೇರೆ ಇಲ್ಲದು ಆನಂದಗಿತ್ತು. ಇದು ತಿಳ್ಕೊಂಡಿದ್ದೇನೆ, ಬಾಕಿ ಏನು ಗೊತ್ತಿಲ್ಲ. ಅದರಿಂದ ನಿನ್ನ ಪಾದದಲ್ಲಿ ಶರಣಾಗಿ ಮಾಡ್ಕೊಂಡಿದ್ದಾರೆ. ನೀನೇ ಎಲ್ಲ ಬಾಕಿ ಗೋರನ್ನು ಫಿಲಪ್ ದಿ ಬ್ಲಾಂಕ್ಸ್ ಅಂತ ನೀನೇ ಫಿಲಪ್ ಮಾಡ್ಕೊಂಡು ನನಗಿರೋ ಥರ ಮಾಡ್ಕೊಂಡ್ಬಿಡೋ, ನನಗೆ ಯಾವುದೂ ಇಲ್ಲ ಅನ್ಬಿಟ್ಟು ಅಂತ. ಅದೇ ಥರ ಇವ್ರು ತೊಂದರೆ ಪಾಡು ಅಂತ ಹೇಳ್ತಾರೆ. ಇವರು ತಿರುಮಾಲ ಹೇಳ್ತಾರೆ, ಊರಿಲೇನ್ ಕಾಣಿ ಇಲ್ಲೈ ಗುರವನ ತೋರನಿಲ್ಲೈ ಪಾರಿನಿನ್ ಪಾದ ಮೂಲಂ ಪತ್ತಿಲೇನ್ ಪರಮಮೂರ್ತಿ ಅನ್ಬಿಟ್ಟು ಅಂತ. ಬೇರೆ ಯಾರು ಇಲ್ಲ, ನನಗೆ ಬಂಧುಗಳು ಇಲ್ಲ, ನೀನೇ ಎಲ್ಲ ಬಂಧು ನಮಗೆ. ಅವನಿಗೆ ಭಗವ ಶ್ರುತಿನೇ ಹೇಳ್ತಾರೆ, ಬಂಧುಂ ಸತಾಂ ಅಂತ. ಅವನಿಗೆ ಎಲ್ಲರಿಗೂ ಜೀವಾತ್ಮನಿಗೆ ಯಾವಾಗಲೂ ಬಂಧುವಾಗಿರೋ ಭಗವಂತ ಒಬ್ಬನೇ ಅಂತೆ. ಈಗಿರೋ ಬಂಧುತ್ವ ಈ ಜನ್ಮ ಕೊಡೋಗ್ಬಿಡುತ್ತೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸ್ನೇಹಿತರು ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಬೇರೆಯವರಿಗೆ ಯಾರಿದ್ರು ಗೊತ್ತಿಲ್ಲ. ಮುಂದೆ ಇರೋ ಬೇಡ, ಮುಂದೆ ಯಾರಾಗಿದ್ದ ಅಂದರೆ ಆಗ ಅವರಿಗೆ ಯಾರು ಇರ್ತಾರೋ ಗೊತ್ತಿಲ್ಲ. ಹಾಗಾಗಿ ಯಾವಾಗಲೂ ಯಾರಪ್ಪ ಅಂದರೆ ಬಂಧುಂ ಸತಾಂ ಅಂತ ಒಂದು ಪದ ಹೇಳ್ಬಿಡ್ತು. ಯಾವಾಗಲೂ ನಮ್ಮ ಬಂಧುವಾಗಲು ಭಗವಂತ ಒಬ್ಬನೇ. ಯಾಕಂದರೆ ಈ ಅಂತರಾತ್ಮ ಕೂತಿರ್ತಾನಲ್ಲ, ಅವನು ಯಾವ ಜನ್ಮ ನೀವು ಮೊದಲನೇ ಜನ್ಮದಿಂದ ಹಿಡಿದು ನೀವು ಶರಣಾಗತಿ ಮಾಡ್ಕೊಂಡು ಮೋಕ್ಷ ಹೋಗೋವರೆಗೆ ನಿಮ್ಮೆಲ್ಲ ಇರ್ತಾನೆ. ಶರಣಾಗತಿ ಮಾಡ್ಕೊಂಡ್ರೆ ಇನ್ನೂ ನಿಮ್ಮ ಕಡೆಯವರೆಗೂ ನೀವು ಬುದ್ಧಿ ಬರೋವರೆಗೂ ಇನ್ನೇ ಇರ್ತಾನೆ. ಅವನು ಯಾವಾಗಲೂ ಸತಾಂ ಬಂಧು ಅವನು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಕದರ್ಗಿಂದ್ರೆ ಏನಂತಾರೆ ಪಾಪ ಆ ಥರ ಇದ್ದಾರೆ ಅಂದ್ಬಿಟ್ಟು ಅಂತಾರೆ. ಹಾಗಾಗಿ ಈ ಇದರಲ್ಲಿ ಏತ ಕಲಂಗಳು ಅನ್ಬೇಕಾದ್ರೆ ಎದುರುಗೊಂಗಿ ಮೀದಲಿಪ್ಪ ಅಂತಂದರೆ ಅದರಲ್ಲಿ ಧ್ವನ್ಯಾರ್ಥದಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ಆಚಾರ್ಯರಿಗೆ ತಗೊಂಡಿದ್ದಾರೆ ಸ್ವದೇಶದಲ್ಲಿ. ಆಚಾರ್ಯರು ಇಲ್ಲಿ ಏತ ಕಲಂಗಳು ಅನ್ನೋದು ಶಿಷ್ಯರು, ಏತ ಕಲಂಗಳು ಅನ್ನೋದು ಶಿಷ್ಯರು. ಆಮೇಲೆ ಬಾಲುಷೋಡಿಯಂ ಪಶುಕಲ್ ಅನ್ನೋದು ಆಚಾರ್ಯರು. ಇಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಂತಂದರೆ ಇಲ್ಲಿ ಶಿಷ್ಯರು
ಆಚಾರ್ಯರಿಗೆ ಆ ಥರ ಶಿಷ್ಯರು ಆಸೆ ಕೊಡ್ತಾರಂತೆ. ನಾನು ಎಷ್ಟು ಕೊಟ್ಟರು ಅದು ಸಾಲದು ಅಂತ ಇನ್ನೂ ಪಾತ್ರ ಹಿಡಿಬೇಕು ಅಂತ. ಅಂದರೆ ಎರಡರ ಅರ್ಥ. ಒಂದು ಆಚಾರ್ಯರು ಆ ಥರ ನಾನು ಎಷ್ಟು ನಾವು ಜ್ಞಾನವನ್ನು ಕೊಟ್ಟರು ಸ್ವೀಕಾರ ಮಾಡೋ ಮನೋಭಾವವುಳ್ಳಂತಹ ಸಚ್ಚಿಷ್ಯರು ಬೇಕು ನಮಗೆ. ಶಿಷ್ಯರಿಗೆ ಏನಂತ ಅಂದರೆ ಆಚಾರ್ಯ ಕೊಡೋದು ನಮ್ಗೆ ತುಂಬಿ ಮೇಲೆ ಹೋಗ್ತಾ ಇದೆಯಲ್ಲ, ನಾವು ಗ್ರಹಿಸ್ಕೊಳಕ್ಕಾಗಲ್ಲ ಅಂತ ಭಾವನೆ ಇರ್ಬೇಕಂತೆ. ಅವ್ರು ಕೊಟ್ಟು ನನ್ನ ದಾಟಿ ಹೋಗ್ತಾ ಇದೆ, ಪೂರ್ಣ ಗ್ರಹಿಸ್ಕೊಳಕ್ಕಾಗ್ತಾ ಇಲ್ಲ ಆ ಮನೋಭಾವ ಇರ್ಬೇಕಂತೆ. ಅದಕ್ಕೆ ಎದಿರ್ಕೊಂಗಿ ನೀನಲಿಪ್ಪ ಅನ್ಬೇಕಾದ್ರೆ ಅಂತಾರೆ ಆಚಾರ್ಯರು ಮಾತಾದೆ ಅನ್ನುವಾಗ ತುಂಬ ಮಾಡ್ತಾರೆ. ಪಾಲ್ಶರಿ ಅಂತ ಎಲ್ಲ ಅರ್ಥಗಳನ್ನು ಕೊಡ್ತಾರೆ. ಮಾತಾದೆ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಬಂದಿರೋದು. ನಮ್ಮ ಸಂಪ್ರದಾಯದಲ್ಲಿ ಅಂದರೆ ಆ ಮುನಿಗಳಿಂದ ಆಚಾರ್ಯ ಮೊದಲು ಸ್ಮೃತಿ ಬಂತು, ಎಲ್ಲ ಋಷಿಗಳು ಮಾಡಿದ್ರು. ಪರಾಶರು, ವೇದವ್ಯಾಸರು ಎಲ್ಲ ಬ್ರಹ್ಮಸೂತ್ರವನ್ನು ಬರೆದ್ರು. ಅಲ್ಲಿಂದ ಹಾಗೆ ಬಂದರು. ಈ ಕಡೆ ತಗೊಂಡ ಅಂದರೆ ನಾಥಮುನಿಗಳಿಂದ, ನಮ್ಮ ನಾಥಮುನಿಗಳಿಂದ ನಮಗೆ ಇದೆಲ್ಲ ಬಂತು. ಅದು ಯಾವ ಥರ ಕ್ರಮವಾಗಿ ಹೊಂದಿದೆಯೋ ಅದನ್ನು ಮಾತಾದೆ, ಆ ಕ್ರಮವನ್ನು ತಪ್ಪಿಸಿದೆ ಅಂದರೆ ಅದರಲ್ಲಿ ಯಾವ ಥರ ಅರ್ಥ ಮಾಡಿದಾರೋ ಅಂದರೆ ಬೇರೆ ಥರ ಈಗೆಲ್ಲ ನೋಡಿದ್ದೀವಿ. ಬೇರೆ ಪಾಷಂಡ ಮತಗಳೆಲ್ಲವೇ ವೇದವನ್ನು ಒಪ್ಪದೇ ಇರೋ ಮತ ಇದೆ, ವೇದ ಒಪ್ಪದೇ ಇರೋ ಮತವೂ ಸಹ ವೇದವನ್ನು ತಪ್ಪಾಗಿ ಅರ್ಥ ಮಾಡ್ತಾ ಇಲ್ಲ, ಮಾತಿ ಅವರು. ಅದಕ್ಕೆ ನಮ್ಮ ಮತ ನಿರ್ಮಾತ ಸಿದ್ಧಾಂತ ಮಾತಾದೆ. ಇನ್ನು ಇದು ತೋರಿಸ್ತೀನಿ ನಿಮಗೆ ಹೇಗೆ ಮಾತಾದೆ ಅನ್ನೋದು ನಮಗೆ ಹೊಂದುತ್ತೆ ಅನ್ನೋದು ಬರೀ ಅತಿಶಯೋಕ್ತಿ ಹೇಳೋದಲ್ಲ, ಹೊಂದುತ್ತೆ ಅನ್ನುವಾಗ ಹೇಳ್ತಾರೆ. ಅದರಲ್ಲಿ ಶಂಕರರು ಮಾಡೋ ಅದ್ಭುತವಾಗಿ ಪೀಠಿಗೆ ಹಾಕಿದ್ದಾರೆ, ಮಾಧುರರು ಹಾಕಿದ್ದಾರೆ. ಅವ್ರ ಶಂಕರರ ಪೀಠಿಗೆ ಹಾಕಬೇಕಾದ್ರೆ ಸಿದ್ಧಾಂತ ಮಾಡ್ಬಿಡ್ತಾರೆ ಮೊದಲು. ಬ್ರಹ್ಮ ನಾನು ಬ್ರಹ್ಮ ಅಹಂ ಬ್ರಹ್ಮೋಸ್ಮಿ, ಬ್ರಹ್ಮ ಇದು ಯಾರು ಇಲ್ಲ, ಲೋಕ ಇಲ್ಲ ಅಂದ್ಬಿಟ್ರು ಅಂತ ಅದೇ ಹೇಳ್ತಾರೆ. ಆ ಸಿದ್ಧಾಂತ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಮಾಧುರು ಅದೇ ಥರ ನಾನು ಎಲ್ಲವೂ ತಿಳ್ತೀನಿ, ನಾನು ವ್ಯಾಖ್ಯಾನ ಮಾಡ್ತೀನಿ, ತಪ್ಪಿಲ್ಲ ಅದು. ಆದರೆ ನಮ್ಮ ಭಾಷೆಗಾರ ಸಿದ್ಧಾಂತ ಹೇಳಿಲ್ಲ. ಶ್ರುತಿ ಹೇಳುತ್ತೆ, ಇದು ಹೇಳುತ್ತೆ, ಇದರಿಂದ ಡಿರೈವೇಟಿವ್ ನಮ್ಮದು, ಇದರಿಂದ ಬರೋ ಸಿದ್ಧಾಂತ ನಮ್ಮದು. ನಾವು ಸಿದ್ಧಾಂತ ಮಾಡ್ಕೊಂಡು ಅರ್ಥ ಮಾಡಕ್ಕೆ ಹೋಗಲಿಲ್ಲ. ಆ ವೇದಗಳಲ್ಲಿ ಉಪನಿಷತ್ ಏನು ಹೇಳಿದೆವು ಹಾಗೆ ಅಂದರೆ ಒಂದಕ್ಕೊಂದು ವಿರೋಧ ಬಂದರೆ ಯಾವ ಒಂದು ಸಿದ್ಧಾಂತ ಇದಕ್ಕೆಲ್ಲಕ್ಕೂ ಹೊಂದುತ್ತೋ ಅದು ನಮ್ಮ ಸಿದ್ಧಾಂತ ಅಂತ ತೋರಿಸ್ಕೊಡ್ತಾರೆ. ಅದನ್ನು ಅದೇ ಎರಡು ವ್ಯತ್ಯಾಸ ಅದಕ್ಕೆ ಅದನ್ನು ಅನುಭವಿಸೋಣ ಮುಂದೆ ಇದರಲ್ಲಿ ಹೇಳ್ತೀನಿ. ಅದಕ್ಕೆ ಹಾಗೆ ಅವನು ಇದನ್ನು ಎರಡು ನಂದ ಅತ್ಯಂತ ಉದಾರಿ, ಕೃಷ್ಣನ ಉದಾರಿ. ಕೇಳೋವನ್ನೇ ಉದಾರಿ ಇಲ್ಲ ಅವನು, ಉದಾರ ಸರ್ವೈತೆ ಅಂದ್ಬಿಡು ಅಂತ ಯಾರು ಉದಾರ. ಅದೇ ಜ್ಞಾನಿಗೂ ಅಂತ ಹೇಳ್ತಾನೆ. ಆತ್ವ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚಬರದರ್ಶವ ಆತ್ವ ಜಿಜ್ಞಾಸು ಅರ್ಥಾರ್ಥಿ ಎಲ್ಲರೂ ಕೊಡ್ತಾರೆ. ಆದರೆ ಜ್ಞಾನಿ ಮಾತ್ರ ನನಗೆ ಇಷ್ಟವಾದನ್ನು ಕೇಳ್ತಾನೆ, ಬೇರೆಯವರು ತಮಗೆ ಇಷ್ಟವಾದನ್ನು ಕೇಳ್ತಾರೆ. ಜ್ಞಾನಿ ನನಗೆ ಇಷ್ಟವಾದದ್ದನ್ನು ಕೇಳ್ತಾನೆ ಭಗವಂತ. ಅದಕ್ಕೆ ಜ್ಞಾನಿದು ಆತ್ಮೈವ ಮೇಮತವಂತ. ಯಾಕೆ ಕೇಳ್ತಾನೆ? ನನಗೆ ಇಷ್ಟವಾದದ್ದು ಏನು ಕೇಳಿದ್ರು ಕೊಡ್ತಾನೆ ಭಗವಂತ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾಕೆ ದೇವತಾಂತರ ಹೋಗಬೇಡಿ ಅಂದರೆ ನಿಮ್ಗೆ ಏನು ಬೇಕೋ ಅದೆಲ್ಲ ಭಗವಂತನೇ ಕೊಡ್ತಾನೆ, ಅದಕ್ಕೋಸ್ಕರ ಹೋಗಬೇಕಾಗಿಲ್ಲ. ಆದರೆ ಅತ್ಯುತ್ತಮವಾದದ್ದು ಅತ್ಯುತ್ಕೃಷ್ಟವಾದ ಫಲ ಮೋಕ್ಷ. ಆ ಮೋಕ್ಷವನ್ನು ಕೇಳ್ಕೊಳ್ಳಿ. ಅದಕ್ಕೆ ಇದನ್ನು ಕೇಳ್ಕೊಳ್ತೀರ ಬೇರೆ ಇದೆಲ್ಲ ಅದಕ್ಕೋಸ್ಕರನೇ ಬೇರೆ ಯಾವನು ಕೇಳ್ಕೋಬೇಡಿ ಅರ್ಥ ಏನಂದರೆ ಆನುಷಂಗಿಕವಾಗಿ ಕೊಡ್ತಾನೆ. ನೀವು ಕೇಳ್ಕೊಳ್ಳದೆ ಇದ್ರು ನೀವೇನು ಹೆದರ್ಕೋಬೇಕಾಗಿರೋ ಮೋಕ್ಷ ಕೊಟ್ಬಿಟ್ಟು ನಮಗೆ ಇದೆಲ್ಲ ತೆಗೆದುಕೊಡ್ತಾರೆ ಬೇಡಿ. ಆನುಷಂಗಿಕವಾಗಿ ನಮಗೇನು ಬೇಕೋ ಎಲ್ಲವನ್ನು ಭಗವಂತ ಕೊಡ್ತಾನೆ. ವಿಭೀಷಣ ಭಗವದ್ಗತನ್ನೇ ರಾಜ್ಯ, ನನಗೆ ರಾಜ್ಯ ಎಲ್ಲ ಬಿಟ್ಟು ಬಂದೆ ಅಂತ, ನಿನ್ನ ಶರಣಾಗತಿ ಬೇಕು ಅಂತ ಅವನಿಗೆ ಮೊದಲು ರಾಜ್ಯವನ್ನೇ ಕೊಟ್ಟ. ಅವನು ಕೇಳಿಲ್ಲ, ರಾಜ್ಯವನ್ನೇ ಕೊಟ್ಟ, ಕಡೆಗೆ ಮೋಕ್ಷವನ್ನು ಕೊಡ್ತಾನೆ ಅವನಿಗೆ. ಹಾಗೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಉದಾರಿ ಅವನು. ಅದಕ್ಕೆ ಉದಾರ ಆದರೂ ಸಹ ನಮ್ಮನ್ನ ಕೇಳೋದ್ರಿಂದ ಉದಾರಿ ಇದ್ದಾನಂತೆ. ಕೇಳ್ಕೊಂಡ್ರಲ್ಲ ನನ್ನ ಅಂತ. ಅದೇ ಥರ ನಾವು ಶರಣಾಗತಿ ಮಾಡಿಕೊಂಡ್ರೆ ಉದಾರಿ ಇದ್ದಾನಂತೆ. ಅವನಿಗೆ ತನಗೆ ಬೇಕಾಗಿದ್ದು ಅಂದ್ಬಿಟ್ಟು ಅಂತ. ಹಾಗೆ ಆಮೇಲೆ ಹೇಳ್ತಾರೆ ಅದಕ್ಕೆ ಹೇಗೆ ಭಗವಂತ ಪರಮಪದಲ್ಲಿದ್ದ. ಪರಮಪದಲ್ಲಿರುವಾಗ ನಿತ್ಯವೂ ಮುಕ್ತರು ಅಷ್ಟೇ, ಬೇರೆ ಯಾರು ಅವನಿಗೆ ಅನುಭವಿಸೋಕ್ಕಾಗೋದಿಲ್ಲ. ಅವಾಗ ಇದು ಸರಿಯಿಲ್ಲ ಅಂತ ಪ್ರತಿ ಮಂಡಲದಲ್ಲೇ ಇರುವಂಥ ಕ್ಷೀರಾಬ್ದಿಗೆ ಬಂದ. ಕ್ಷೀರಾಬ್ದಿಗೆ ಬಂದರೂ ಅಲ್ಲೂ ಲಿಮಿಟೆಡ್ ಎಂಟ್ರಿ, ಅಲ್ಲೂ ಸಹ ದೇವತೆಗಳು ಅವ್ರು ಮಾತ್ರ ಹೋಗೋದಕ್ಕಾಗುತ್ತೆ, ಬೇರೆಯವ್ರ ದಾರಿ ಇಲ್ಲ. ಋಷಿಗಳು ಹೋಗ್ಬೋದು, ಬೇರೆ ಯಾರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವತಾರ ಮಾಡ್ಕೊಂಡು ಇಲ್ಲಿ ಬಂದಿದ್ದಾನೆ ಭಗವಂತ, ನಮ್ಗೆಲ್ಲವನ್ನೂ ಸಹ ಬಿಡೋದ. ಅದಕ್ಕೆ ಬಂದವನು ಏನಂತಂದರೆ ಅದೇ ಥರ ಹೇಗೆ ಇಲ್ಲಿ ನಂದವನದಲ್ಲಿ ಹಸುಗಳು ಹಾಲನ್ನು ಕೊಡುತ್ತೋ ಅದೇ ಥರ ಕರುಣೆ ನಮಗೆ ದಯಾಶಕ್ತಿಗೆ ನೋಡಿದಾರಲ್ಲ ಹಾಗೆ ಸುರಿಸ್ತಾ ಇದ್ದಾನೆ. ನಾವು ಹೋಗ್ಬೇಕಷ್ಟೇ. ಆ ಸೋಮಸವನ ಅಂತ ಹೇಳಿದ್ರಲ್ಲ ಪರಾಟದಲ್ಲಿ, ಆ ಸೋಮಸವನದಲ್ಲಿ ತಗೊಂಡು ಹೋಗ್ತಾರೆ, ಸುರಿತಾ ಇರುತ್ತೆ. ಹೋದ ತಕ್ಷಣ ಈಗಿನ ಇದೆಲ್ಲ ಆ ಥರ ಯಾರಾದ್ರೂ ಹೋದ್ರೆ ಸುರಿತಂತೆ, ಈಚೆ ಮುಂದೆ ನಿಂತ ಹೋಗ್ತಂತೆ. ಇವಾಗ ಟ್ಯಾಪ್ ಕೈ ಇಟ್ಟರೆ ಬರ್ತಲ್ಲ, ಅದು ಇವಾಗ ಆಗಲೇ ಅಲ್ಲಿದೆ, ಅಪರಾಧಿತ ಪೂರ್ಣಲ್ಲಿದೆ. ಆ ಸೋಮಸವನದಲ್ಲಿ ಮುಕ್ತಿ ಜೀವ ಹೋದಾಗ ಅವನಿಗೆ ಬ್ರಹ್ಮದ ಗಂಧ ಬರಬೇಕೆಲ್ಲ ಮಾಡ್ತಂತೆ. ಹಾಗೆ ಹೊತ್ತು ನಿಂತ ಹೋಗುತ್ತೆ. ಹಾಗೆ ಭಗವಂತ ಇಲ್ಲಿ ಬಂದು ಕೊಡೋದಕ್ಕೆ ಇದ್ದಾನೆ.
ನಾವು ಅವ್ನು ಕೆಳಗಡೆ ಹೋಗ್ತಾ ಇಲ್ಲ ಅಷ್ಟೇ, ಹೋದ್ರೂ ಸುರಿಸ್ತಾನೆ ಪಾಪ. ಇವಾಗ ಏನ್ ಮಾಡ್ತಾ ಅಂತ, ಅಯ್ಯೋ ನಾನು ಸುರಿಸ್ತಾ ಇದ್ರೆ ಇಲ್ಲ ಅನ್ಕೊಂಡ್ಬಿಟ್ಟು ಬರೋದೇ ಇಲ್ಲ ಅಂದ್ಬಿಟ್ಟು ಸುರಿಸ್ತಾನೆ ಇರ್ತಾನಂತೆ. ಇಲ್ಲ ನೀರಲ್ಲಿ ನೀರು ಬರ್ತಾ ಇಲ್ಲ, ನಾವು ಯಾಕೆ ಹೋಗೋದು ಅನ್ಕೊಂಡ್ಬಿಡ್ತಿರೋ ಅಂತ ನೋಡ್ಲಿ ತಿಳ್ಕೊಳ್ಳಿ ಅಂತ ಸುರಿಸ್ತಾನೆ ಇದ್ದಾನಂತೆ. ಅದೇ ಉದಾರ ಅವನ ಭಗವಂತ. ಆದರೂ ಸಹ ನಾವು ಹತ್ರ ಹೋಗೋದಕ್ಕೆ ಆಸ್ಥಿತಾತ್ಮ ಹೇಳ್ತಾರೆ, ನಾವೇಮ ಉತ್ತಮಾಗತಿ ಅಂತ. ನಾವು ಅದನ್ನ ಬಹುದೇವರುಗಳಿಗೆ ಅದಕ್ಕೆ ಭಗವಂತ ಹೇಳ್ತಾನೆ, ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಪ್ರಬದ್ಧತೆ ಅಂತ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ಎಷ್ಟೋ ಜನ್ಮಗಳು ಕಳೆದ ಮೇಲೆ ಬಹುನಾಂ ಜನ್ಮ, ಬಹುವಚನ ಅಂದ್ರೆ ಎಷ್ಟೋ 100 ಲಕ್ಷ ಕೋಟಿಯೋ ಅದಾದ್ಮೇಲೆ ಅವನು ಜ್ಞಾನಿ ಅಂದ್ರೆ ಇಲ್ಲಿ ಬೇರೆ ಜ್ಞಾನಿಗಳಲ್ಲ, ಭಗವಂತನ ಪಡಿಬೇಕು, ಶರಣಾರ್ಥಿಗಳನ್ನು ಪಡಿಬೇಕು ಅನ್ನೋ ಜ್ಞಾನ ಅವನ. ಅದಕ್ಕೆ ವಾಸುದೇವ ಸರ್ವಮಿತಿ, ಅವನು ಸಮಹಾತ್ಮ ಸುದುರ್ಲಭ, ಅವನ ಮಹಾತ್ಮ ಅಂತಾನೆ. ಯಾರು ವಾಸುದೇವನೇ ಸರ್ವ ಅಂತ ತಿಳ್ಕೊಳ್ತಾನೋ ಅವನು ಮಹಾತ್ಮ ಅಂತ ಭಗವಂತನೇ ಹೇಳ್ತಾನೆ. ಅಂಥವರು ಸುದುರ್ಲಭ, ಬಹಳ ಕಷ್ಟ ಹೇಳ್ತಲ್ಲ, ಜಾತರಿಗೆ ಹೇಳ್ತಲ್ಲ, ಹಚ್ಚಿದ ಯಾಕೆ ಖಾಲಿ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಸಮಹಾತ್ಮ ಸುದುರ್ಲಭ, ಅದಕ್ಕೆ ಖಾಲಿ ಇದೆ. ಇಲ್ಲಿ ಟ್ರಾಫಿಕ್ ಜಾಮ್, ದುಮಾರಿ ಮಾಡಿದ್ರೆ ಟ್ರಾಫಿಕ್ ಜಾಮ್, ಹಚ್ಚಿದ ಹಾಗೆ ಮಾತ್ರ ರೋಡು ದೊಡ್ಡದು, ಎಲ್ಲ ತುಂಬಾ ದೊಡ್ಡ ರಸ್ತೆ ಮೇಲೆ, ಆದರೂ ಜನಗಳಿಲ್ಲ. ಇಲ್ಲಿ ರಸ್ತೆಯೂ ಚಿಕ್ಕದು, ಜನಗಳು ಜಾಸ್ತಿ ಇದ್ದಾರೆ, ಎರಡೂ ಸಹ ಅದೇ ಮಾಡ್ತಾನೆ. ಅದಕ್ಕೆ ಹಾಗಾಗಿ ಭಗವಂತ ಅಂದ್ರೆ ಅವನು ಭಗವಂತ ಎರಡು ಮಾಡ್ತಾನಂತೆ. ಇದರ ಹೇಳ್ತಾರೆ ಸ್ವಾಮಿ, ಸ್ವರೂಪ ಸಂಸ್ಥವು ಯಸ್ಯ ನಿರ್ಹೇತುಕ ಸಹೇತುಕವು. ಭಗವಂತನಿಗೆ ಎರಡು ಕೃಪೆ ಅಂತ ನಮಗೆ, ಒಂದು ನಿರ್ಹೇತುಕವಾದ ಕೃಪೆ, ಒಂದು ಸಹೇತುಕವಾದ. ನಿರ್ಹೇತುಕವಾದ ಕೃಪೆ ಅಂದ್ರೆ ಎಲ್ಲ ಜೀವಿಗಳು ಅಂತರ್ಯಾಮಿಯಾಗಿರೋದು, ಎಲ್ಲರಿಗೂ ಧರ್ಮಭೂತ ಜ್ಞಾನವನ್ನು ಕೊಡೋದು, ಪಶು ಪಕ್ಷಿ ಪ್ರಾಣಿಗಳಿಗೂ ಆದರೆ ಸಂಕುಚಿತವಾಗಿರುತ್ತೆ ಅಷ್ಟೇ. ಪ್ರಾಣಿಗಳಿಗೂ ಇದೆ, ಪ್ರಾಣಿಗಳಿಗಿಂದ ಇಲ್ಲದೆ ಹತ್ರ ಗೂಡು ಕಟ್ಟೋದು, ಮಾಡೋದು, ಆಹಾರ ಹುಡುಕೋದು, ಹೆಂಗೆ ಧರ್ಮಭೂತ ಜ್ಞಾನ ಎಲ್ಲಕ್ಕೂ ಇರಬೇಕು. ನಮಗೆ ಪರಿಪೂರ್ಣವಾಗಿದ್ದು ಇಲ್ಲೊಂದು ಸಂಕುಚಿತವಾಗಿದೆ. ಇದೆಲ್ಲ ನಿರ್ಹೇತುಕ, ಎಲ್ಲ ಪ್ರಾಣಿಗಳು ಪಕ್ಷಿಗಳು ಮಾಡೋದವನು, ಅವನ ಇರೋದು ತಿಳ್ಕೊಳ್ಳೋದು. ಸಹೇತುಕ ಅಂದ್ರೆ ಈಗ ನಾವು ಮಾಡಂತ ಅಲ್ಪ ಒಂದು ತಿಳಿದೇ ಮಾಡುವಂತ ಇದನ್ನೆಲ್ಲ ಉಪಕಾರವನ್ನು ತನಗೆ ಮಾಡದ ತಗೊಳ್ಳೋದು, ಇದನ್ನು ಮಾಡದ ತಗೊಂಡು ನಮಗೆಲ್ಲ ಆಚಾರನ ಕೊಡಿಸಿ ಉಪದೇಶ ಮಾಡಿ ಅವರಲ್ಲಿ ಶರಣಾಗತಿ ಮಾಡ್ಕೊಂಡು ಮೋಕ್ಷ ಪಡೆಯ ಮಾಡ್ತಾನಲ್ಲ, ಅದು ಸಹೇತುಕ. ಅದಕ್ಕೆ ಕಾರಣ ಇಟ್ಕೊಂಡು ಮಾಡುವಂಥದ್ದು ಅವನೇ ಕೊಟ್ಟು. ಈ ನಿರ್ಹೇತುಕ ಎಲ್ಲರಿಗೂ ಕಾಮನ್, ಪಶು ಪಕ್ಷಿ ಪ್ರಾಣಿಯಾದಿ ಎಲ್ಲ ಜೀವಿಗಳಿಗೂ ಸಹ ಒಂದು ಚಿಕ್ಕ ಒಂದು ವೈರಸ್ ಅಲ್ಲಿವರೆಗೂ ಸಹ ಎಲ್ಲ ಭಗವಂತನೇ ಅದು. ಅದಕ್ಕೆ ಅವನು ಹೇಳ್ತಾರೆ ಇಲ್ಲಿ, ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇವಳು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ, ಈ ಅನ್ನೋದು ನೀನು ಬಂದಿರೋದೇ ಸೌಲಭ್ಯಕ್ಕೋಸ್ಕರ. ಈ ಥರ ನೀನು ಕೊಡ್ತಾ ಇದೆಯಲ್ಲ ಹಾಲು ಕೊಡೋದಕ್ಕೆ, ನೀನು ಬಂದಿರೋದೇ ಸೌಲಭ್ಯಕ್ಕೋಸ್ಕರ. ನೀನು ಈಗ ಕೊಡ್ತಾ ಇದೆಯಲ್ಲ ಈ ಹಾಲು, ಇದು ಅದನ್ನ ಬೇಕಾದಷ್ಟಿದೆ. ಯಾಕಂದ್ರೆ ನೀನೇ ಕೊಟ್ಟಿರೋದು, ಅದು ನಾವಾಗಿ ನೀನೇ ಕೊಟ್ಟಿರೋದು ಬೇಕಾದಷ್ಟಿದೆ. ಮಾರಕ್ಕಾಗದೆ ಎಷ್ಟೋ ಸುಮ್ಮನೆ ಹಾಗೆ ಬಂದವರು ಎಷ್ಟು ದಾನ ಮಾಡಿದ್ರು ಇನ್ನೂ ಬರ್ತಾ ಇದೆ. ಎಷ್ಟು ಕಮ್ಮಿ ಕೊಟ್ಟರು ಅಷ್ಟೊಂದು ಅವರಿಗೆ ಹೋಗಿ ಬರೋದೆಲ್ಲ ಸಮೃದ್ಧಿಯಾಗಿದೆ. ಅಲ್ಲಿ 5 ಲಕ್ಷ ಕುಟುಂಬಗಳು ಒಬ್ಬರಿಗೂ ಬಡತನ ಅಂತಿಲ್ಲ, ಏನೂ ಇಲ್ಲ, ಸಮೃದ್ಧಿಯಾಗಿದೆ. ಈ ನಾವು ಕೇಳ್ತಾ ಇರೋದು ಈ ಐಶ್ವರ್ಯವಲ್ಲ, ನಿನ್ನ ಕೈಂಕರ್ಯ ಐಶ್ವರ್ಯ ಅಂತ. ಈ ಐಶ್ವರ್ಯ ನಮಗೆ ನೀನು ಬಹಳ ಕೊಟ್ಟಿದೀಯಾ, ತೋರ್ಸಕ್ ಮೇಲೆ ಒಳ್ಳೆದು ವಿಷಯಗಳು ಎಲ್ಲ ಹೇಳ್ತಿಲ್ಲ. ಅದು ನಮಗೆ ಅದು ಬೇಡ, ಅದು ಅವರಿಗೆ ಅದು. ಆಮೇಲೆ ಆತ್ತ ಪಡೆಯುತ್ತ ಮಗ ನಮಗೆ ಹೇಳಿದೆ. ಆತ್ತ ಪಡೆಯುತ್ತ ಅಂದ್ರೆ ಧಾರಾಳವಾಗಿ ತುಂಬಾ ಇದೆ ಅಂದ್ಬಿಟ್ಟು ಒಂದರ್ಥ. ಆತ್ತ ಪಡೆಯುತ್ತಾನಂದ್ರೆ ಅತ್ಯಂತ ಈ ತರ ಧಾರಾಳಗಳು ಅಷ್ಟು ಇದೆ, ಹಾಗೆ ಹಾಡು ಅಂತಹ ಉಳ್ಳ ಪಡೆಯುತ್ತ ಮಗನೇ ಅಂತ ಈ ಕೃಷ್ಣನ ಸಂಬೋಧನೆ ಮಾಡ್ತಾ ಇದಕ್ಕೆ. ಅಲ್ಲಿ ಇನ್ನೊಂದು ಏನು ಅಂದ್ರೆ ಭಗವಂತನಿಗೆ ಆತ್ತ ಅಂದ್ರೆ ಇಲ್ಲಿ ಇದನ್ನು ಹೇಳ್ತಾರೆ, ಪರತ್ವವನ್ನು ಹೇಳ್ತಾರೆ. ಅವನು ಅತ್ಯಂತ ಭಗವಂತ ಅಲ್ಲಿ ಇದಂತೆ. ನಮಗೆ ಇರೋದು ಪಾರತಂತ್ರ್ಯ, ಅಲ್ಲಿರೋದು ಬರೀ ಸ್ವಾತಂತ್ರ್ಯ. ಅದು ಯಾವ ಥರ ಇದೆ ನೋಡಿ, ನಮಗೆ ಸ್ವಾತಂತ್ರ್ಯ ಬೇಕು, ಆದರೆ ಭಗವಂತನಿಗೆ ಪಾರತಂತ್ರ್ಯ ಬೇಕಂತೆ. ಅದಿದು ಅದಕ್ಕೆ ಅವ್ರು ಅದ್ಭುತವಾಗಿ ಹೇಳ್ತಾರೆ. ಇವರು ಪಿಳ್ಳೆಲೋಕಾಚಾರ್ಯರು ಹೇಳ್ತಾರೆ ಅದಕ್ಕೆ, ಸ್ವಸ್ವಾಮಿ ಭಾವತ್ತೈ ಮಾರಾಡಿಕೊಂಡು ಅಗ್ನೈ ಬೋಲಂ ಅಶಕ್ತನೈ ಬೋಲಂ ಅಂತ ಹೇಳ್ತಾರೆ. ಅವನು ಸ್ವಸ್ವಾಮಿ ತೆಗೆದುಕೊಂಡಾನೆ, ಯಾಕಂದ್ರೆ ಅವನಿಗೆ ಪಾರತಂತ್ರ್ಯ ಬೇಕು. ಅದಕ್ಕೆ ನಮಗೆ ಪಾರತಂತ್ರ್ಯ, ನಮಗೆ ಸ್ವತಂತ್ರ ಬೇಕು. ನಮಗೆ ಸ್ವತಂತ್ರ ಇಲ್ಲಿ ಅಲ್ಲೇ ಸಿಗೋದು, ಅದಕ್ಕೆ ನಮಗೆ ಸ್ವತಂತ್ರ ಸಿಗೋದು ಮಾಡ್ತಾನಂತೆ. ಅವನಿಲ್ಲಿ ಬಂದು ನಮಗೆ ಪಾರತಂತ್ರನಾಗಿರ್ತಾನೆ. ಅದು ಆತ್ತ ಪಡೆತ ಅನ್ನೋದಕ್ಕೆ ಅದು ಒಂದು ಮಾಡ್ತಾರೆ, ಮಗನ ಏನ್ಬಿಟ್ಟು ಅಂತ ತುಂಬಾ ಇಷ್ಟಂತೆ ಅವನಿಗೆ. ಆ ಪಾರತಂತ್ರ ಏನ್ ಮಾಡ್ತಾನೆ ಅವನಿಗೆ. ಅದಕ್ಕೆ ಆತ್ಮಾನ ಮಾನುಷಂ ನಮ್ಗೆ ಇವನಿಗೆ ನಂದಗೋಪನ್ ಮಗನೇ ಅಂದ್ರೆ ಇಷ್ಟಂತೆ ಅವನಿಗೆ. ಕೃಷ್ಣಾನಗಿಂತ ನಂದಗೋಪನ್ ಅಂದ್ರೆ ಇನ್ನೊಬ್ಬರು ಇಟ್ಟು ಪಾರತಂತ್ರ ನನಗೆ ಒಡೆಯಲಿದ್ದಾರೆ, ಮೇಲೆ ಸ್ವಾಮಿ ಇದ್ದಾರೆ ಅವನಿಗೆ. ಅದಕ್ಕೆ ಆತ್ಮಾನಂ ಮಾನುಷಂ ನಮ್ಯ ರಾಮಂ ದಶರಥಾತ್ಮಜಂ. ಆ ದಶರಥಾತ್ಮಜ ಅನ್ನೋದು ತುಂಬಾ ಹೆಸರುತ್ತಂತೆ. ರಾಮ ಅನ್ನೋದು
ಅವನ ಕೊಮೆ ಕೋಸಿ ಅವನ ಗುಣಮಾನ ಹೋಗ್ತಾನೆ. ಅದಕ್ಕೆ ನೀನೇ ಆದಿಕರ್ತ ಸ್ವಯಂಭೂ ನಿನ್ನಿಂದ ಇಲ್ಲ ಅಂತ. ಅಯ್ಯೋ ಅದೆಲ್ಲ ಸಾಕಪ್ಪ, ಬೇಜಾರಾಗಿದೆ ನನಗೆ ಮನುಷ್ಯನಾಗಿ ದಶರಥನ ಮಗ ಅನ್ಕೊಳ್ಳೋದ್ರಲ್ಲಿ ಇರುವಷ್ಟು ಆನಂದ ಅಲ್ಲಿ ಇಲ್ಲ ನನಗೆ ಅಂತ ಅರ್ಥದಲ್ಲಿ ಹೇಳ್ತಾರೆ ಅದನ್ನ. ಹಾಗೆ ಇಲ್ಲಿ ಇದು ಕೊಡ್ತಾನಂತೆ ಅವನು, ಹಾಗೆ ಭಗವಂತ ಅವನಿಗೆ ಅವನು ಆತ್ತ ಪಡೆಯುತ್ತಾನಂದ್ರೆ ಅದಕ್ಕೆ ಹೇಳ್ತಾರೆ ಮಿಘವಂ ಅನ್ನೋ ಅರ್ಥವನ್ನು ಮಾಡಿದ್ದಾರೆ. ಆತ್ತ ಅಂದರೆ ಹೆಚ್ಚು ಅಂತ. ಅವನು ಏನಪ್ಪ ಅಂತಂದ್ರೆ ಅವನಲ್ಲಿ ಗುಣಗಳಂತ ಕೇಳೋದೇ ಬೇಡ ಅವನಿಗೆ. ರಾಮಾಯಣದಲ್ಲಿ ಕೊಂಡಾವತ ಇರೋದಾಗಿ ಅದಕ್ಕೆ ಅದ್ಭುತವಾಗಿ ಒಂದು 2 ಶ್ಲೋಕ ಇದೆ ಅಂತ. ಆ ಗುಣವನ್ನು ಹೇಳೋದಕ್ಕೆ ವರಾಹ ಗುಣದಲ್ಲಿ ಒಂದು ಹೇಳಿದೆ, ಇದಕ್ಕೆ ಅದ್ಭುತ ಹೇಳ್ತಾರೆ. ಅದರಲ್ಲಿ ನಮ್ಮ ರಾಮಾಯಣದಲ್ಲಂತೂ ಹೇಳ್ತಾರೆ, ಅವನ್ನ ವಾಲ್ಮೀಕಿಗಳು ಕೊಂಡಾಡ್ತಾರೆ. ಧಾತೂನಾಮಿವ ಶೈಲೇಂದ್ರು ಗುಣ ನಾಮ ಕೊರೋ ಗುಣವಾನ್ ಮಹಾನ್ ಅಂತ. ರಾಮ ಯಾವ್ದಾರ ಅಂದ್ರೆ ಆ ದೊಡ್ಡ ಪರ್ವತ, ಅಲ್ಲಿ ಧಾತುಗಳು ಲೆಕ್ಕವಿಲ್ಲದಷ್ಟು ಇದೆ. ಧಾತುಗಳು ಇರೋ ಚಿನ್ನ ಬೆಳ್ಳಿ ಆ ಥರದ್ದೆಲ್ಲವೇ, ಅದು ಎಷ್ಟು ಇದೆಯೋ ಆ ಥರ ಗುಣ ರಾಮನಲ್ಲಿ ಗುಣ ಅದಕ್ಕೆ ಧಾತುಗಳಿಗೆ ಬೆಟ್ಟ ಹೇಗೆ ಆಕಾರವಾಗಿದೆಯೋ ಅದೇ ಥರ ಗುಣಗಳಿಗೆ ರಾಮ ಆಕಾರವಾಗಿದ್ದಾನೆ. ಅಲ್ಲಿ ಇಷ್ಟೇ ಗುಣ ಇಷ್ಟೇ ಇದು ಅಂತಲ್ಲ, ಧಾತುಗಳಿಗೆ ಬೆಟ್ಟ ಆಕಾರವಾಗಿರುವ ಆಶ್ರಯವಾಗಿರುವ ಹಾಗೆ ಗುಣಗಳಿಗೆ ರಾಮ ಆಶ್ರಯವಾಗಿದ್ದಾನೆ ಅಂತಾರೆ. ಅದಕ್ಕಿಂತ ವರಾಹ ಗುಣದಲ್ಲಿ ಏನು ಹೇಳುತ್ತೆ ಅದರಲ್ಲಿ ತುಂಬಾ ಜನ ಚತುರ್ಮುಖ ಚತುರ್ಮುಖಾಯು ಯದಿ ಕೋಟಿ ವಕ್ರ ಭವೇಂದರ ಕ್ವಾಪಿ ವಿಶುದ್ಧ ಚೇತಾ ಸತೇ ಗುಣಾನಾಂ ಅಯುತೈಕ ದೇಶಂ ವದೇನ್ನವ ದೇವ ವರ ಪ್ರಸೀದ. ಭಗವಂತ ವರಾಹನ ಹೇಳ್ತೆ, ನಿನ್ನ ಗುಣಗಳಿದೆಯಲ್ಲ ದೇವ ವರಪ್ರದ, ಅದನ್ನ ಒಬ್ಬ ಮನುಷ್ಯನಿಗೆ ಇದು ಆಗಲ್ಲ ಇಟ್ಕೊಂಡ್ರೆ ಅಂತ ಇಫ್ ಅಂತ ಹೇಳ್ತಾರೆ, ಯದಿ ಅದು ಮುಖಾಯು ಯದಿ ಕೋಟಿವ. ಚತುರ್ಮುಖ ಬ್ರಹ್ಮನ ಗುಣ ಇದ್ದು ಅವನಷ್ಟು ಆಯುಸ್ಸಿದ್ದು, ಚತುರ್ಮುಖ ಬ್ರಹ್ಮನಷ್ಟು ಒಂದು 100 ವರ್ಷದ ಆಯುಷ್ಯಿದ್ದು ಅವನಿಗೆ, ಅದು ಅವನ ಮುಖವನ್ನು ಇಟ್ಕೊಂಡು ಅವನಂದ್ರೆ 1 ಕೋಟಿ ಮುಖ ಇದ್ದಾರೆ. ಚತುರ್ಮುಖ 4, ಅದರ ಬದಲು ಅವನಷ್ಟು ಆಯುಸ್ಸಿದ್ದು 1 ಕೋಟಿ ಮುಖ ಇದ್ದಾರೆ. 1 ಕೋಟಿ ಮುಖ ಉಳ್ಳಂತ ಚತುರ್ಮುಖ ಬ್ರಹ್ಮ. ಅದು ಯದಿ ನರಹ ಭವೇತ್, ಒಂದು ವೇಳೆ ಒಬ್ಬ ಮನುಷ್ಯನಿಗೆ ಅದನ್ನು ಕೊಟ್ಟಿದ್ದೇ ಆಯ್ತು ಅಂತ ಅಂದ್ರೆ ಅದು ಏನು ಕ್ವಾಪಿ ವಿಶುದ್ಧ ಚೇತ, ಅತ್ಯಂತ ವಿಶುದ್ಧವಾದ ಮನಸ್ಸಿದ್ದವನು, ಅವನು ಭಗವಂತನ ಬೇರೆ ನೆನೆಸಿದವನು. ಅವನು ಸತೇ ಗುಣಾನಾಂ ಅಯುತೈಕ ದೇಶ, ಭಗವಂತನ ಗುಣಗಳು ಅಯುತಾನು ಲಕ್ಷಕ್ಕೆ 1000 ಲಕ್ಷ ಹೇಳ್ದೆ. ಅದಕ್ಕೆ ಇದರಲ್ಲಿ ಎನ್ಸೋಕ್ಕೆ ಸಾಧ್ಯವಿಲ್ಲ, ಹೇಳೋದಿಲ್ಲ ಆ ಥರ. ನಿಗವಂ ಅನ್ನುವಾಗ ಎನಿಸೋದಕ್ಕೆ ಸಾಧ್ಯವಿಲ್ಲ ಅದು. ಅದರಲ್ಲಿ ಅವನು ಅಷ್ಟು ಹೇಳಿದ್ರೆ ವದೇನಾರ ಹೇಳ್ತಾರೆ ಏಕದೇಶ ನಮ್ದು ಇಷ್ಟು ಚಿಕ್ಕದು ಏಕದೇಶ ಉದರೈಕದೇಶ ಸ್ವಾಮಿ ಹೇಳ್ತಾರಲ್ಲ, ಎಲ್ಲವನ್ನೂ ಮಗುವಾಗಿ ಉಂಡು ಆ ಮಗುವಿನಲ್ಲಿ ಉದರೈಕ ದೇಶ ಅಂತ ಎಲ್ಲೋ ಒಂದು ಚಿಕ್ಕ ಡಾಟ್ ತರ ಹೊಟ್ಟೆ ಇಟ್ಕೊಂಡಂತೆ ಭಗವಂತ. ಅವನೇ ಮಗು, ಅವನ ಹೊಟ್ಟೆ ಇಷ್ಟಿದೆ, ಅದರಲ್ಲಿ ಒಂದು ಡಾಟ್ ತರ ಇಡೀ ಬ್ರಹ್ಮಾಂಡವನ್ನು ಇಟ್ಕೊಂಡಿದ್ದಾನಂತೆ. ಆ ಥರ ಏಕದೇಶ ಅಂತ ಅಷ್ಟು ಚಿಕ್ಕದು. ವದೇನ್ನವ ಹೇಳಕ್ ಸಾಧ್ಯವೋ ಇಲ್ವೋ ಅದು ಸಣ್ಣ ಪೂರ್ತಿ ಹೇಳಿಲ್ಲ. ವದೇತೆ ನವ ಹೇಳ್ತಾರೋ ಹೇಳಕ್ಕಾಗೋದಿಲ್ಲ, ಗೊತ್ತಿಲ್ಲ ಭಗವಂತ ಅಂತ ವರಾಹನ ಕೊಂಡಾಡ್ತಾರೆ ವರಾಹಪುರಾಣದಲ್ಲಿ. ಹಾಗೆ ಇಲ್ಲಿ ನಿಗಮಂ ಪಡೆಯುತ್ತ ಅನ್ನೋದ್ರಲ್ಲಿ ಭಗವಂತನಿಗೆ ಅಷ್ಟೊಂದು ಕಾರುಣ್ಯ, ಅವನ ಕಾರುಣ್ಯ ಗುಣ ಇದೆಯಲ್ಲ, ಅದಕ್ಕೆ ಎಲ್ಲವನ್ನೂ ಸಹ ಕೊಂಡಾಡ್ತಾ. ಅದಕ್ಕೆ ಅವಾಗ ಅರಿವುಡಾಯಿ ಬೇಕಾದ್ರೆ ಕಣ್ಣು ಬಿಟ್ಟು ನೋಡು ಅಂತಾರೆ. ಈ ಕಣ್ಣು ಬಿಟ್ಟು ನೋಡು ಅನ್ನೋದು ಅದಕ್ಕೆ ಇದೇ ಥರ ಅವನು ಯಾತಕ್ಕೆ ಅವನು ಇದನ್ನಿದ್ದಾನೆ ಅಂದರೆ ಪಾಲತಂತ್ರವನ್ನ ಫಿಟ್ ಮಾಡ್ತಾನೆ ಅಂತಂದ್ರೆ, ಈ ಕಣ್ಣು ಬಿಟ್ಟು ನೋಡು ಅನ್ನುವಾಗ ನಮಗೆ ಕಟಾಕ್ಷ ಬೇಕು ಅಂದ್ಬಿಟ್ಟು ಅಂತ. ಅವನಿಗೆ ಇದೆಲ್ಲ ಬೇಕು ಅನ್ಬೇಕಾದ್ರೆ ಅವನು ಭಗವಂತನಿಗೆ ಅವನ ಎಷ್ಟು ಅವನ ಕರುಣಾಮೂರ್ತಿ ಅಂತಂದ್ರೆ ನಾವು ಅವನನ್ನ ಪ್ರಶ್ನಿಸ್ಬೋದಂತೆ. ಎಲ್ಲರೂ ಹೇಳ್ತಾರೆ, ಆಚಾರ್ಯರೆಲ್ಲ ಹೇಳ್ತಾರೆ, ಭಗವಂತನ ನಾವು ಅವನ ಹತ್ರ ನಮ್ಗೆ ಬೇಕು, ಆದ್ರೆ ಭಗವಂತನ ನಾವು ಪ್ರಶ್ನಿಸ್ಬೋದಂತೆ. ಅದನ್ನ ಕೊಡ್ತಾನಂತೆ ಅವನ ಸೌಲಭ್ಯ ಅವನದಕ್ಕೆ. ಅಂದಾದ್ರೆ ಏನು ನೀನು ಕೆಲವೊಮ್ಮೆ ಹೇಳ್ತಾರಲ್ಲ ಮಲ್ಕೋ ಮಾಯಿಂದೇ ಹೋಗ ಅಂತ, ಆ ಥರ ಅವನಿಗೆ ನಾವು ಆದೇಶ ಮಾಡುವ ಇದು ಅಂದ್ರೆ ಅಷ್ಟು ಅವನಿಗೆ ಇಷ್ಟ ಪಾತ್ರ ಕೊಡ್ತಾನೆ. ಅದೇ ಥರ ಎಲ್ಲವೂ ಸಹ ನಮ್ಮ ಇವರು ವಾಳಂದ ಎಲ್ಲರೂ ಸಹ ಅದೇ ಥರ ನಿರ್ದೇಶ ಮಾಡಿದ್ದಾರೆ ಇದಕ್ಕೆ, ನೀವು ಈ ಥರ ಮಾಡಿ ಕೊಡು ಅಂತ. ಅದನ್ನ ಆ ಶಕ್ತಿಯನ್ನು ನಮಗೆ ಭಗವಂತ ಕೊಡ್ತಾನೆ ಅವನು ಅಂದ್ಬಿಟ್ಟು ಅದನ್ನ ಅದ್ಭುತವಾಗಿ ತೋರಿಸ್ಕೊಡ್ತಾರೆ. ಅದಕ್ಕೆ ಇದರಲ್ಲಿ ಸ್ತೋತ್ರದಲ್ಲಿ ಅವ್ರು ಹೇಳ್ತಾ ಇದಕ್ಕೆ ನಮೃಷ ಪರಮಾತ್ಮ ನೇಮಮೇ ಶೃಣು ವಿಜ್ಞಾಪನ ಮೇವಮಗ್ರತಃ ಯದಿಮೇನ ದೈಶ್ಯತೆ ತತಃ ದಯನೀಯಸ್ತಮ ನಾಥ ದುರ್ಲಭ. ಇದು ಭಗವಂತ ನಿನಗೆ ನಿನಗೆ ದಯಾವಂತ ಅಂತ ಹೆಸರು ಬಂದ್ಬಿಟ್ಟಿದೆ. ನೀನು ನನ್ನನ್ನ ಪರಮಾತ್ಮವಾಗಿ ನನ್ನ ವಿಜ್ಞಾಪನೆಯನ್ನ ಕೇಳೋ, ನೀನು
ನೀನು ನನಗೆ ಒಂದು ವೇಳೆ ಯದಿ ನಾನು ದಯಿಷ್ಯತೆ ನನಗೆ ನಿನ್ನ ಕರುಣೆನ ತೋರಿಸ್ತಾ ಇದ್ದ ಅಂದ್ರೆ ಆವಾಗ ಏನಾಗುತ್ತೆ, ನಿನಗೆ ನನಗಿಂತ ದಯೆಗೆ ಹೆಚ್ಚು ಪ್ರಾಪ್ತರಾದವರು ಇನ್ನೊಬ್ರು ಸಿಗೋದಿಲ್ಲ ನಿನಗೆ. ನೀನೇನು ಅನ್ಕೊಂಡಿದೀಯಾ, ನಮೃಷ ಪರಮಾತ್ಮವೇವೆ ಅಂತ ಅತ್ಯಂತ ಕೆಳಗಡೆ ಇರೋರಿಗೆ ನಾನು ಮೊದಲು ಕೊಡ್ತೀನಿ, ಆಮೇಲೆ ನಿಮಗೆಲ್ಲ ಕೊಡ್ಬೇಕಾದ್ರೆ ಮೊದಲು ನಿಮಗೆಲ್ಲ ಆಮೇಲೆ ಅಂತಲ್ಲ. ಅದು ಯಾರು ತುಂಬಾ ಕೆಳಗಡೆ ಇದ್ದಾರೆ ಅವರು ಕೊಡ್ತೀನಿ ಅಂತ ಅನ್ಕೊಂಡಿದೆಯಲ್ಲ, ನನಗೆ ನೀನು ಕೊಡದೆ ಹೋದ್ರೆ ನನಗಿಂತ ಕೆಳಗಡೆ ಯಾರು ಇಲ್ಲ. ದೈವೀಯ ಸ್ತವನಾಥ ದುರ್ಲಭ, ನೀನು ಯಾರು ಸಿಗೋದಿಲ್ಲ ಅಥವಾ ಇನ್ನೊಂದಾಗ್ತಾರೆ, ನನಗೆ ನೀನು ಕೊಟ್ಲೇ ಕೊಡ್ಬೇಕು. ಪಿತಾಮಹಂ ನಾಥ ಮೂಲಂ ಯೋಗ್ಯ ಪ್ರಸೀದ ವೃತ್ತ ಅಚಿಂತ ಇತ್ರ. ನನಗೆ ಆಳವಂದ್ರೆ ಯಾರೊಂದು ಯೋಚನೆ ಅಚಿಂತ ಯೋಚನೆ ಮಾಡ್ಕೋಬೇಡ. ನಾ ಯಾರು? ಪಿತಾಮಹಂ ನಾಥಮನಿ, ನಾಥಮನಿಗಳು ಅವರು ನಿನ್ನ ಎಲ್ಲವನ್ನೂ 4,000 ನಿನ್ನ ಗಾಥೆಯನ್ನು ಆಡುವಂತ ನಮ್ಮಾಳ್ವಾರನ್ನ ಮತ್ತೆ ಈ ಲೋಕದಲ್ಲಿ ಪ್ರಸಿದ್ಧ ಮಾಡಿದವರು. ಅವರನ್ನು ನೋಡಿ ಆದ್ರೂ ನಮಗೆ ನೀನು ಕೊಡಬೇಕು ಅಂದ್ಬಿಟ್ಟು, ಅಂದ್ರೆ ಈ ತರ ಭಗವಂತ ನಮಗೆ ಇದನ್ನ ಕೊಡಕ್ಕೆ ಕೊಡ್ತಾನೆ. ಅದಕ್ಕೆ ಅವನು ಅಂದ್ರೆ ಸ್ವಾಮಿ ವರದಾರ ಸಂಶೇಷಗಳು ಹೇಳ್ತಾರೆ, ಮಾತಂಗ ಮಾನುಷವಿದ ನವಿಶೇಷ ಹೇಳ್ತಿರೋದ್ರಲ್ಲಿ. ಅದ್ರ ಹೇಳ್ತಾರಂದ್ರೆ ಭಗವಂತನಿಗೆ ಹೇಳ್ತಾರೆ, ಸತ್ವಂ ಶೈವ ರಭಸೋ ಭವದೋಪಭಾವ್ಯ. ನಿನಗೆ ಇವನ ಗಜೇಂದ್ರನ ಕಾಪಾಡಬೇಕಾದ ಇದ್ದಂತ ಉಪವಾಕ್ಯ ಅಂದ್ರೆ ಗರುಡ. ಆ ಗರುಡ ಈಗಲೂ ಇದ್ದಾನೆ, ಆಗಿದ್ನಲ್ಲ ಆ ಗರುಡ ಇದ್ದಾನೆ. ಚಕ್ರಂತ ಅದೇವ, ಆ ಚಕ್ರ ಇಟ್ಕೊಂಡಿದ್ದೆ ಅಲ್ಲಿಂದ ಬಂದು ಬಿಟ್ಟಿಲ್ಲ, ಅದು ಅಲ್ಲೇ ಇದೆ, ಇನ್ನೂ ಅದೇ ಇದೆ. ಆಮೇಲೆ ಅದಕ್ಕೆ ಶಿತದಾರ ಮಹಂಚ, ಅದರಲ್ಲಿ ಏನಾದ್ರು ಎಷ್ಟೋ ಆಯ್ತಲ್ಲ, ಅದು ಇನ್ನೂ ಚೂರು ಫೋಟೋ ಬಿಟ್ಟಿದ್ದೇವೆ ಅಂದ್ರೆ ಶಿತ, ಆ ಶಿತದಾರ ಇನ್ನೂ ಹಾಗೆ ಇದೆ, ಆ ಶಿತವಾಗೇ ಇದೆ. ಅದು ಸಾಣ ಹಿಡಿಸಿಟ್ಟಿದೆ, ಅದು ಏನೂ ಆಗಿಲ್ಲ, ಅದೇ ಇದೆ. ಅದಕ್ಕೆ ಸಾಧಾರಣ ತ್ವೈಕರೀಶ ಸಮಸ್ತ. ನಿನಗೆ ಎಲ್ಲರೂ ಒಂದೇ ಅಂತ ಹೇಳಿದೀಯ, ನಮೇ ದ್ವೇಷೋದಿನ ಪ್ರಿಯ, ಎಲ್ಲರೂ ಒಂದೇ ಅಂತ ಹೇಳಿದೀಯ. ಹಾಗಿದ್ರೆ ಮಾತಂಗ ಮಾನುಷ, ಮಾತಂಗನಿಗೆ ಓಡ್ ಬಂದು ಕಾಪಾಡದೆ, ನಾನು ಮನುಷ್ಯ ಅಂತ ನನಗೆ ಕವಿಶೈ ಬೇರೆ ಇಟ್ಕೊಂಡಿದೀಯಾ, ಇವು ಮನುಷ್ಯ ಬರೋದಿಲ್ಲ ಅನ್ನೋದು ಅಂತ ಅದ್ಭುತವಾಗಿದ್ರೆ ಭಗವಂತನ ಇದರ ನಾವು ಮಾಡುವಂತಹ ಇದು ಭಾರತದಲ್ಲಿ ಭಗವಂತ ಕೊಡ್ತಾನೆ ಅನ್ನೋದಕ್ಕೆ. ಹಾಗಾಗಿ ಇದರಲ್ಲಿ ಅದ್ಭುತವಾಗಿ ಹೇಳ್ತಾ ಇದಕ್ಕೆ ಇದು ಅನೇಕ ಕಥೆಗಳೆಲ್ಲ ಬರುತ್ತೆ. ಇವಾಗ ಸಮಯದಲ್ಲ ಕಥೆಗಳೆಲ್ಲ ಹೇಳೋದು ಬೇಡ, ನಾವು ಹೋಗಮನ್ಯೋ ಧೌಮ್ಯೋ ಕಥೆಗಳೆಲ್ಲ ಬರುತ್ತೆ, ಹಿಂದಿನೆಲ್ಲ ಹೇಳಿದ್ದೀನಿ. ಅದಕ್ಕೆ ಇವಾಗ ಹೇಳ್ತಾ ಇದಕ್ಕೆ. ಆಮೇಲೆ ಇದರಲ್ಲಿ ಎರಡು ಇದನ್ನು ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಏತ್ತಕ್ಕಳಂದಲ್ಲಿ ಎದುರ್ಕೊಂಡು ಮೀದಲಿಪ್ಪ ಮಾತಾದೇ ಪಾಲುಷರು ಒಳ್ಳಲ್ ಬೆರಳು ಪಶುಗಳು ಅಂತ ಆಚಾರನ ಶಿಷ್ಯರು ಆಚಾರನ ಹೇಳುತ್ತೆ ಅಂತ ಹೇಳಿದ್ವಿ. ಶಿಷ್ಯರನ್ನು ಆಚಾರನ ಹೇಳಬೇಕಾದ್ರೆ ಆಚಾರನ ಹೇಳಬೇಕಾದ್ರೆ ಸ್ವಾಮಿ ಅಮೃತ ಇದರಲ್ಲಿ ಸ್ವಾಧೀನಿನಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಹೇಳ್ತಾರೆ ಅವರು. ಪರಕ್ಕಂ புகழ்வரும் பைப்பொருள் வாய்த்திடும் பத்தர்களாய் இருக்கின்றவர்க்கு இவையிந்தால் அருமுளதே என்று இயம்பார் கருக்கும் கருத்துடை தேசிகர் கண்டன எம்மை எண்ணி ಶುರಕ್ಕುಂ ಶುರುವಿಗಳು ಪೋಲು ಶುರುಗೆಂಡನ್ ಚೊಲ್ಲವುದೇ ಅಂತ ಇದನ್ನ ಅದರಲ್ಲೂ ರಸರು ತೋರಿಸಿದಾರಲ್ಲಿ. ಅವರು ನಮಗೆ ಆಚಾರ್ಯರು ಎಂತಾದ್ರೆ ಆಚಾರ್ಯರು ಯಾವ ಥರ ಅಂದರೆ ಒಂದು ಕೀರ್ತಿಗೋ ಇಲ್ಲ ತನ್ನ ಹೆಗ್ಗಳಿಕೆಗೋ ಇಲ್ಲ ನಮಗೆ ಐಶ್ವರ್ಯ ಬರುತ್ತೋ ಅಂತ ಉಪದೇಶ ಮಾಡೋದಿಲ್ಲಂತೆ. ಇವಾಗಿಂದ ಅವರು ಆ ಥರ ಕೊಡೋದಿಲ್ಲಂತೆ. ಅವರು ಅರುಳ್ ಎಂಬುದು ಈ ಎಂಬ ಆ ಥರ ನಮಗೆ ಕೀರ್ತಿಗೂ ಯಶಸ್ಸಿಗೆ ಉಪದೇಶ ಮಾಡೋದಂತೆ. ಅವರು ಆಚಾರ್ಯರು ಉಪದೇಶ ಮಾಡೋದು ನಮಗೆ ಸಮಾಶ್ರಯ ಅದೆಲ್ಲ ಮಾಡ್ತಾರಲ್ಲ, ಭಗವತಿ ಎಲ್ಲ ಮಾಡ್ತಾರಲ್ಲ, ಅವ್ರು ಮಾಡೋದು ನಾವು ಮೋಕ್ಷವನ್ನು ಪಡಿಬೇಕು ಅಂತ. ಯಾವ ಥರ ಅಂದರೆ ಶುರತ್ವಂ ಶುರುಬೇಕು ಇದು ಹೇಳಿದಲ್ಲ, ಎತ್ತಕ್ಕಳು ಇದಕ್ಕೊಂಗಿ ಮೀದಳಿಪ್ಪ ಶುರಿಹಿಂದ್ರ ಆ ಥರ ನಮಗೆ ಧಾರಾಕಾರವಾಗಿ ನಮಗೆ ಅಮೃತಧಾರೆಯನ್ನು ಕೊಡ್ತಾರಂತೆ. ಬಹುಶಃ ಈ ಇದನ್ನ ಇಟ್ಕೊಂಡೆ ಪದನ್ನು ಸ್ವಾಮಿ ಹಾಕಿರ್ಬೋದು, ಅದೆಲ್ಲ ಆ ಥರ ಶುಲ್ಲಮದೆ ಆ ಥರ ಬರುತ್ತೆ ಅಂದ್ಬಿಟ್ಟು ಅದು ಹೇಳ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ಶಿಷ್ಯರು ಮತ್ತು ಗುರುಗಳಿಗೆ ಎರಡು ಲಕ್ಷಣವನ್ನು ಸ್ವಾಮಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಸಂಶಿನಲ್ಲಿ ಶಿಷ್ಯ ಯಾವ ಥರ ಇರಬೇಕು ಮತ್ತು ಇವರು ಯಾವ ಥರ ಇರಬೇಕು, ಯಾರೋ ಗುರು ಆಚಾರ್ಯ ಯಾವ ಥರ ಇರಬೇಕು ಎಲ್ಲರೂ ಸಹ ಹೇಳ್ಕೊಟ್ಟಿದ್ದಾರೆ. ಆಚಾರ್ಯರು ಒಂದು ಸಲ ನಿಮ್ಗೆ ಹೇಳಿದ್ದೆ, ಶಿಷ್ಯರದು ಒಂದು ಸಲ ಹೇಳೋಣ ಅದು ಯಾವ ಥರ ಇರಬೇಕು ಅಂದ್ಬಿಟ್ಟು ಅಂತ ಅದ್ಭುತವಾದ ಶ್ಲೋಕ. ಇದು ಎಷ್ಟು ಚೆನ್ನಾಗಿ ಶ್ಲೋಕ ಇದೆ ಅಂದರೆ ಅನ್ನಂಗರಾಚಾರ್ಯ ವ್ಯಾಖ್ಯಾನದಲ್ಲಿ ಇದೆರಡನ್ನೂ ತೆಗೆದು ತೋರಿಸಿದ್ದಾರೆ ಅವರು. ಆಚಾರ್ಯ ಶಿಷ್ಯ ಲಕ್ಷಣವನ್ನು ನ್ಯಾಸಂಶಿಯಲ್ಲಿ ಸ್ವಾಮಿ ದೇಶಿಕನ ಹೇಳಿದ ಎರಡನ್ನೂ ಕೊಟ್ಟು ಮಾಡಿದ್ದಾರೆ ಅವರು. ಈ ಎರಡನ್ನೂ ಅವರು ಕೊಟ್ಟು ಮಾಡಿ ಶಿಷ್ಯ ಯಾವ ಥರ ಇರಬೇಕು ಅಂದ್ಬಿಟ್ಟು ಅದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅದ್ಭುತವಾಗಿ. ಅಜ್ಞಾನ ದ್ವಾಂತರೋಧಾತ್ ಅನ್ನೋದು ಆಮೇಲೆ ಅದನ್ನು ಬಿಡೋದನ್ನು ಅಜ್ಞಾನ ದ್ವಾಂತರೋಧಾತ್ ಅಂದ್ಬಿಟ್ಟು ಮೊದಲು ಎರಡು ಇದೆಯಲ್ಲ, ಅದು ಸತ್ಯಂ ಸದ್ಬುದ್ಧಿ ಇದೆಯಲ್ಲ, ಸಾಧು ಸೇವಿ ಅಂತ ಹೇಳ್ತಲ್ಲ, ಅದು ಎರಡು ಅದರಲ್ಲಿ ಯಾವ ಥರ ಇರಬೇಕು ಅಂತಂದರೆ
ಅವನು ಆಚಾರ್ಯರಿಗೆ ಹೇಳ್ಬೇಕಾದ್ರೆ ಅನಸೂಯನಾಗಿರಬೇಕು, ಅವನಿಗೆ ಯಾವ ಅಸೂಯೆ ಇರಬಾರ್ದು, ಎಲ್ಲವನ್ನೂ ತಿಳಿದವನಾಗಿರಬೇಕು, ಅವನು ಮತ್ತೆ ಅನುಷ್ಠಾನವನ್ನು ಇಟ್ಕೊಂಡಿರ್ಬೇಕು, ಜ್ಞಾನವನ್ನು ಇಟ್ಕೊಂಡಿರ್ಬೇಕು. ಅದೆಲ್ಲ ಇರುವಂತಹ ಅಂತಹ ಆಚಾರ್ಯನ ನೀವು ಹೊಂದಬೇಕು. ಸುಮ್ಮನೆ ಯಾರೋ ಆಚಾರ್ಯರು ಅಂತಲ್ಲ, ಯಾರು ಜ್ಞಾನ ಅನುಷ್ಠಾನ ಬಹಳ ಮುಖ್ಯ. ಜ್ಞಾನ ಮತ್ತು ಅನುಷ್ಠಾನ ಯಾರಲ್ಲಿ ಇಲ್ವೋ ಅವ್ರ ಹತ್ರ ನಾವು ಹೋಗಿ ಶರಣಾಗತಿ ಮಾಡೋದ್ರಲ್ಲಿ ಅಂದರೆ ಆಚಾರ್ಯನ ಕೊಡೋದ್ರಲ್ಲಿ ಯಾವ ಇದು ಇಲ್ಲ ಅಂತ ಅದು ತೋರಿಸ್ಕೊಡ್ತಾರೆ ಅವರು. ಇದರಲ್ಲಿ ಶಿಷ್ಯನಿಗೆ ಬರಬೇಕಾದ್ರೂ ಅದೇ ಥರ ಹೇಳ್ತಾರೆ. ಶಿಷ್ಯನಿಗೆ ಬರಬೇಕಾದ್ರೆ ಇಲ್ಲ ಪ್ರಶ್ನೆ ಬಂದಿದೆ ಅದನ್ನು, ಶಿಷ್ಯನಿಗೂ ಅದೇ ಥರ ತೋರಿಸ್ಕೊಡ್ತಾರೆ ಅವರು. ಏನೋ ಇದೇ ಗುಣಗಳನ್ನು ಅವರು ಯಾವ ಥರ ಆಚಾರ್ಯ ಹೇಳಿದ್ರು ಶಿಷ್ಯ ಸಹ ಅದೇ ಥರ ಇರಬೇಕು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆ ಶಿಷ್ಯನಿಗೂ ಸಹ ಅದೇ ಅವನ ಜ್ಞಾನ ಇರಬೇಕು, ಆಚಾರದಲ್ಲಿ ಅವನ ಭಕ್ತಿ ಇರಬೇಕು, ತಿಳ್ಕೊಳ್ಬೇಕು ಅನ್ನೋ ಆಸೆ ಇರಬೇಕು, ಅವನಿಗೂ ಡಂಬಾಸುರ ಇರಬಾರ್ದು, ಆಚಾರ್ಯನ ಗೌರವವಾಗಿ ಕಾಣಬೇಕು. ಮತ್ತೆ ಆಚಾರ್ಯನ ಅವರಿಗೆ ಏನಾದರೂ ಕೈಕರ್ಯ ಮಾಡಿದ್ರೆ ಪ್ರತ್ಯುಪಕಾರ ಮಾಡ್ತೀನಿ ಅನ್ನೋ ಭಾವನೆ ಇರಬಾರ್ದಂತೆ ಅವನಿಗೆ. ಆಚಾರ ಕೈಕರ್ಯ ಮಾಡೋದು ಅವ್ರಿಗೆ ಪ್ರತ್ಯುಪಕಾರ ಆ ಭಾವನೆ ಇರಬಾರ್ದಂತೆ. ಆ ಥರ ಭಾವನೆ ಇಲ್ಲದೆ ಇರುವಂತಹ ಅವರು ನಮಗೆ ಬೇಕು, ಅಂತಹ ಶಿಷ್ಯರು ಬೇಕು ಅಂತ ಹೇಳ್ತಾರೆ. ಸದ್ಬುದ್ಧಿ ಸಾಧು ಸೇವೆ ಅಂತ ಅದು ಬರೋದಾದ್ರೆ ಆ ಥರ ಆಚಾರ್ಯನ ಸದ್ಬುದ್ಧಿ ಆಗಬೇಕು, ಸಾಧು ಸೇವೆ ಮಾಡಬೇಕು ಅನ್ನೋದಂತ ಅದನ್ನು ಹೇಳ್ತಾರೆ. ಇದರಲ್ಲಿ ಬರೋದಿದ್ದಾರೆ ತುಂಬ ಅದ್ಭುತವಾದ ನ್ಯಾಸವಿಂಶತಿ ಅಂತ ಅದು ಅವರೇ ಸ್ವಾಮಿ ವ್ಯಾಖ್ಯಾನ ಕೂಡ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಥರ ಅರ್ಥ ಮಾಡಬಾರ್ದು ಅಂದ್ಬಿಟ್ಟು ತಾವೇ ಸಹ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ಬೋದು, ಅದ್ಭುತ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಎರಡೂ ಅದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಸಾಧು ಸೇವಿ ಸದ್ಬುದ್ಧಿ ಅನ್ನೋದು ಎಲ್ಲವೂ ಸಹ ಅದರಲ್ಲಿ ಮೊದಲು ಆಚಾರ್ಯ ಹೇಳ್ಬೇಕಾದ್ರೆ ಸಿದ್ಧಂ ಸತ್ಸಂಪ್ರದಾಯ ಇದನ್ನು ಹೇಳಿದ್ರೆ ಅರ್ಥ ನಮಗೆ. ಸ್ಥಿರದಿಯಂ ಅನಕಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿರತೆಯ ಸಾಧುವೃತ್ಯ ಸಮೇತಂ ದಂಬಾಸೂಯಾದಿನೃತ್ತಂ ಜಿತ ವಿಷಯಿ ಗುಣಂ ದೀರ್ಘಬಂಧುಂ ದಯಾಳಂ ಕಾಲಿತ್ಯ ಶಾಸಿತಾರಂ ಸ್ವಪರ ಹಿತಪರಃ ದೇಶಿಕಂ ಭೂಷ್ಣುರೀಪ್ಸೇತ್ ಅಂದ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಅಂದರೆ ಅವನು ಒಳ್ಳೆಯ ಸಂಪ್ರದಾಯದಲ್ಲಿ ಇರಬೇಕಂತೆ. ಸ್ಥಿರದಿಯಂ ಭಗವಂತನಿಗೆ ಹೇಳ್ದಂಗೆ ಅವನು ಇರಬೇಕಂತೆ. ಅನಘಂ ಅದರಲ್ಲಿ ಅಂದರೆ ಪಾಪ ಕೆಲಸದಲ್ಲಿ ಹಾಕೊಂಡು ಶ್ರೋತ್ರಿಯನಾಗಿರ್ಬೇಕು. ಅಂದರೆ ಶ್ರೋತ್ರಿಯ ಅಂದರೆ ಅನುಷ್ಠಾನವೂ ಬರುತ್ತೆ, ಕೇಳ್ಕೊಂಡು ಎಲ್ಲ ವಿಷಯವನ್ನು ಶ್ರುತಿ ಎಲ್ಲವನ್ನು ಎಲ್ಲ ತಿಳ್ಕೊಂಡಿರ್ಬೇಕು. ಆಮೇಲೆ ಬ್ರಹ್ಮನಿಷ್ಠ ಭಗವಂತನಲ್ಲೇ ನಿಷ್ಠೆಯಾಗಿರಬೇಕು, ಸತ್ವಸ್ಥನಾಗಬೇಕು, ಸತ್ಯವಾಚನಾಗಿರಬೇಕು. ಸಮಯ ನಿಯತಯ ಅಂದರೆ ಅನುಷ್ಠಾನದಲ್ಲಿರಬೇಕು. ಆಮೇಲೆ ಸಾಧುವೃತ್ಯ ಸಮೇತ ಅವನಿರುವುದೆಲ್ಲ ಸಾಧುಗಳ ಜೊತೆಲೇ ಇರಬೇಕು, ಬೇರೆಯವ್ರ ಜೊತೆ ಇರಬಾರ್ದು ಅಂತ. ಆಮೇಲೆ ಡಂಬಾಸೂಯಾದಿಮುಕ್ತ ಡಂಬ ಅಸೂಯೆ ಇರಬಾರ್ದು ಅವನಿಗೆ. ಜಿತ ವಿಷಯಗಳು ಲೋಕದಲ್ಲಿರುವ ಈ ಲೌಕಿಕ ವಿಷಯಗಳನ್ನೆಲ್ಲ ಗೆದ್ದಿರ್ಬೇಕು. ಅಂದರೆ ಇಂದ್ರ ನಿಗ್ರಹ ಇರಬೇಕು. ದೀರ್ಘ ಬಂಧು ಭಗವಂತ ಹೇಗೆ ದೀರ್ಘ ಬಂಧುವೋ ಶಿಷ್ಯರಲ್ಲಿ ದೀರ್ಘ ಬಂಧುತ್ವ ಯಾವಾಗಲೂ ಬಂಧುತ್ವ. ಆಮೇಲೆ ಮುಖ್ಯವಾಗಿ ದಯಾಳು, ಅತ್ಯಂತ ದಯ ಇರಬೇಕಂತೆ. ಮತ್ತೆ ಸ್ಕಾಲಿತ್ಯ ಶಾಸಿತಾರ ದಯಾಳುಗಳು ವಿರುದ್ಧ ಬರುತ್ತೆ, ಆದರೆ ಬೇಕು ಇದು ಗುಣ. ದಯಾಳು ಆಗಿರಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆನೂ ಮಾಡಬೇಕು. ಸ್ಕಾಲಿತ್ಯ ಶಾಸಿತಾರ. ಆಮೇಲೆ ಸ್ವಪರ ಹಿತಪರ, ತನ್ನ ಪರಕ್ಕಿಂತ ಹಿತ, ತನ್ನ ಸ್ವಪರ ಹಿತ, ಪರಹಿತ ತನ್ನ ಹಿತ ಎರಡನ್ನೂ ನೋಡ್ಕೊಳ್ಳುವಂಥ ದೇಶಿಕಂ ಭೂಷ್ಣು ಈಪ್ಸೆ. ಭೂಷ್ಣು ಅಂದರೆ ಯಾರು ಬನ್ನವನ್ನು ಭಗವಂತನ ತಿಳ್ಕೋಬೇಕು ಅಂತ ಇದ್ದಾರೋ ಅವನು ಭೂಷ್ಣು. ಅವನು ಭಗವಂತನ ಯಾರು ತಿಳ್ಕೋಬೇಕು ಅಂತ ಅವನು ಅವನ್ನ ಈಪ್ಸೆ ಇದ್ದವರು ಅಲ್ಲಿ ಭಗವಂತನ ಹೋಗಿ ಸೇರ್ಕೋಬೇಕು ಅಂತ ಅದನ್ನು ಹೇಳ್ಕೊಟ್ಟ. ಅದಕ್ಕೆ ಇದೇ ಥರ ಅವರಿಗೆ ಶಿಷ್ಯನಿಗೂ ಹೇಳಿದ್ದಾರೆ. ಎಲ್ಲ ಶಿಷ್ಯನೂ ಸಹ ಯಾವ ಥರ ಇರಬೇಕು ಅಂದ್ಬಿಟ್ಟು ಅಂತ ಅದನ್ನು ಸಹ ಇದನ್ನು ಹೇಳ್ತಾರೆ. ನಾನು ಸಿಕ್ಕಿದ್ರೆ ಹೇಳ್ತೀನಿ. ಈ ಥರ ಇವರು ಆಚಾರ್ಯ ಶಿಷ್ಯ ಗುಣವನ್ನು ಮೊದಲ 4-5ರಲ್ಲಿ ಶಿಷ್ಯನ ಹೇಳಿ, ಆಚಾರ್ಯನ ಹೇಳಿ, ಶಿಷ್ಯರು ಯಾವ ಥರ ಇರಬೇಕು, ಆಚಾರ್ಯ ಯಾವ ಥರ ಇರ್ತಾರೆ ಅಂದ್ಬಿಟ್ಟು ಅದನ್ನು ಅವರು ಹೇಳ್ಕೊಟ್ಟು ಹೇಳಿ ತೋರಿಸ್ಕೊಟ್ರು ಅದಕ್ಕೆ. ಆಮೇಲೆ ಹರಿವುರಾಯ್ ಅನ್ನುವಾಗ ನಿಮ್ಗೆ ಹೇಳಿದೆ, ಅದು ಮಾತಾರೇ ಪಾಲಿಸಿ ಮಾಡಬೇಕಾದ್ರು ಹೇಳ್ತಾರೆ, ಆಚಾರ್ಯ ಹೇಳಿದ್ದು ಹರಿವುರಾಯ್. ಹರಿವುರಾಯ್ ಇಲ್ಲ ಅಂದರೆ ಇಲ್ಲಿ ಬರ್ಕೊಂಡು ಶಿಷ್ಯ ಯಾವ ಥರ ಇರಬೇಕು. ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವ ಬೋಧಾಭಿಲಾಷಿ. ಒಳ್ಳೆಯ ಬುದ್ಧಿ ಇರಬೇಕು, ಸಾಧುಗಳನ್ನು ಸೇವೆ ಮಾಡೋ ಗುರು ಹಿರಿಯರನ್ನ ಸೇವೆ ಮಾಡೋ ಬುದ್ಧಿ ಇರಬೇಕು ಅವನಿಗೆ. ಆಮೇಲೆ ಸಮುಚಿತ ಚರಿತ ಒಳ್ಳೆಯ ಚಾರಿತ್ರಗಳಾಗಿರಬೇಕು. ತತ್ವ ಬೋಧಾಭಿಲಾಷಿ, ತತ್ವವನ್ನು ತಿಳ್ಕೊಳ್ಳೋದಲ್ಲಿ ಅಭಿಲಾಷೆ ಇರಬೇಕು ಅವನಿಗೆ. ಶುಶ್ರೂಷು, ಈ ಶುಶ್ರೂಷುವನಿಗೆ ಆಚಾರ್ಯ ಶುಶ್ರೂಷೆ, ಗುರು ಹಿರಿಯ ಶುಶ್ರೂಷೆ ಎಲ್ಲೂ ಬರ್ತದೆ ಅದಕ್ಕೆ. ತ್ಯಕ್ತ ಮಾನಃ, ತನ್ನಲ್ಲಿರುವ ಅಹಂಕಾರ ಮಮಕಾರ ಮಾನವನ್ನು ತ್ಯಕ್ತ ಬಿಟ್ಟವನಾಗಿರಬೇಕು. ಪ್ರಣೀಪತನ ಪರಹ,
ಯಾವಾಗಲೂ ನಮಸ್ಕಾರ ಪೃಥ್ವಿ ಭಾವದಲ್ಲಿರ್ಬೇಕಂದ್ರೆ ಪ್ರಣೀಪತನ ಯಾವುದಲ್ಲೂ ಆಚಾರ್ಯಗಳು ಹೋಗ್ಬೇಕಾದ್ರೆ ಈ ನೆಟ್ಟಿಗೆ ಹೋಗಲೇಬಾರ್ದಂತೆ, ಬದುಕೊಂಡೇ ಹೋಗಬೇಕು. ಪ್ರಣೀಪತನ ಪರಾಹ. ಆಮೇಲೆ ಪ್ರಶ್ನಕಾಲ ಪ್ರತೀಕ್ಷಾ, ಮುಖ್ಯವಾಗಿ ಆಚಾರ್ಯ ಕಾಲಕ್ಷೇಪ ಮಾಡ್ತಾರೆ, ಮಧ್ಯೆ ಪ್ರಶ್ನೆ ಕೇಳಬಾರ್ದಂತೆ. ಅದಕ್ಕೆ ಹೇಗೆ ಈಗ ಪಾರ್ಲಿಮೆಂಟ್ ಇಟ್ಟಿದ್ದಾರೆ ಕ್ವಶನ್ ಅವರ್ ಅಂತ ಇರ್ತಾರೆ, ಅದಕ್ಕೆ ಪ್ರಶ್ನಕಾಲ ಪ್ರತೀಕ್ಷಾ. ಪ್ರಶ್ನಕಾಲ ಅಂತ ಆಚಾರ್ಯ ಎಲ್ಲಾದ್ಮೇ ಏನಾದ್ರು ಕೇಳಬೇಕಾ ಅಂತ ಹೇಳ್ತಾರಂತೆ, ಅದು ಪ್ರಶ್ನಕಾಲ. ಅಲ್ಲಿವರೆಗೆ ಏನು ಬೇಕೋ ಎಲ್ಲನೂ ಇಟ್ಕೊಂಡು ಆ ಸಮಯದಲ್ಲಿ ಕೇಳಬೇಕು. ಯಾತಕ್ಕೆ ಅಂದರೆ ಮಧ್ಯದಲ್ಲಿ ಬಂದಂದ್ರೆ ಅವ್ರಿಗೆ ಆ ಒಂದು ಫ್ಲೋ ಬರ್ತಾ ಇರ್ತಲ್ಲ, ಆ ಪರಿವಾಹ ಬರೋದು ತಡೆಯಾಗುತ್ತೆ. ಮತ್ತು ಅವ್ರಿಗೆ ಬೇರೆ ಏನು ಹೇಳಬೇಕು ಅಂತಿದ್ರು ವಿಷಯ ಬೇರೆ ಕಡೆ ಹೋದರೆ ಅವ್ರು ಏನು ಹೇಳಬೇಕು ಅಂದಿದ್ದು ಒಂದ್ಸಲ ಬಿಟ್ಟು ಹೋಗ್ಬೋದು ಆ ಥರ. ಅದರಿಂದ ಪ್ರಶ್ನಕಾಲ ಪ್ರತೀಕ್ಷಾ ಅದೇ ಹೇಳುತ್ತೆ. ಆಮೇಲೆ ಶಾಂತಃ ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು, ಅವ್ನ ಒಳಗಡೆ ಅಂತರಿಂದ್ರಿಯ. ದಾಂತಹ ಬಹಿರಿಂದ್ರಿಯ ನಿಗ್ರಹ ಇರಬೇಕು. ಅನಸೂಯು, ಅಸೂಯೆ ಇರಬಾರ್ದು. ಆಮೇಲೆ ಶರಣ ಉಪಗತಃ, ಭಗವನ್ ಆಚಾರ್ಯದಲ್ಲಿ ಆ ಶರಣಾಗತ ಭಾವ ಇರಬೇಕು ಅವನಿಗೆ. ಅದಕ್ಕಿಂತ ನಾವು ಶಾಸ್ತ್ರ ವಿಶ್ವಾಸ ಶಾಲೆ, ಶಾಸ್ತ್ರದಲ್ಲಿ ವಿಶ್ವಾಸ ಇರಬೇಕು. ಈ ಥರ ಆಚಾರ್ಯರು ಸಿಗೋಲ್ಲ, ಈ ಥರ ಶಿಷ್ಯರಿಗೆ ಸ್ವಾಮಿ ಥರ ಹೋದರೆ ಒಬ್ಬ ಆಚಾರ್ಯರಲ್ಲೂ ಒಬ್ಬ ಇವರು ಸಿಗೋದಿಲ್ಲ. ಅದಕ್ಕೆ ಆ ಕೃತವಿತ್ ಅಂತ ಬೇರೆ ಹೇಳ್ತಾರೆ. ಅಂತಹ ಈ ಥರ ಒಂದು ವೇಳೆ ಶಿಷ್ಯ ಪ್ರಾಪ್ತ, ಇಷ್ಟು ಹೇಳಿದ ಅಂತ ಈ ಥರ ಶಿಷ್ಯ ಸಿಕ್ಬಿಟ್ಟ ಅಂದರೆ ಪರೀಕ್ಷಾ ಅಷ್ಟು ಇದ್ದರೂ ಪರೀಕ್ಷೆ ಮಾಡಬೇಕಂತ ಆಚಾರ್ಯರು. ಸುಮ್ಮನೆ ಉಪದೇಶ ಮಾಡೋದು 18 ಸಹ ಪರೀಕ್ಷೆ ಮಾಡಿದ್ರು ಅವರಿಗೆ. ತಿರುಕೋಟಿಯ ನಮ್ಮಿಗಳು ಭಾಷೆಗಾರರೇನೆ. ಆಮೇಲೆ ಕೃತಜ್ಞತೆ ಅಂದರೆ ಮುಖ್ಯವಾದದ್ದಂತ ಇದು. ಯಾರು ಎಲ್ಲವೂ ಇದ್ದು ಕೃತಜ್ಞ ಇಲ್ಲದೆ ಇದ್ರೆ ಅವನಿಗೆ, ಆಚಾರ್ಯರಲ್ಲಿ ಕೃತಜ್ಞ ಇರಬೇಕು ಮುಖ್ಯವಾಗಿ. ಭಗವಂತ ಆಚಾರ್ಯರೆಲ್ಲ ಎಲ್ಲರಲ್ಲಿಯೂ ಕೃತಜ್ಞತೆ ಭಗವಂತನಲ್ಲೂ ಇರಬೇಕು. ಯಾರು ಒಂದು ಚಿಕ್ಕ ಸಹಾಯ ಮಾಡಿದ್ರು ಮರಿಬಾರ್ದು ನಾವು. ನನ್ನ ಕೆಲಸ ದೇವತೆಗಳ ಕೆಲಸ ಆಗುವಾಗ ಆಮೇಲೆ ಬಿಡೋದು ಆ ಥರ. ಅದು ಕೃತಜ್ಞರು ಅವರು. ಕೃತಜ್ಞತೆ ಅನ್ನೋದು ಕೃತಜ್ಞತೆ, ಅದು ಅಭಿಮತಂ. ಆಚಾರ್ಯರು ಈ ಥರ ಕೃತಜ್ಞನಾಗಿ ಎಲ್ಲ ಇದ್ದರೂ ಸಹ ಕಡೆಯದು ಮುಖ್ಯವಾದ ಕೃತಜ್ಞತೆ ಇತಿ ಅಭಿಮತಂ. ಆ ಥರ ಆಚಾರ ಮನಸ್ಸು ಬಂದ ಅಂದರೆ ತತ್ವತಃ ಶಿಕ್ಷಣೀಯ. ಶಿಕ್ಷಣೀಯ ಅಂದರೆ ಆದೇಶ. ಆಚಾರ್ಯರು ಶಿಕ್ಷೆಯನ್ನು ತತ್ವತಃ ಒಂದು ಚೂರು ಬಿಡದೆ ಅವನಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂದ್ರೆ ಆದೇಶ. ಅದು ಲೋಟ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಲೋಟ್ ಅಂದರೆ ಆದೇಶ. ಶಿಕ್ಷಣೀಯ ಅಂದರೆ ಲೋಟ್ ಅದು ಅವನಿಗೆ ಭಗವದ್ ಕೊಡಲೇಬೇಕು ಅಂದರೆ ಇಲ್ಲ ಅಂತ ಹೇಳಬಾರ್ದು ಅಂದ್ಕೊಂಡು ಅಂತ ಅದಕ್ಕೆ ಹೇಳ್ತಾರೆ. ಇದನ್ನು ಹಾಗೇ ಇದು ಮಾಡ್ತಾರೆ ಅವರು. ಅದು ಆಮೇಲೆ ಮುಂದೆ ಹೇಳ್ತಾರೆ. ಆಮೇಲೆ ಆಚಾರ್ಯರಲ್ಲಿ ಯಾವ ಥರ ಅಂದ್ಬಿಟ್ಟು ಅಜ್ಞಾನ ಧ್ವಾಂತರೋಧಾತ್. ಆಚಾರ್ಯರಲ್ಲಿ ಯಾತಕ್ಕೆ ನಾವು ಇದು ಮಾಡಬೇಕು ಅಂತಾರೆ. ಇದನ್ನು ಸ್ವಾಮಿ ರಾಷ್ಟ್ರಧಾರ ತೆಗಿತಾರೆ. ಯಾತಕ್ಕೆ ಅಜ್ಞಾನ ಧ್ವಾಂತರೋಧಾತ್, ನಮ್ಮಲ್ಲಿರೋ ಅಜ್ಞಾನವನ್ನು ಕಳೀತಾರೆ. ಅಗ ಪರಿಹರಣಾತ್, ನಮ್ಮಲ್ಲಿರೋ ಪಾಪವನ್ನೆಲ್ಲ ಕಳೆದು ಬಿಡ್ತಾರೆ. ಆತ್ಮಸಾಮ್ಯ ಮಹತ್ವಾತ್, ನಮ್ಮನ್ನ ತಮ್ಮ ಜೊತೆಯಾಗಿ ಆತ್ಮಸಾಮ್ಯಾಗಿ. ಸಹನಾ ಭವತು ಸಹನೋ ಗುಣಶ್ರುತಿ ಹೇಳ್ತಲ್ಲ, ನಾವು ಒಟ್ಟಿಗೆ ಆಚಾರ ಕಡೆಯಲ್ಲಿ ಹೇಳೋದು ಇದು. ಎಲ್ಲ ಮುಗಿಸಾಗೆ ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಇರೋಣ. ಇದು ಆಚಾರ್ಯರ ಗುಣ. ತಮ್ಮ ಜೊತೆಗೆ ಈಕ್ವೇಟ್ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಸಾಮ್ಯ ಮಹತ್ವಾದ. ನಮ್ಮನ್ನ ತಮ್ಮ ಸಮಕ್ಕೆ, ನಾವು ಅವ್ರ ಸಮನಲ್ಲ, ಆದರೂ ಅವರು ನಮ್ಮನ್ನ ತಮ್ಮ ಸಮಕ್ಕೆ ಇಟ್ಕೊಳ್ತಾರಂತೆ. ಅದರಿಂದ ಆಮೇಲೆ ಜನ್ಮ ಪ್ರಧ್ವಂಸಿ, ನಮ್ಮ ಜನ್ಮ ಪ್ರಧ್ವಂಸಿ. ನಾವು ಇಲ್ಲಿ ತಿರ್ತಾ ಇದೀವಲ್ಲ, ಪುನರ್ಭಿ ಜನ್ಮ ಪುನರ್ಭಿ ಮರಣ ಅನ್ನೋದು, ಅದನ್ನ ಪ್ರಧ್ವಂಸ ಮಾಡ್ತಾನಂತೆ. ಆಮೇಲೆ ಜನ್ಮಪ್ರದ. ಯಾವ ಜನ್ಮಪ್ರದ? ಗರಿತಮಯ ಜನ್ಮಪ್ರದ. ಅತ್ಯಂತ ಮುಕ್ತವಾದ ಆ ಜನ್ಮ ಇದೆಯಲ್ಲ, ಆ ಜನ್ಮವನ್ನು ಕೊಡ್ತಾರೆ ನಮಗೆ. ಈ ಜನ್ಮವನ್ನು ಹೋಗಲಾಡಿಸಿ ಮುಕ್ತ ಅನ್ನೋ ಜನ್ಮ ಕೊಡ್ತಾರಲ್ಲ, ಅದು ಗರಿತವಾದ. ಅದ ಮೇಲೆ ದಿವ್ಯ ದೃಷ್ಟಿ ಪ್ರಭಾವ. ಅವರು ತಮ್ಮ ದಿವ್ಯ ದೃಷ್ಟಿಯಿಂದಲೇ ಆಚಾರ್ಯ ತಿಳ್ಕೊಳ್ತಾರಂತೆ. ಇವನು ಉದ್ಧಾರ ಆಗ್ತಾನೆ, ಮೇಲೆ ಬರ್ತಾನೆ, ಹೇಗೆ ಅಂತ ಹೇಳ್ತಾರೆ. ಅವರಿಗೆ ದಿವ್ಯ ದೃಷ್ಟಿ ಪ್ರಭಾವದಿಂದ ಇವನು ಹೇಗೆ ಇರ್ತಾನೆ ಅಂತ ತಿಳ್ಕೊಳ್ತಾರಂತೆ. ಅದನ್ನು ನಿಷ್ಪತ್ಯೂಹ ವೃಷಂ. ನಮ್ಮ ಬಾಬಾ ನನ್ನ ಬಗ್ಗೆ ಹತ್ರ ಹೇಳ್ತಾ ಇದ್ದಂತೆ. ನಮ್ಮ ಅಕ್ಕ ಹೇಳೋರು, ನನ್ನ ಹತ್ರ ಯಾವಾಗ ಹೇಳಿಲ್ಲ, ಅವ್ರಿಗೆ ನಮ್ಮ ಅಕ್ಕನ ಹತ್ರ ಹೇಳ್ತಾ ಇದ್ರಂತೆ. ನಾನು ಎಲ್ಲ ಓದಿದ್ದದಕ್ಕೆ ಇವನು ಉದ್ಧಾರ ಆಗ್ತಾನೆ ಇವನು ಅಂದರೆ ಅವ್ರಿಗೆ ಏನೋ ಬಂತು ಅವರ ಆಶೀರ್ವಾದ ಎಲ್ಲ. ಅಂದರೆ ಅವ್ರಿಗೆ ದಿವ್ಯ ದೃಷ್ಟಿ ಭಗವಂತ ಅಂದ್ಬಿಡ್ತಾನೆ, ಈ ಶಿಷ್ಯ ಉದ್ಧಾರ ಆಗ್ತಾನೆ, ಈ ಶಿಷ್ಯ ಆ ಸಚ್ಚಿಷ್ಯ ಅಂತ ಹೇಳೋದಲ್ಲ, ಆ ಸಚ್ಚಿಷ್ಯ ಗೊತ್ತಾಗ್ಬಿಡುತ್ತಂತೆ ಅವರಿಗೆ. ಕೆಲವರು ಎಲ್ಲ ಚೆನ್ನಾಗಿ ತಿಳ್ಕೊಂಡು ಸಚ್ಚಿಷ್ಯರಲ್ಲ, ಪಾಪ ಅಂಥವ್ರು ಸಚ್ಚಿಷ್ಯರಲ್ಲ. ಯಾರು ಅದನ್ನ ಇಟ್ಕೊಂಡು ಮುಂದೆ ಬಂದಾಗ ಆಗುತ್ತೆ. ಅದಕ್ಕೆ ದಿವ್ಯ ದೃಷ್ಟಿ, ತಮ್ಮ ದೃಷ್ಟಿ ಪ್ರಭಾವದಿಂದ ನಮ್ಮನ್ನು ತಿಳ್ಕೊಂಡು ಉಪದೇಶ ಮಾಡ್ತಾರಲ್ಲ ಅವರು. ಅದಕ್ಕೆ ಅಂಥ ಶಿಷ್ಯನಿಗೆ ಒಂದು ಚೂರು ಬಿಡದೆ ಮಾಡ್ತಾರೆ. ನನಗೆ ನಿಷ್ಪ್ರತ್ಯೂಹ ಆಂಧ್ರಶಂಸ್ಯಾತೆ. ಒಂದು ಸ್ವಲ್ಪ ಇಲ್ಲದೆ ಆಂಧ್ರಶಂಸ್ಯ ಅಂದರೆ ಅದು ಯಾವುದು ಇಲ್ಲದೇನೆ ಹಿಂಸೆ. ನಿಯತ ರಸತೆ. ಆಮೇಲೆ ನಿಯತರ ರಸತೆ. ಆ ಥರ ಯಾವಾಗಲೂ ಸಹ ನಿತ್ಯ ಶೇಷಿತ್ವ ಯೋಗ. ನಮಗೆ ಆ ನಿತ್ಯ ಶೇಷಿತ್ವವನ್ನು ಕೊಡ್ತಾರಲ್ಲ, ಇಲ್ಲಿ ಆ ಎರಡನ್ನೂ ಇದು ಸ್ವಾಮಿ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ನಾವು ಆಚಾರ್ಯರ ಹತ್ರ ಅಲ್ಲಿ ಯಾವ ಥರ ಇರ್ತೀವೋ ಆ ಭಾವನೆಯಲ್ಲಿ ಇರ್ಬೇಕಂತ ನಾವು. ಆಚಾರ್ಯರೇ ಭಗವಂತ, ಅದನ್ನ ಮುಂದೆ ಹೇಳ್ತಾರೆ.
ಆಚಾರ್ಯ ಸದ್ಭಿ ಅಪ್ರತ್ಯುಪಕರಣ ಧಿಯ. ಪ್ರತ್ಯುಪಕರಣ ಮಾಡ್ತೀವಿ ಅನ್ನೋ ಮೌನ ಇರಬಾರ್ದಂತ. ಅಪ್ರತ್ಯುಪಕರಣ ಧಿಯ, ಭಗವಂತ ನಾವು ಆಚಾರ್ಯ ಮಾಡುವ ಕೈಂಕರ್ಯ ನಾವು ಅವ್ರಿಗೆ ಪ್ರತಿ ಉಪಕಾರ ಮಾಡ್ತೀವಿ ಅನ್ನೋ ಭಾವ ಇಲ್ಲ ಅಂದ್ರೆ ಹೋಯ್ತು. ಆ ಥರ ಭಾವ ಇರಬಾರ್ದೆ. ಪ್ರತಿ ಉಪಕಾರ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಭಾವ ಇರಬೇಕು. ದೇವವತ್ ಸ್ಯಾತ್ ಉಪಾಸ್ಯ, ಭಗವಂತನ ಯಾವ ಥರ ಆ ಥರ ಉಪಾಸ ಮಾಡ್ತೀವಿ. ಆಚಾರ್ಯನೇ ಭಗವಂತನಾಗಿಟ್ಕೊಳ್ಳಿ. ಅಲ್ಲಿ ನೀವು ಕೈಂಕರ್ಯ ಮಾಡಿ, ಇಲ್ಲಿ ಕೈಂಕರ್ಯ ಮಾಡಿ. ಅಲ್ಲಿ ನಿತ್ಯ ಶೇಷಿತ್ವ ಇದೆಯಲ್ಲ, ಅಲ್ಲಿ ಇಲ್ಲಿ ಇರೋವರೆಗೆ ಆಚಾರ್ಯವ್ರಿಗೆ ನಿತ್ಯ ಶೇಷಿಗಳು, ಇಲ್ಲಿರೋವರೆಗೂ ನಮಗೆ ಆಚಾರ ಕಡೆಯವರೆಗೂ ನಿತ್ಯ ಶೇಷಿಗಳು. ಅಲ್ಲಿ ಹೋದ್ಮೇಲೆ ಅದನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಮಾತಾದೆ ಅನ್ನೋದಕ್ಕೆ ನಮ್ಗೆ ಹೇಳ್ತಾರೆ, ಈ ಆಚಾರ್ಯರಿಗೆ ರಾಮಾನುಜಾರಿಗೆ ಹೋಲಿಸ್ತಾರೆ. ಅಲ್ಲಿ ಮಾತಾದೆ ಅಂದರೆ ಅವರು ಪಾಲಕರಿಗೆ ಆಚಾರ್ಯರು ವೇದವು ಇತಿ ಉಪವಾಸಗಳಲ್ಲಿ ಯಾವ ಥರ ವೇದವನ್ನು ಅಪಾರ್ಥ ಮಾಡದೆ ಯಾವ ಥರ ಮಾಡಬೇಕು, ವೇದವಂತಗಳ ಅರ್ಥವನ್ನು ಆಚೆ ಈಚೆ ಮಾಡದೇನೆ ಉಪಾಸನೆ ಮಾಡಿಸ್ತಾರೋ ಅದನ್ನು ಇವರು ಹೇಳ್ತಾರೆ. ಅದನ್ನ ತೋರಿಸ್ಕೊಳ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಭಾಷ್ಯಕಾರರು ಇದೊಂದು ಅದ್ಭುತ ಉದಾಹರಣೆ ತೋರಿಸ್ಬೋದು. ಶಂಕರರು ಭಾಷೆ ಬರಬೇಕಾದಂದರೆ ಅವರು ಪೇಟಿಗೆ ತುಂಬ ಅದ್ಭುತ. ಅವರು ಅಧ್ಯಾಸ ಭಾಷೆ ಅಂತ ಮೊದಲು ಬರ್ಬಿಡ್ತಾರೆ. ಅಧ್ಯಾಸ ಭಾಷೆಯಲ್ಲಿ ಅಹಂ ಬ್ರಹ್ಮಾಸ್ಮಿಯಿಂದ ಅದೆಲ್ಲ ತೋರಿಸ್ಬಿಡ್ತಾರೆ ಅವರು. ಲೋಕ ಇಲ್ಲ ಈ ಸುಳ್ಳು ಅಂದ್ಬಿಟ್ಟು ಅಂತ. ಅದಕ್ಕೆ ಬ್ರಹ್ಮಸೂತ್ರ ಬರಬೇಕಾದ್ರೆ ಹೇಳ್ತಾರೆ, ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಆತ್ಮ ಏಕತ್ವ, ಭಗವಂತ ಆತ್ಮ ಒಂದೇ ಅನ್ನೋದು ಪ್ರತಿಪತ್ತಯೇ. ಅದನ್ನು ಡಿಸೈಡ್ ಮಾಡಿಬಿಟ್ರು ಅವರು. ಅದಕ್ಕೆ ಇದು ಏನು ಸರ್ವೇ ವೇದಾಂತ ಆರಭ್ಯಂತೆ, ಎಲ್ಲ ವೇದಾಂತಗಳು ಭಗವಂತ ಜೀವಾತ್ಮ ಒಂದೇ, ಎರಡು ಬೇರೆ ಬೇರೆ ಅಲ್ಲ, ದ್ವೈತವಲ್ಲ ಅದ್ವೈತ ಅನ್ನೋದು ಎಲ್ಲವೂ ಆರಭ್ಯಂತೆ. ಎಲ್ಲ ವೇದಾಂತಗಳು ಇದನ್ನೇ ಹೇಳುತ್ತೆ. ವೇದಾ ವೇದಾಂತ ಯಥಾಚ ಅಯಮರ್ಥಃ. ಈ ಅರ್ಥ ಇದೆಯಲ್ಲ ನಾಲ್ಕನದು ಸರ್ವೇಷಾಂ ವೇದಾಂತಾನ ತಥಾ. ಯಾವ ಥರ ವೇದಾಂತಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ಜೀವ ಪರಮಾತ್ಮ ಒಂದೇ ಅಂತ ಹೇಳಿದೆಯೋ ತಥಾ ಅದನ್ನು ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ನಾವು ಶಾರೀರಿಕ ಮೀಮಾಂಸೆಯಲ್ಲಿ ಇದನ್ನು ನಾನು ಇದನ್ನು ತೋರಿಸ್ಕೊಡ್ತೇನೆ. ಶ್ರುತಿಲಿದೆ, ಡಿಸೈನ್ ಮಾಡಿಬಿಟ್ರು ಅದನ್ನು ನಾನು ತೋರಿಸ್ಕೊಡ್ತೇನೆ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ಆದರೆ ಇದನ್ನು ಭಾಷ್ಯಕಾರರು ಯಾವ ಥರ ಹೇಳ್ತಾರೆ ಅಂದರೆ, ಭಾಷ್ಯಕಾರ ಹೇಳಬೇಕಾದ್ರೆ ಇದನ್ನು ನಮ್ಮ ಭಾಷೆಕಾರ ಅವತಾರಿಕೆ ಮಾಡಬೇಕಾದ್ರೆ ಅವರು ಹೇಳೋದೇ ಇಲ್ಲ. ಅವ್ರು ಶುರು ಮಾಡಬೇಕಾದ್ರೆ ನಿಖಿಲ ಭುವ ಜನ್ಮಸ್ಥೇಮಂಗಾದ್ರೆ ಪಾರಾಶರ ವಚ ಸುದ್ದಿ ಅಂತ ಎರಡು ಇದನ್ನು ಹೇಳ್ತಾರೆ ಅವತಾರಿಕೆಯಲ್ಲಿ. ಭಗವದ್ಬೋಧಾಯನ ಕೃತಾಂ ವಿಸ್ತೀರ್ಣಾಂ ಬ್ರಹ್ಮಸೂತ್ರ ವೃತ್ತಿಂ ಪೂರ್ವಾಚಾರ್ಯ ಸಂಚಿಕ್ಷುಪು ತನ್ಮತಾನುಸಾರೇಣ ಸೂತ್ರಾಕ್ಷರಾಣಿ ವ್ಯಾಖ್ಯಾಸ್ಯಂತೆ. ಹೇಳ್ತಾರೆ, ಭಗವದ್ಬೋಧಾಯನರು ಬ್ರಹ್ಮಸೂತ್ರಿಗೆ ದೀರ್ಘವಾದ 60,000 ಶ್ಲೋಕ ಇದ್ದಂಗೆ ಇವತ್ತು ನಮ್ಗೆ ಸಿಗ್ತಾ ಇಲ್ಲ. 60,000 ಶ್ಲೋಕ ಇರುವ ಇದನ್ನು ಮಾಡಿದಂತೆ. ಇದು ಭಾಷ್ಯಕಾರ ಕಾಲದಲ್ಲಿ ಅಲ್ಲಿತ್ತು. ಅಲ್ಲಿ ಹೋದಾಗ ಸರಸ್ವತಿ ಪೀಠದಲ್ಲಿ ಒಂದು ಅವ್ರು ಕೊಡ್ತಾರೆ, ಒಂದು ತಿಂಗಳು ಕೊಟ್ಟು ಕೇಳಿದಂತೆ 1 ತಿಂಗಳು ಒಪ್ಕೊಂಡು ಅವರು 2 ದಿನಕ್ಕೆ ಅವರು ಅಲ್ಲಿದ್ದಂಥ ಶೈವರು ಇದೆಲ್ಲ ಅವ್ರಿಗೆ ಅಸೂಯೆಯಿಂದ ಬೇಡ ಅಂದಾಗ ರಾಜ ವಿಧಿಯಿಂದ ತಗೊಳ್ಬೇಕಾಗುತ್ತೆ. ಆವಾಗ ಇವರು ಬೋಧಾಯನ ವೃತ್ತಿನ ಪೂರ್ತಿ ನೋಡೋಕ್ಕಾಗದೆ ಅದಕ್ಕೊಂದಂಥ ಟಂಗ ದ್ರವಿಡ ಎಲ್ಲ 6,000 ಬರೆದಿರ್ತಾರೆ. ಅದೆಲ್ಲ ಓದ್ಕೊಂಡಿರ್ತಾರೆ. ಇವರು ಅರ್ಥ ಓದಬೇಕಾದ್ರೆ ಓಲೆ ಚೂಡಿ ಹಿಂಗೆ ತೆಗಿಬೇಕಾದ್ರೆ ಹೀಗೆ ತೆಗಿಬೇಕಾದ್ರೆ ಹಿಂದೆ ಅವರು ಪರ ಇವರು ಆಳವ ಇವರು ಪೂರತಾಯಿಗಳನ್ನು ಓದ್ಕೊಂಡಿಲ್ಲ. ಅವರು ಏಕಸಂತಗ್ರಾಹಿ. ಇವರು 2ನೇ ಸಲ ಒಂದ್ಸಲ ಆದಮೇಲೆ ಅವರು ತಗೊಂಡ್ಬಿಟ್ಟಾಗ ಅಯ್ಯೋ ನಾನು ಒಂದು ಈ ಕಡೆ ನೋಡೋಕ್ಕಾಗಲಿಲ್ಲ ಅಂತ ಯೋಚನೆ ಮಾಡಿ ನಾನು ನೋಡಿದ್ದೇನೆ ಅಂದ್ಬಿಟ್ಟು ಅವರು ಹೇಳಿ ಆ ಥರ ಹೇಳ್ತಾರೆ. ಅವರು ವಿಸ್ತೀರ್ಣವಾದ ಬ್ರಹ್ಮಸೂತ್ರ ಪೂರ್ವಾಚಾರ್ಯ ಸಂಚಿಕ್ಷಕು ಟಂಕ ದ್ರವಿಡ ಬಹುದೇವ ಅವರೆಲ್ಲ ಅದನ್ನು ಸಂಕ್ಷೇಪ ಮಾಡಿದ್ರು. 60,000 6,000 ಮಾಡಿದ್ರು. ಅದನ್ನು ತನ್ಮತಾನುಸಾರೇಣ ಅವರು ಬೋಧಾಯನರು ಏನು ಹೇಳಿದ್ರು ಆ ಮತಾನುಸಾರೇಣ ಸೂತ್ರದ ಅಕ್ಷರಗಳಿದೆಯಲ್ಲ ಬ್ರಹ್ಮಸೂತ್ರ ಒಂದೊಂದು ಅಕ್ಷರವೂ ಬಹಳ ವಿಶೇಷ. ಅದನ್ನು ವ್ಯಾಖ್ಯಾಸಂತೆ. ಅದು ವ್ಯಾಖ್ಯಾಸ್ಯಾಮಿ ಹೇಳಿಲ್ಲ ಅವರು ಎಲ್ಲ ಪ್ರದರ್ಶೀಯ ಶ್ಯಾಮ ಅಂದರು. ವ್ಯಾಖ್ಯಾಸಂತೆ, ವ್ಯಾಖ್ಯಾನ ಮಾಡಲು ಕೊಡುತ್ತದೆ. ಹಾಗೆ ತೋರಿಸ್ಕೊಡ್ತೀನಿ. ಅದು ಮಾತಾದೆ ಅಂದ್ರೆ ಇಲ್ಲಿ ನೋಡಬೇಕು. ಶುದ್ಧವಾದ ಪಾಲು ಶರೀರ ಪಾಲ್ ಅಂದ್ರೆ ಬಿಡಿ, ಶುದ್ಧವಾದ ಅರ್ಥ. ಈ ಪಾಲು ಅನ್ನೋದು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಶುದ್ಧವಾಗಿರೋದು. ಅಲ್ಲಿರೋದು ಪಾಲ್ ಅಂದ್ರೆ ಅಲ್ಲಿರೋದು ಶುದ್ಧವಾದ ಅರ್ಥವನ್ನು ನಾವು ಮಾಡಬೇಕು. ಅಪಾರ್ಥ ಮಾಡಿದ್ರೆ ಅದಕ್ಕೆ ಶುದ್ಧವಾಗೋದಿಲ್ಲ. ಆಗ ಪಾಲ್ ಬಂದು ಕಪ್ಪಗಾಗುತ್ತೆ. ಅದನ್ನೇ ಅವರು ತೋರಿಸ್ಕೊಟ್ರು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಈ ಏತ್ತಮ್ ಅನ್ನುವಾಗ ಹೇಳ್ತಾರೆ, ಒಂದು ಏತ್ತಮ್ ಅಂದರೆ ದೊಡ್ಡದು ಅಂತ, ತಕ್ಕದಾಗಿದ್ದು ಅಂತ, ತಕ್ಕದ್ದು ಏತ್ತದೆ ಅಂತ ತಕ್ಕದಾಗಿದ್ದು ಅಂತ ಹೇಳ್ತಾರೆ. ಆಮೇಲೆ ಮಹತ್ವ ಅಂತ ಹೇಳೋದಕ್ಕೆ ಅದಕ್ಕೆ ಅದು ಹೇಳ್ತಾರೆ. ಏತ್ತದು ಅಂದರೆ ಭಗವಂತನಿಗೆ ಯಾವುದು ಇದು ಏತ್ತದಲ್ಲ ಅಂದರೆ
ಭಗವಂತನಿಗೆ ಹೆಚ್ಚು ಆಗಿರೋದು ಅಂತ ಒಂದೊಂದು ಅರ್ಥದಲ್ಲಿ ಬರ್ತಾ ಇದಕ್ಕೆ ಹೆಚ್ಚು ಅಂತ ನಮಗೆ ತಕ್ಕದ್ದಾಗಿದ್ದು ಅಂದ್ಬಿಟ್ಟು ಅಂತ ಅವಾಗ ಹೇಳ್ತಾರೆ ಅದನ್ನು ಯಾವ ಥರ ಅಂದ್ಬಿಟ್ಟು ಅನ್ನಕ್ಕೆ ಅಂತಂದರೆ ಈ ಇದನ್ನು ಹೇಳಬೇಕಾಯ್ತು ಅಂದರೆ ಹೆಚ್ಚಿಗೆ ಹಿರಿಮೆ ಅಂತ ಹೇಳಬೇಕಾದ ಅಂದರೆ ಪಾರತಂತ್ರವನ್ನು ಹೇಳ್ಬೋದು ಮುಂದೆ ಹೇಳಿದ್ರಲ್ಲ ಅದು ಅವನಿಗೆ ಹಿರಿಮೆ ಆಗಿದೆ ಹೆಚ್ಚೋದು ಹಿರಿಮೆ ಅನ್ನೋದು ಪಾರತಂತ್ರ ದೊಡ್ಡದು ಅನ್ನುವಾಗ ಅದನ್ನೆಲ್ಲ ಹೇಳಿದ್ವಿ ಪಾಲಶೋರಿ ಆಚಾರಗಳೇ ಮಾಡೋದು ಅದೆಲ್ಲ ಅಂದ್ಬಿಟ್ಟು ಅಂತ ಆಮೇಲೆ ನಮಗೆ ತಕ್ಕದ್ದು ಯಾವುದು ಅಂತ ಅಂದರೆ ಬೇಕಾದ್ರೆ ನಾವು ಭಗವಂತನಿಗೆ ಇಷ್ಟವಾಯಿತು ಜ್ಞಾನಿ ಆತ್ಮ ಮತ ನಮಗೆ ಭಗವಂತನಿಗೆ ಇಷ್ಟವಾದ ನಮಗೆ ಏತದ್ದು ಯಾವುದು ಅಂತ ಅಂದರೆ ಆಚಾರ್ಯ ಉದಯಗೆಲ್ಲ ನೋಡಿಕೊಂಡು ಶರಣಾಗತಿ ಮಾಡ್ಬೋದು ನಮಗೆ ತಕ್ಕದ್ದು ನಮ್ಮ ಯೋಗ್ಯತೆ ಉಳ್ಳದ್ದು ಅದು ಆ ಮೂರು ಅರ್ಥವನ್ನು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಆಮೇಲೆ ಹೇಳ್ಬೇಕಾದ್ರೆ ಹೇಳ್ತಾನೆ ಯಾತಕ್ಕೆ ಬರಬೇಕು ಊತ್ತಮಡೆಯಾಯ್ ಪೆರಿಯಾಯ್ ಈ ಊತ್ತಮಡೆಯಾಯ್ ಪೆರಿಯಾಯ್ ಅನ್ನೋದ್ರಲ್ಲಿ ಎರಡರಲ್ಲೂ ಸಹ 5 ಇದನ್ನು ತೋರಿಸ್ಬೋದರಲ್ಲಿ ಊತ್ತಮ್ ಅಂದರೆ ನೀರು ಚಿಲುಮೆ ಅಂತ ನೀರಿನ ಕೆಳಗಡೆ ಬರುತ್ತಲ್ಲ ಚಿಲುಮೆಗೆ ತಮಿಳಲ್ಲಿ ಊತ್ತಮ್ ಅನ್ನೋದು ಊತ್ತಮ್ ಅಂದ್ರೆ ಚಿಲುಮೆ ಅಂತಲೂ ಆಗುತ್ತೆ ಅತಿ ಹೆಚ್ಚು ಧಾರಾ ಭಗವಂತನ ಕರುಣೆ ಹರಿಯುತ್ತಲ್ಲ ಆ ಥರ ಹರಿಯುವಾಗ ಹರಿಯೋದು ಅದು ಉತ್ತಮ ಹರಿಯುವಾಗ ಹರಿಯುತ್ತಲ್ಲ ಅದಕ್ಕೂ ಉತ್ತಮ ಆ ಚಿಲುಮೆಗೂ ಉತ್ತಮ ಅಂತ ಹೇಳುತ್ತೆ ಅದಕ್ಕೆ ಹೇಳ್ತಾರೆ ಆ ಉತ್ತಮ ಅನ್ನೋದು ಹೇಗಪ್ಪ ಅಂದರೆ ಉತ್ತಮಡೆಯ ನೀನು ಎಂಥವನು ನಮ್ಮಲ್ಲಿ ಅತ್ಯಂತ ದಯಾಳುವಾಗಿರೋನು ಮುಳ್ಳುವನು ಅದಕ್ಕೆ ಹೇಳಬೇಕಾದ್ರೆ ಲಕ್ಷ್ಮೀನಾಥಾಖ್ಯ ಸಿಂಧು ಅಂತ ಹೇಳ್ತೀವಲ್ಲ ಷಡರಿಪು ಜಲದಹ ಪ್ರಾಪ್ಯ ಕಾರುಣ್ಯ ನೀರಂ ಅಂದರೆ ನಾಥಾವತ್ ದ್ರವ್ಯಶಿಂಚತೆ ತದನರುವರಾಭೋಜ ಚಕ್ಷುರ್ಯುವಾಭ್ಯಾಂ ಇದರ ಗತ್ವಾಂನಾಂ ಯಾಮುನಾಭ್ಯಾಂ ಸರಿತಮತ ಯತೀಂದ್ರಾಖ್ಯ ಪದ್ಮಾಕರೇಂದ್ರಂ ಸಂಪೂರ್ಯ ಪಾರಿಸಸ್ಯ ಪ್ರವಹತಿ ಸತಂ ದೇಶಿಕೇಂದ್ರ ಭ್ರಮೋಘೌ ಅಂತ ಭ್ರಮೋಘೈ ಅರ್ಥ ಹಿಂದೆ ಹೇಳಿದ್ದೀನಿ ಲಕ್ಷ್ಮೀನಾಥ ಭಗವಂತನ ಮಳೆ ಬಂದು ನಾಥಮುನಿಗೆ ಮೇಲೆ ಬಿತ್ತಂತೆ ನಾಥಮುನಿಯಿಂದ ಅವರ ಶಿಷ್ಯ ರಾಮಮಿಶ್ರ 2 ಕಣ್ಣುಗಳಿಂದ ಹರಿದು ಅಲ್ಲಿಂದ ಬಂದು ಯಾಮನಾಚಾರ್ಯ ಅವರ ಶಿಷ್ಯರ ಮೂಲಕ ಹರಿದು ಕಾಲುಗಳ ಹಿಡಿದು ರಾಮಾನುಜ ಅನ್ನೋ ಒಂದು ಸರೋವರದಲ್ಲಿ ಬಂದು ಸೇರ್ಕೊಂಡಂತೆ ಅಲ್ಲಿಂದ ರಾಮಾಜಿಟ್ಟು ಅಲ್ಲಿಂದ ನಾವೆಲ್ಲ ಸಸ್ಯಗಳು ನಮಗೆ ಇನ್ನೂ ಅವರು 74 ಅದಕ್ಕೆ ಮಾಡಿ ಅದರಿಂದ ಪ್ರವಾದಿ ಇನ್ನೂ ಸತತ ಇನ್ನೂ ಬರ್ತಾನೆ ಇದೆ ಎಲ್ಲ ದೇಶಿಕರಿಂದ ಆಚಾರಗಳಿಂದ ಇನ್ನೂ ಹೊರದು ಬರ್ತಾನೆ ಇದೆ ಅದು ಭಗವಂತನ ಊತ ಅಂದ್ಬಿಟ್ಟು ಅಂತ ಆಮೇಲೆ ಇದರಿಂದ ಉತ್ತಮ ಅನ್ನೋದು ನೀರು ಅಂತ ಹೇಳಿದೆ ನೀರಲ್ಲಿ ಚಿಲುಮೆ ನೀರು ಅಂತ ಅಂತರ್ಗತವಾಗಿರೋ ನೀರು ಹರಿಯುವ ನೀರು ನಿಂತಿರುವ ನೀರು 3 ನೀರು ಆಗುತ್ತಲ್ಲ ಒಂದು ಹಿಂದೆ ಹೇಳಿದೆ ಮುಮ್ಮಗಳಿಗೆ ಹೇಳಿದ ಅದಕ್ಕೆ ಆ 3 ಪೆರಿಯ ಎನ್ನುವಾಗ ನೀನು ಎಂಥ ಭಗವಂತ ಎಲ್ಲಿದ್ದು ನಿನ್ನ ಗುಣಗಳೇನೋ ನಿನ್ನ ಅವತಾರಗಳಲ್ಲಿ ಮಾಡಿದ ಕೆಲಸಗಳೇನೋ ಅಲ್ಲಿ ಪರವಾಸಂದು ಹೇಳುತ್ತೆ ಅಲ್ಲಿದ್ದೀಯನೇನೋ ವಾಸುದೇವನಾಗಿ ಅನಿರುದ್ಧ ಸಂಕರ್ಷಣ ಪ್ರತಿಯೊಂದಾಗಿ ಸೃಷ್ಟಿ ಲಯಗಳನ್ನ ಮಾಡ್ತೀಯ ಇಲ್ಲಿ ಬಂದಿರ್ತೀಯ ಅದರಿಂದ ಪೆರಿಯ ಎನ್ನುವಾಗ ನೀನು ಎಂತಹ ನೇಮ ಅನ್ಬಿಟ್ಟು ಅಂತ ಈ ಊತ್ತ ಮುಡಿಯಾಯದಲ್ಲೇ 5 ತೋರಿಸ್ಕೊಡ್ಬೋದು ನಾವು ಅವತಾರ ಬರೀ ಊತ್ತ ಮುಡಿಯ ಅಂದರೆ ಊತ್ತಮ್ ಅಂತಂದರೆ ಚಿಲುಮೆ ನೀರಲ್ಲಿದೆ ಒಳಗಡೆ ಇರುತ್ತೆ ಅಲ್ಲಿ ಅಂತರ್ಯಾಮಿಯನ್ನು ತೋರಿಸ್ಕೊಡ್ಲು ಅಂತರ್ಯಾಮಿಯಾಗಿರ್ತಾನಲ್ಲ ಅದನ್ನು ಊತ್ತ ನೀರು ಅಂತ ಹೇಳೋ ಆಮೇಲೆ ಇನ್ನೊಂದು ನೀರು ಇರೋದ್ರಿಂದ ಆವರಣ ಜಲ ಅಂತ ಮೇಲ್ಗಡೆ ಬಂತು ಆವರಣ ಜಲ ಮೇಲ್ಗಡೆ ಇದೆ ಅದರಿಂದ ಆವರಣ ಜಲವನ್ನು ತಗೊಂಡ್ರೆ ಅದಕ್ಕೆ ಆವರಣ ಜಲಂ ಪೋಲೆ ಪರತ್ವಂ ಆಮೇಲೆ ಊತ್ತಂ ಪೋಲೆ ಅಂತರ್ಯಾಮಿತ್ವಂ ಆವರಣ ಜಲತ್ತರ ಪರತ್ವ ಊತ್ತ ಜಲತ್ತರ ಒಳಗಡೆ ಅಂತರ್ಯಾಮಿತ್ವ ಆಮೇಲೆ ಇನ್ನು ಪಾರ್ಕಡಲ್ಲೂ ನೀರಿದೆಯಲ್ಲ ಆ ಪಾರ್ಕಡಲ್ ಜಲത്തിൽ ವ್ಯೂಹಂ ಅದು ನೀರು ತಾನೆ ಪಾರ್ಕಡಲ್ಲಿರುವ ಸಮುದ್ರ ನೀರು ಅದು ಎಲ್ಲ ಇದು ಭಗವಂತ ನೀರಲ್ಲಿದ್ದಾನೆ ಅಂದ್ಬಿಟ್ಟು ಆಮೇಲೆ ಪೆರುಗೈ ಯಾರು ಹರ್ಕೊಂಡ್ಬರ್ತಾನೆ ನದಿ ಪೆರುಗೈ ಆರ್ಪೋ ವಿಭವಂ ಚಿಲ್ಮೆ ಬಂದು ಹರ್ಕೊಂಡು ನದಿ ಬರ್ತಲ್ಲ ಅದು ಹರ್ಕೊಂಡು ಹೋಗೋ ಥರ ಅವತಾರಗಳು ಆಗ್ತಾನೆ ಇದೆ ಮುಂದಕ್ಕೂ ಆಗ್ತಾ ಹೋಗುತ್ತೆ ಅದಕ್ಕೆ ವಿಭವ ಆದಾಯ್ತು ಆಮೇಲೆ ಅಲ್ಲಲ್ಲಿ ನೀರು ತಂಗಿ ಇರ್ತಲ್ಲ ತಂಗಿನ ಮಡುಕ್ಕಲ್ ಪೋಲ್ ಅರ್ಚಾವತಾರ ಅಲ್ಲಲ್ಲಿ 3 ಎಲ್ಲ ಇಲ್ಲೊಂದು ಅಲ್ಲೊಂದು ಅಂತ ಅದೇ ಎಲ್ಲ ತಂಗಿ ನೀರು ಈ ನೀರಲ್ಲೇ ಎಲ್ಲವನ್ನೂ ಆಟ ತೋರಿಸ್ಕೊಟ್ಟಿದ್ದಾಳೆ ಅಂದ್ಬಿಟ್ಟು ತೋರ್ತಾರೆ ಅದನ್ನ ಅದ್ಭುತವಾಗಿ ತೋರಿಸ್ಕೊಡ್ತಾರೆ ಅದಕ್ಕೆ ಆಮೇಲೆ ಪೆರಿಯ ಎನ್ನುವುದು ಸಹ ಬಹಳ ವಿಶೇಷವಾದದ್ದು ಸಮಯ ಆಯಿತು ಅದರಿಂದ ಆ ಪೆರಿಯಾಗಿ ಸಾಕು ನಾನು ಮುಂದಕ್ಕೆ ಹೋಗೋಣ ಇದ್ದಾವೆ ಆಮೇಲೆ ಉಲಗಿನಿಲ್ ತೋತ್ತಮಾಯಿ ನಿನ್ನ ಶುಡರೆ ಅಂದ್ಬಿಡು ಅಂತ ಉಲಗಿನಿಲ್ ತೋತ್ತಮಾಯಿ ನಿನ್ನ ಇದನ್ನು ಇಲ್ಲಿ ಅರ್ಚಾವತಾರ ಮುಖ್ಯವಾಗಿ ಹೇಳಿದ್ದಾರೆ ಅಲ್ಲಿ ಇಲ್ಲಿ ಶುಡರೆ ಅನ್ನುವಾಗ ಹೇಳ್ತಾರೆ ಶುಡರೆ ಜ್ಯೋತಿಷಾಲವನೆ ಅನ್ನೋದು ಅಂತ ಇದರಲ್ಲಿ ಯಾತಕ್ಕೆ ಭಗವಂತ ಉಲಗಿನಿಲ್ ತೋತ್ತಮಾಯಿ ನಿನ್ನ ಅಂತ ಹಾಕೋದಕ್ಕೆ ವೈಶ್ವಾನರ ವಿದ್ಯೆ ಒಂದು ಬರುತ್ತೆ ಆ ವೈಶ್ವಾನ ವಿದ್ಯೆಯನ್ನು ಇಲ್ಲಿ ತೋರಿಸ್ಬೇಕು ಅದಕ್ಕೆ ಉಲಗಿನಿಲ್ ತೋತ್ತಮಾನಿಂದ ಇಡೀ ಅಂದರೆ ಉಲಗ ಅಂದರೆ ಇಡೀ ಜಗತ್ತು
ಜಗತ್ತಿನೆಲ್ಲ ಪೂರ ಕಾಣುವ ಹಾಗೆ ನಿಂತಾನು ಅರ್ಥ. ನಮಗೆ ಹೇಳೋ ಅರ್ಥ ಮೇಲಂತ ಇಲ್ಲಿ ನಮ್ಮ ಲೋಕದಲ್ಲಿ ನಮಗೆಲ್ಲ ಕಾಣುವಾಗಿ ನಿಂತೆ ಅಂತ. ಉಲಗ ಅನ್ನೋದು ಜಗತ್ತು, ಇಡೀ ಜಗತ್ತು ಕಾಣುವಾಗಿ ನಿಲ್ಲೋದು ಅಂತ ಅದು ವೈಶ್ವಾನ ರೀತಿಯಲ್ಲಿ ಬರುತ್ತೆ. ಅದಕ್ಕೆ ತೋರ್ತಮಾಗಿ ನಿನ್ನ ಶುಡರೆ, ಆ ಶುಡರೆ ಅಂತ ಪರಂಜ್ಯೋತಿ ಸ್ವರೂಪ. ಇದಕ್ಕೆ ಶುಡರೆ ಅನ್ನುವ ಹಿಂದೆನೇ ಹೇಳ್ಬೇಕು, ಅದಾയത് ಪರೋ ಜ್ಯೋತಿ ದೀಪದೆ ಅಂತ ಹಿಂದೆನೇ ಕುತ್ತು ಬೆಳಕಲ್ಲಿ ಹೇಳ್ಬೇಕಾರ ಅದನ್ನ ಇಲ್ಲಿ ಹೇಳ್ತಾರೆ. ಇದರಲ್ಲಿ ಜ್ಯೋತಿಷ್ ಆಗಿರೋದ್ರಿಂದ ಮುಂದಕ್ಕೆ ವೈಷ್ಣವ ಕಡೆ ಹೇಳ್ತೇನೆ ನಿಮಗೆ. ಅದನ್ನ ಇಲ್ಲಿ ಭಗವಂತ ಇರೋ ಜಾತ್ರೆ ಅವನು ಎಲ್ಲ ಇದರಲ್ಲೂ ಅವತಾರದಲ್ಲಿ ತೋರಿಸ್ಕೊಡ್ತಾನೆ. ಅವತಾರದಲ್ಲಿ ತೋರಿಸ್ಕೋಬೇಕೇನು ಅಂದರೆ ಎರಡು, ನನಗೆ ದಿವ್ಯಮಂಗಳ ವಿಗ್ರಹ ಇದೆ ಅಂತ ಗೊತ್ತಾಗಬೇಕು. ಎರಡು ಎಲ್ಲ ಅವತಾರಗಳು ದಿವ್ಯಮಂಗಳ ವಿಗ್ರಹ ಇದೆ, ಪರಮಾತ್ಮನಿಗಿರೋಂಥ ಇದೆ ಅಂತ ತೋರಿಸ್ಕೋಬೇಕು. ಅವನಿಗೆ ಅಣುತ್ವ ಎಲ್ಲವೂ ಇದೆ, ಅದು ಇದ್ರೂ ಸಹ ದಿವ್ಯಮಂಗಳ ವಿಗ್ರಹವೂ ಇದೆ. ಅದನ್ನು ನಮಗೆ ತೋರಿಸ್ಬೇಕಾದ್ರೆ ಅವನು ಬರಬೇಕು. ಅವನು ಕಾಣಬೇಕಾದ್ರೆ ಜ್ಯೋತಿರ್ಮಯನಾಗೇ ಬರಬೇಕು. ಅವನು ದಿನಕರ ಕುಲ ದಿವಾಕರ ಎಲ್ಲೋ ದಿವಾಕರನಾಗಿ ಬರಬೇಕು. ಇಲ್ಲ ನಾನು ನೋಡೋದಿಲ್ಲ. ಅದಕ್ಕೆ ಇಲ್ಲಿ ಊರಿಗೆ ಇರ್ಬೇಕಾದ್ರೆ ಇಲ್ಲೂ ಗೋಪಾಲ ಬಂದ ಇಲ್ಲಿ ದನಕರು ಕುಲ ದಿವಾಕರ, ದನಕರುಗಳನ್ನ ಇಟ್ಕೊಂಡ ದಿವಾಕರ ಅಂತ ಹೇಳ್ಬೋದು. ಇಲ್ಲೂ ಸಹ ಬಂದ ಅದಕ್ಕೆ. ಆಮೇಲೆ ನಿಂಡ್ರ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೂ ಸಹ ತೋರಿಸ್ಕೊಡ್ತಾರೆ. ಅದಕ್ಕೆ ಆ ಉಲಗಿನಿಲ್ ತೋರ್ತವಾಯಿ ನಿಂಡ್ರ ಅನ್ನುವಾಗ ಇಲ್ಲಿ ಆಚಾರ್ಯ ಹೇಳ್ತಾರೆ. ನಿಂಡ್ರ ಅನ್ನುವಾಗ ಅರ್ಚಾವತಾರ ಅಂತ. ಅದಕ್ಕೆ ಉಲಗಿನಿಲ್ ಅಂತ ಹೇಳ್ಬೇಕಾದ್ರೆ ಅವನಿಗೆ ಅಲ್ಲಿ ಶುಡರೆ ಅನ್ನೋದು ಪರತ್ವ ಅಂತ. ಅದಕ್ಕೆ ಆ ಉಲಗಲ್ಲಿಲ್ ಅನ್ನೋದು ಅವತಾರವನ್ನು ತೋರಿಸುತ್ತಂತೆ. ಆಮೇಲೆ ಈ ತೋತ್ತಮಾಯಿ ನಿನ್ನ ಶುಡರೆ ಅನ್ನುವಾಗ ಪರಂಜ್ಯೋತಿಷು ಆಗುತ್ತೆ, ಅಂತರ್ಯಾಮತ್ವ ಆಗುತ್ತೆ. ಈ ಉಲಗಿನಿಲ್ ತೋತ್ತಮ ಶುಡರೆಯಲ್ಲೂ ಸಹ ಐದನ್ನು ತೋರಿಸ್ಕೊಟ್ಟಿದ್ದಾರೆ. ಪರ ವಿವ ಅಂತರ್ಯಾಮಿ ಎಲ್ಲವನ್ನೂ ಅದನ್ನು ತೋರಿಸ್ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ವ್ಯೂಹ ಶಯನ ಪರ ಎಲ್ಲವನ್ನೂ ಸಹ. ಆಮೇಲೆ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ಅದು ಭಗವಂತ ಜ್ಯೋತಿ ಅನ್ನೋಗೆ ನಮ್ಮನ್ನು ಹೇಳ್ತಾನೆ. ದ್ವಾಸುಪರ್ಣ ಸಹಜಾಸಕಾಯ ಅಂತ. ನಮ್ಮ ದೇಹವನ್ನು ಮರುತ್ತರ ಅದರಲ್ಲಿ ಎರಡು ಅಂಶಗಳು ಸ್ವಜಾಸಕಾಯ ಎರಡೂ ಇರ್ತಾರೆ. ಸಮಾನ ವೃಕ್ಷ ಪರಿಷತ್ತಿಲ್ಲ, ಒಂದೇ ವೃಕ್ಷದಲ್ಲಿ ಎರಡೂ ಇದಂತೆ. ಇದೇ ನಮಗೆ ಇದು ಅವ್ರು ಇದನ್ನ ಬಿಟ್ಬಿಡ್ತಾರೆ. ಅದ್ವೈತ ಹೇಳ್ಬೇಕಾದ್ರೆ ಇದು ಕರ್ಮವನ್ನು ಅನುಭವಿಸಿ ಮಂಕಾಗಿದ್ದಂತೆ. ಅನಷ್ಟನ್ನಮ್ಯನ್ ಅಭಿಚಾಕಶೀತಿ ಶುಡರೆ ಅನ್ನೋದು ಭಗವಂತ ನಮ್ಮಲ್ಲಿದ್ದು ಯಾವುದೂ ಇರೋದಿಲ್ಲ ಅನ್ನೋದು ಅಂತ. ತುಯಿಲಯ ಎನ್ನುವಾಗ ನೀವು ಯೋಗ ನಿದ್ರೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಡಾಕ್ಟರ್ ಋಣಕ್ಕೆ ಬಲಿಯಿಂದ ಒಂದು ವಾಶ ಇರ್ತಾನೆ. ಎಲ್ಲರೂ ಅದನ್ನು ಹೇಳಿದ. ಅದಕ್ಕೆ ಎಲ್ಲರೂ ಸಹ ನಿನ್ನಲ್ಲಿ ಶರಣಾಗಲಿದೆ. ಕಾಕಾಸುರ ತನ್ನಲ್ಲಿ ಎಲ್ಲವನ್ನೂ ಅಪಚಾರ ಪಟ್ಟ, ಅವನು ಇದಾಗಲಿಲ್ಲ, ಕಡೆಗೆ ಎಲ್ಲೂ ರಕ್ಷಣೆ ಸಿಕ್ಕಲಿಲ್ಲ ಅಂದ್ಬಿಟ್ಟು ತಂದೆ ತಾಯಿ ಪರಿತ್ಯಜ್ಯ ತಂದು ಬಿದ್ದ ಮೇಲೆ ಓರ್ಮನ್ ನಿನ್ನ ಕಾಲು ಬಿದ್ದ, ನಿನ್ನಲ್ಲಿ ಶರಣಾಗತಿಯಾದ. ಅದೇ ಥರ ಎಲ್ಲರೂ ಸಹ ನಿಮ್ಮಲ್ಲಿ ಬಂದರು. ಆದರೆ ನಾವು ಆ ಕಾಕಾಸುರ ದುರ್ವಾಸರು ಎಲ್ಲೆಲ್ಲೋ ತಿರ್ಕೊಂಡೋಗಿ ಕಡೆಗೆ ನಿನ್ನ ಭಕ್ತನ ಕಾಲಿಗೆ ಬರಬೇಕಾಯ್ತವರು. ಆ ಥರ ಇಲ್ಲಿ ನಾವು ಬಂದಿಲ್ಲ. ನಾವು ವಿಭೀಷಣನಾಗಿ ಬಂದಿದ್ದೇವೆ. ಆ ಥರ ಬಂದಿಲ್ಲ, ನಾವು ಬಂದಿದ್ದೇವೆ. ಆದರೆ ನಾವು ವಿಭೀಷಣನಾಗಿ ಬಂದಿದ್ದೀವಿ ನಾವು. ಮತ್ತು ಆ ಥರ ನಾವು ನಿನ್ನ ಏನೂ ಅಪೇಕ್ಷೆ ಪಡೆದ ನಿನ್ನ ಕೈಂಕರ್ಯಕ್ಕೋಸ್ಕರ ಬಂದಿದ್ದೀವಿ. ನಾವು ಬಂದಿದ್ದು ಉಣ್ಣುಂ ಶೋ ಪರುಹುಂ ನೀರು ತಿನ್ನುಂ ಗತ್ತಿಲೆ ಎಲ್ಲಾಂ ಕಣ್ಣನೆ ಅನ್ನೋ ಭಾವದಿಂದ ನಾನು ಮತ್ತೆ ಬಂದಿದ್ದೀವಿ. ಅದಕ್ಕೆ ನೀವು ಬಂದ್ಬಿಟ್ಟು ನಾವು ಯಾವ ಬಂದಿದ್ದೀವಿ? ಸರ್ವಭೋಗಾನ್ ಪರಿತ್ಯಜ್ಯ ಭರ್ತೃ ಸ್ನೇಹ ಬಲಾತ್ಕೃತ ಅಚಿಂತಯಿತ್ವಾ ದುಃಖಾನಿ ಭವಿಷ್ಯ ನಿರ್ಜನಂ ವನಂ ಅನ್ನುವಂತ ಲಕ್ಷ್ಮಣನಿಗೆ ಹೇಳ್ತಾರೆ. ಲಕ್ಷ್ಮಣನ ಥರ ಬಂದಿದ್ದೀವಿ. ಲಕ್ಷ್ಮಣ ಹೇಳ್ತಾರೆ ಸರ್ವಭೋಗಾನ್ ಪರಿತ್ಯಜ್ಯ. ಅವನಿಗೆ ವರ ಇರಲಿಲ್ಲ, ಕೈ ಅವನ ಭೋಗ ಬಂದಿಲ್ಲ. ಎಲ್ಲ ಭೋಗ ಹೆಂಡತಿನೂ ಬಿಟ್ಟ. ಸರ್ವಭೋಗಾನ್ ಪರಿತ್ಯಜ್ಯ ಭರ್ತೃ ಸ್ನೇಹ ಬಲ, ಅಣ್ಣನ ಮೇಲೆ ಇರುವ ಸ್ನೇಹ, ಅಣ್ಣ ಆಚಾರ್ಯ ಗುರು ಅವನಿಗೆ ಅದರ ಮೇಲೆ ಇರೋ ಆಚಾರ್ಯ ಆ ಬಲಾತ್ಮಕ ಆ ಸ್ನೇಹ ಅನ್ನೋದು ಎಳೀತಂತೆ ಅವನ್ನ ಎಲ್ಲವನ್ನ ಬಿಟ್ಟು. ಯಾವ ಥರ ಇದೆ? ಅಚಿಂತಯಿತ್ವ ದುಃಖಾನಿ, ಮುಂದಕ್ಕೆ ಯಾಗಿರುತ್ತೆ ಏನು ಯಾವುದು ಊಟ ಮಾಡೋದಿಲ್ಲ ನಿದ್ದೆ ಮಾಡೋದು ಹೇಳ್ಬಿಟ್ಟಿದ್ದಾನೆ. ನಿಮಗೆ ಜಾಗೃತ ಸ್ವದರ್ಶ ಹೇಳ್ಬಿಟ್ಟಿದ್ದಾನೆ. ಅದರಿಂದ ಏನು ಹೇಗಿರ್ತೀನಿ ನಾನು ಆ ದುಃಖವನ್ನು ಅಚಿಂತಯಿತ್ವ ದುಃಖಾನಿ ಭವಿಷ್ಯ ನಿರ್ಜನಂ ವನಂ. ರಾಮಚಂದ್ರ ನಿರ್ಜನವನವನ್ನು ಲಕ್ಷ್ಮಣ ಪ್ರವೇಶ ಮಾಡ್ದಲ್ಲ, ಆ ಥರ ನಾವು ಬಂದಿದ್ದೀವಿ. ಆ ಕಾಕಾಸುರನಾಗಿರೋ ದುರ್ವಾಸರಾಗಿ ನಾವು ಬಂದಿಲ್ಲ ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಆಮೇಲೆ ಯಾತಕ್ಕೆ ಬಂದಿದ್ವಿ? ಓದ್ತೀಯ ಒಂದು ಶರಣಾಗತಿನಿಗೆ ನಮ್ಮ ತಂದೆ ನಿನಗೆ ತಿರುಪಲ್ಲ ಅಂತ ಹಾಡಿದ್ರು. ಅದೇ ಥರ ನಾವು ನಿನ್ನ ಪೋತಿಯ ಮಾಡ್ತಾರೆ. ನಿನ್ನ ಬಂದು ನಿನ್ನ ಗುಣಯ ದಾಸ ಲಕ್ಷ್ಮಣ ಹೇಳ್ತಾನೆ. ಅಣ್ಣನಿಗೆಲ್ಲ ಅವನ ಗುಣಕ್ಕೆ ನಾ ದಾಸನಾದ. ಅಣ್ಣನಿಗೆ ದಾಸ ಅನ್ನೋದು ಬೇರೆ. ಗುಣಯ ದಾಸ ಸುಗ್ರೀವನಿಗೆ ಹೇಳ್ತಾನೆ, ನಾನು ಅಣ್ಣನ ಗುಣಗಳಿಗೆ ದಾಸನಾಗ್ಬಿಟ್ಟಿದ್ದೀನಿ ಅಂತ. ಹಾಗೆ ನಾನು ನಿನ್ನ ಗುಣಗಳಿಗೆ ದಾಸನಾಗಿ ಓತಿಯಾಮ್ ಬಂದು ನಿನ್ನನ್ನು ತಿರುಪಲ್ಲ ಅಂತ ನಮ್ಮ ತಂದೆ ಹೇಳ್ದಲ್ಲ, ಆ ಥರ ನಾವು ಬಂದಿದ್ದೀವಿ. ಅದಕ್ಕೆಂದ್ರೆ ಪ್ರಪತ್ತಿ ವಿಶ್ವಾಸ ಸಖತ್ ಪ್ರಾರ್ಥನಾ ಮಾತ್ರೇಣ. ಪ್ರಪತ್ತಿ ಅನ್ನೋದು ನಿನ್ನ ಹತ್ರ ಒಂದ್ಸಲ ಪ್ರಾರ್ಥನಾ ರೂಪ ಮಾಡಬೇಕು.
ಅದಕ್ಕೇನು ಬೇಕದು ಅಪೇಕ್ಷಿತಂ ದಾಸ್ಯತಿ, ಅದಕ್ಕೆ ಬೇಕಾಗಿದ್ದು ದಾಸ್ಯ. ಇನ್ನು ಮಾಡ್ಕೊಂಡಿಲ್ಲ ಅವರಿಗೆ ಅದು ದಾಸ್ಯ ಏನದು ವಿಶ್ವಾಸಪೂರ್ವಕ ಪ್ರಾರ್ಥನಾ. ಆ ದಾಸ್ಯ ವಿಶ್ವಾಸಪೂರ್ವಕ ಪ್ರಾರ್ಥನೆಯೇ ಶರಣಾಗತಿ. ಅದಕ್ಕೆ ನಾವು ಸಿದ್ಧೋಪಾಯನಾಗಿ ನಿನ್ನೆ ಬಂದಿದ್ದೇನೆ ಅಂತಾದರೂ ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನೂ ಸುಮಾರು ಹೇಳದಿತ್ತು, ಇರಲಿ. ಇದರಲ್ಲಿ ಇದನ್ನು ಮಾತ್ರ ವೈಶ್ವಾನರ ವಿದ್ಯೆಯನ್ನು ಮಾತ್ರ ಒಂದು ಹೇಳಿಬಿಡ್ತಿರ್ತೇನೆ ನಿಮಗೆ. ಆ ವೈಶ್ವಾನರ ವಿದ್ಯೆಯಲ್ಲಿ ಏನು ಹೇಳ್ತೆ ಅಂದರೆ, ಇಡೀ ಜಗತ್ತಿದೆಯಲ್ಲ ಅವನ ದ್ಯುಲೋಕವೇ ಈ ಭಗವಂತನ ತಲೆ ಅಂತ ಅದು. ಆ ದ್ಯುಲೋಕವೇ ಭಗವಂತನ ತಲೆ ಅದು. ಆ ಭಗವಂತ ತಲೆ, ಅವನ ಇಡೀ ಆಕಾಶವೇ ಅವನ ದೇಹ. ಆ ನಕ್ಷತ್ರ ಇದೆಲ್ಲ ಬರೋದು ಅವನ ಸೊಂಟವಂತೆ. ಅವನ ಪಾದ ಪೃಥ್ವಿ, ಅವನ ಕೈಗಳು 2 ತೋಳುಗಳು ಎಲ್ಲ ಅನೇಕ ದಿಕ್ಕುಗಳು. ಅಂದರೆ ಈ ಪೃಥ್ವಿ ಇಡೀ ಆಕಾಶ ಇಟ್ಕೊಳ್ಳಿ, ಆ ಥರ ಅವನ ಉಪಾಸನೆ ಮಾಡಬೇಕು. ಆ ಥರ ಉಪಾಸನೆ ಮಾಡ್ದ ಅಂತ ಅಂದರೆ ಅದು ಹೇಳ್ತಾರೆ ಅದಕ್ಕೆ, ಅದು ವೈಶ್ವಾನ ಉಪಾಸನೆ ಅಂತ. ಆ ವೈಶ್ವಾನ ಉಪಾಸನೆಯನ್ನು ಒಂದೊಂದು ಒಬ್ಬರು ಮಾಡಿರ್ತಾರೆ, ಉದ್ದಾಲಕರು ಹೋಗಿ ಕೇಳ್ತಾರೆ ಇರ್ತಾರ. ಆ ಒಂದೊಂದು ಮಾಡೋದಲ್ಲ, ಎಲ್ಲವನ್ನೂ ಒಂದಾಗಿ ಇಟ್ಕೊಂಡು ಉಪಾಸನೆ ಮಾಡಬೇಕು. ಇದನ್ನ ಹೇಳ್ಕೊಟ್ರು ಯಾರು? ಒಬ್ಬ ಕ್ಷತ್ರಿಯ, ಯಾರು? ಅಶ್ವಪತಿ, ಇವರ ಕೈಕೇಯಿಯ ತಂದೆ ಅಶ್ವಪತಿ. ಅವರು ಮಾಡಿರ್ತಾರೆ, ಇವರೆಲ್ಲ ಹೋಗಿ ಅವ್ರ ಹತ್ರ ಬರ್ಕೊಳ್ತಾರೆ ಅದನ್ನ. ಆವಾಗ ಇದನ್ನ ಹೇಳ್ಕೊಡ್ತಾರೆ ಅವರಿಗೆ, ಈ ಥರ ಉಪಾಸನೆ ಮಾಡಿ ನೀವು, ಈ ವೈಶ್ವಾನ ವಿದ್ಯೆಯನ್ನು ಉಪಾಸನೆ ಮಾಡಿ. ಈ ಬಹುಳ ಬಹು ಶಿರ ಬರ್ತಾ ಇರೋದು, ಆ ಥರ ಉಪಾಸನೆ ಮಾಡಿದ್ರೆ ಆಗ ಭಗವಂತನ ಕಾಣ್ತಾನೆ. ಅದಕ್ಕೆ ಉತ್ತಮಾಯಿ ನಿನ್ನ ಶುಭನೆ ಅಂತ ಹೇಳಬೇಕಾದ್ರೆ ಆ ವೈಶ್ವಾನರ ವಿದ್ಯೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೀ ತೋತ್ತಮ ಅಂತ ಹೇಳ್ಬಾರ್ದು. ಇದು ಉಲಗಿನಲ್ಲಿ ಅಂತ ಪದವನ್ನು ಹಾಕಿದ್ದು ವೈಷ್ಣವ ವಿದ್ಯೆಗೋಸ್ಕರ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ. ಹಾಗಾಗಿ ನಾನು ಇವತ್ತು ಅಂಗನ್ಮಾರ್ಗದರ್ಶರು ಒಂದು ಸ್ವಲ್ಪ ಹೇಳ್ಬೋದು ಅಂದ್ಕೊಂಡು ಬಂದೆ. ಇದೇ ಇನ್ನೂ ಪೂರ್ತಿ ಹೇಳೋಕ್ಕಾಗಲಿಲ್ಲ. ಇನ್ನೂ ತುಂಬ ಅದಕ್ಕೆ ಅದು ಹೇಳಿ ನೋಡಿ ಹೇಳ್ತೇನೆ. ವೈಷ್ಣವ ವಿದ್ಯೆ ತಸ್ಯ ಹವಾ ಏತಸ್ಯ ಆತ್ಮನೋ ವೈಶ್ವಾನರಸ್ಯ ಮೂರ್ಧೈವ ಸುತೇಜಶ್ಚಕ್ಷುಃ ವಿಶ್ವರೂಪ ಪ್ರಾಣಃ ಪೃಥಗ್ವರ್ತಾತ್ಮ ಸಂದೇಹೋ ಬಹುಲಃ ಬಸ್ತಿರೇ ಬರೈಃ ಪೃಥಿವ್ಯೇವ ಪಾದೌ ಉರ್ವನ್ ವೇದಿಃ ಲೋಮಾನಿ ಬರಿಹಿಃ ಹೃದಯಂ ಗಾರ್ಹಪತ್ಯಃ ಮನಃ ಅನ್ವಾಹಾರ್ಯವಚನಃ ಹಾಸ್ಯಂ ಆಹವನೀಯಃ. ಅಲ್ಲಿ ಎಲ್ಲ ಹೇಳ್ತಾರೆ, ಭಗವಂತನ ಅವನ ದೇಹವೇ ವೇದಿಯಂತೆ, ಯಜ್ಞಕ್ಕೆ ಮಾಡಿದ ವೇದಿಗೆ 3 ಬೇಕಲ್ಲ, ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿ. ಅದಕ್ಕೆ ಹೇಳ್ತಾರಂತೆ, ಅದಕ್ಕೆ ದರ್ಬೆ ಅಂತೆ. ಅವನ ಲೋಮಾನಿ, ಭಗವಂತನ ಮೈಯಲ್ಲಿರುವ ಕೂದಲಿದೆ, ಅದೇ ದರ್ಬೆ ಅಂತೆ. ಅವನ ಹೃದಯವೇ ಗಾರ್ಹಪತ್ಯವಂತೆ, ಹೃದಯ ಆಕಾಶವಂತೆ. ಆಮೇಲೆ ಮನಃ ಅನ್ನಹಾರ ವಚನ ಅಂತ ದಕ್ಷಿಣಾಗ್ನಿ, ಮನಸ್ಸೇ ದಕ್ಷಿಣಾಗ್ನಿ ಅಂತೆ. ಹಾಸ್ಯಂ, ಅವನ ಮುಖವೇ ಆಹವನಿಯಂತೆ. ಇದರಿಂದ ಈ ಥರ ಭಗವಂತನ ಇಟ್ಕೊಂಡು ಮಾಡೋ ಥರ ಬಹಳ ಅತ್ಯಂತ ಕಷ್ಟವಾದ ಉಪಾಸನೆ ವೈಶ್ವಾನರ ಉಪಾಸನೆ ಅಂತ ಹೇಳ್ತಾರೆ. ಹಾಗೆ ಉಪಾಸನೆ ಮಾಡಿ ಸಿದ್ಧಿ ಪಡೆದವ್ರು ಅನೇಕ ಜನ ಇದ್ದಾರಂತೆ. ನಮ್ಮ ಶಿವ ಎಂತೆಂಥವ್ರು ಇದ್ರು ನಮ್ಮಲ್ಲಿ ಅಂತ. ಅದು ಇಲ್ಲಿ ಉಲಗನಿಲ್ಲಿನ ತೋತ್ತಮಾಶ್ವರ ಎನ್ನುವಾಗ ಅದ್ಭುತವಾಗಿ ತೋರಿಸ್ಕೊಳ್ತಾರೆ. ಶತಮಕ ಮಣಿ